ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿ ಅದಕ್ಕೆ ಆ್ಯಕ್ಟಿವ್ ಮಾಡಿ ಒಂದು ಅವಾರ್ಡ್ ಬಂತು. ಅದಕ್ಕೆ ತೊಗೊಂಬಂದು ತೋರಿಸಿದಾಗ ನೀನು ಕಳಿಸಿದ್ದೇನಕ್ಕೆ ನೀನು ಏನು ಮಾಡ್ಕೊಂಬಂದಿದ್ಯಾ ಅಂತ ಒಂದೊಂದು ಟಿಕೆಟ್ 5,000ಕ್ಕೆ ಮರಿ 20 ಟಿಕೆಟ್ ಫಸ್ಟ್ ಡೇ ಫಸ್ಟ್ ಶೋ. ಅಣ್ಣ ನೀನು ಏನೂ ಮಾಡಿಲ್ಲ, ಬರೀ ಕಷ್ಟಪಟ್ಟು ದುಡ್ಡಿದ್ಯಾ, ನೀನೇನು ಮಾಡೋಕ್ಕಾಗಿಲ್ಲ. ಈಗ ನಾನು ಅದೇ ಮಾಡ್ರಿ ಯಾರು ಎಂಜಾಯ್ ಮಾಡೋದು? ಅವ್ನು ಅಂದಿದ ತಕ್ಷಣ ನಾನು ಇವ್ರನ್ನ ನೋಡಿದಾಗ ಗೊತ್ತು ಏನು ಬರ್ತಿಲ್ಲ ಅಂತ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕಮ್ಮಿ ಇಲ್ಲ ಜೊತೆಗೆ ನೋಡಿದೆ ಗೊತ್ತು ಇವಾಗ 100% ಉಗಿಸ್ಕೊಂತದಂತ ಹಿಂಗೆ ನೋಡಿದ್ರೆ ಈಗ ಮುಚ್ಕೊಂಡು ಕಥೆ ಹೇಳ ಸಿನಿಮಾ ಹಿಟ್ಟಾದ್ರೆ ಮಗ ಅಂತ ಹೇಳ್ತೀನಿ ಅಂತ ಅಂದರು. ನಾನು ಅಲ್ಲೇ ಪಕ್ಕದಲ್ಲಿ ಕೌಂಟ್ರು, ಸಿನಿಮಾ ಹಿಟ್ಟಾದ್ರೆ ಮಗ, ಸಿನಿಮಾ ಹಿಟ್ಟಾಗಿಲ್ಲ ಅಂದರೆ ಬೋಳಿ ಮಗ. ನಮಸ್ಕಾರ ಎಲ್ಲರಿಗೂ, ಭಾಳ ದಿವಸ ಆದಮೇಲೆ ಒಂದು ಎಪಿಸೋಡ್. ವೆಲ್ಕಮ್ ಬ್ಯಾಕ್ ಟು ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಪ್ರೆಸೆಂಟ್ಸ್ ಮಾತುಕತೆ ವಿತ್ ಕ್ಯಾಂಡಿ ಮ್ಯಾನ್. ಇವತ್ತಿನ ಎಪಿಸೋಡ್ ಮಜಾ ಜೊತೆ ಇಮೋಷ್ನಲ್ ಐತಿ. ಇದು ಸೆನ್ಸ್ ಮಾಡ್ತೈತಿಲ್ಲ ಗೊತ್ತಾಗೋಲ್ತು ನನಗೆ, ಬಟ್ ಡಿಸ್ಕ್ರಿಪ್ಷನ್ ಹಿಂಗೆ ಹೇಳ್ಬೋದು ಎಪಿಸೋಡಿಂದ. ಇವತ್ತು ನಮ್ಮ ಜೊತೆ ಇದ್ದಿದ್ದ ಘಾರ್ಗಾ ಅಂತೇಳಿ ಒಂದು ಸಿನಿಮಾದವ್ರದ್ದು ಅದರದ್ದು ನಟ ಮತ್ತು ನಿರ್ಮಾಪಕ. ಇನ್ನೊಂದು ಇದು ಟ್ವಿಸ್ಟ್ ಏನಂತಂದ್ರೆ ಇದ್ರಾಗ ನಟ ಮತ್ತು ನಿರ್ಮಾಪಕ ತಂದೆ ಮಗ ಇವ್ರ ಸೊ ನಾವು ಮಾತಾಡಿದ್ದ ನಿಮ್ಗೆ ಗೊತ್ತಿರ್ತೈತಿ, ನಮ್ಮ ಶೋದಾಗ ನಾವು ಯೂಶ್ವಲ್ ಬಿಟ್ಟು ಬೇರೆ ಟೈಪ್ ಇಮೋಷ್ನಲ್ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ, ಏನಾರು ಮಜಾ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದು ತಂದೆ ಮಗ ಡೈನಾಮಿಕ್ಸ್ ಏನಿರ್ತೈತಿ ಅದನ್ನೆಲ್ಲ ತಿಳ್ಕೊಳಕ್ಕೆ ಹೋಗೇವಿ. ಆ್ಯಂಡ್ ಆಲ್ಸೋ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ ನಿರ್ಮಾಪಕರು ಇವ್ರ ಜೋಗಿದು ನಿರ್ಮಾಪಕರು ಇದ್ರು ರಾಮ್ ಪ್ರಸಾದ್ ಅವ್ರ, ಆ್ಯಂಡ್ ಅವ್ರ ಮಗ ಇಬ್ಬರು ಸೇರಿ ಅವ್ರದ್ದು ಥ್ರೂ ಅದು ತಂದೆ ಮಗ ನಡಕ್ಕಿದ್ದು ಡೈನಾಮಿಕ್ಸ್ ಹೆಂಗಿರ್ತೈತಿ, ಅವ್ರು ಹೆಂಗೆ ಅವ್ರ ಮಗಂಗೆ ಬೆಳೆಸಿದ್ರೆ, ಅವ್ರ ಮಗ ಹೆಂಗೆ ಅವ್ರ ಅಪ್ಪಂಗೆ ನೋಡಿದ್ರ, ಎಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೇವಿ. ಆ್ಯಂಡ್ ಅವರು ಭಾಳ ಮಜಾ ಮಾಡ್ಯಾರ ಅಂತ ಹೇಳ್ಯಾರ, ಆ್ಯಂಡ್ ನಾನಂತೂ ಭಾಳ ಮಜಾ ಮಾಡೇನಿ. ಡಿಸ್ಕ್ರಿಪ್ಷನ್ ಭಾಳ ಆಗ್ತೈತಿದೆ, ಯಾಕಂದ್ರೆ ಐ ವಾಂಟ್ ಯು ಗೈಸ್ ಟು ಸ್ಟಾರ್ಟ್ ವಾಚಿಂಗ್ ದಿಸ್ ಎಪಿಸೋಡ್ ರೈಟ್ ಅವೇ. ಸೊ ಇನ್ನೂ ಜಾಸ್ತಿ ಏನು ಹೆಚ್ಚು ಕಡಿಮೆ ಮ್ಯಾಲ್ ತಳಗೆ ಏನು ಮಾಡೋದು ಬೇಡ. ಲೆಟ್ ಸ್ಟಾರ್ಟ್ ದ ಎಪಿಸೋಡ್ ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ, ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ, ಸುಮ್ಮನೆ ಹೋಗ್ಲೇ. ಕ್ಯಾಂಡಿ ಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ, ಕ್ಯಾಂಡಿ ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಕ್ಯಾಂಡಿ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ನಾಗರಬಾವಿಂದ ಇಲ್ಲ 2 hours. ಉಂಗುರಳೆ ಫಸ್ಟ್ ನಾನು ದೇವನಹಳ್ಳಿ ಹತ್ರ ಇರೋದು ಇಲ್ಲ ನಾನು. ಓಕೆ, ಬೆಳಿಗ್ಗೆ ಆಗ್ತೇ 1 hour ಅಂತು ತೋರಿಸ್ತು. ರಶ್ನ ಆರಾಮಾಗಿ ಅಮೌಂಟ್ ಬಿಟ್ರೆ ಆಮೇಲೆ ಆಗದೆ 1:45 ತೋರಿಸ್ತಾ ಇದೆ. ನಾನು ನಾರ್ಮಲ್ ಐಲ್ ಬಿ ಇನ್ ಟೈಮ್. ಓಕೆ, ನೀವು ದೇವನಹಳ್ಳಿ ಅಂದ್ರೆ ಏರ್ಪೋರ್ಟ್ ಹತ್ರ, ನಿಮಗೆ ಏರ್ಪೋರ್ಟ್ ಹತ್ರ ಇತ್ತಂದ ಅದು ಒಂದು ಬೆಂಗಳೂರದಾಗ ಅಚೀವ್ಮೆಂಟ್ ಇದ್ದಂಗೆ ಅದು. ನಾವು ಹುಬ್ಳಿಂದ ಬಂದಾಗ ನಮಗೆಲ್ಲ ಹೊಸದಲ್ಲ, ಹಿಂಗೆ ಟ್ರಾಫಿಕ್ ಎಲ್ಲ ನೋಡ್ರಂಗಿಲ್ಲ. ಇಷ್ಟು ಟೈಮ್ ಆಕೈತಿ. ನಾವು ಎಲ್ಲಿ ಹೋಗ್ಬೇಕಾದ್ರೆ 5 ನಿಮಿಷ ಮುಂಚೆ ಬಿಟ್ರು 5 ನಿಮಿಷ ರೀಚ್ ಆಗ್ತೀವಿ ನಮ್ಮೂರಾಗ. ಎಲ್ಲೇ ಪ್ಲಾನ್ ಮಾಡಬೇಕು, ಇದು ಮಾಡಬೇಕು. ಶೂಟ್ ಟೈಮ್ದಾಗೆಲ್ಲ ಹಿಂಗೆ ಡಿಫಿಕಲ್ಟೀಸ್ ಆಗ್ತಿತ್ತ ಅಂದ್ರೆ ಟೈಮಿಂಗ್ ಬಿಫೋರ್ ಬಿಟ್ಬಿಡು. ಅಂದ್ರೆ ಬಟ್ ನಾವು ಶೂಟ್ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಮಾಡೇ ಇಲ್ಲ. ಓಕೆ, ಎಲ್ಲ ಚಿಕ್ಕಮಂಗ್ಳೂರು, ದಾಂಡೇಲಿ ಹಾ ಅಲ್ಲೇ ಇರ್ತಿದ್ವಲ್ಲ. ಓಕೆ, ನೈಸ್. ನಿಮಗೇನೋ ಕತೆಗಳು ಏನ್ ಬರತ್ತವತ್ತಲ್ಲ ನಿಮ್ಗೆ ಅವ್ರದ್ದು ಬಗ್ಗೆ? ಅವ್ರು ಹೆದರಾತಾರ ಸ್ವಲ್ಪ, ಕಣ್ಣಾಗ ಹೇಳತ್ತಾರ ಬೇಡ ಕೇಳಬೇಡ. ಜೋಗಿ ರಿಲೀಸ್ ಆದ ನಿಮ್ದಷ್ಟೇ ತೇಜ್ 10th ಮುಗಿಸಿದ್ದೆ ನಾನು. ಓಕೆ, 2005 ಸ್ಟಿಲ್ ಬೇಬಿ. ಓಕೆ, ನೀವು ಅದೆಲ್ಲ ಓಕೆ. ನಮ್ಮ ತಂದೆ ಮಾಡಿದ್ ನಿರ್ಮಾಪಣೆ ಮಾಡಿದ ಸಿನಿಮಾ ಇಷ್ಟೆಲ್ಲ ಕಾಲರ್ ಮೇಲೆ ಹಾಕೊಂಡು ಆಡ್ತಿದ್ದೆ. ನಾನು ಎಲ್ಲೂ ಹೇಳ್ತಿದ್ದೆ ಒಂದು ಕಡೆ ಏನಾಯ್ತು, ವೀರೇಶ್ ಥಿಯೇಟ್ರು ಫ್ರೆಂಡ್ಸ್ ಸ್ಕೂಲ್ ಅವಾಗೆಲ್ಲ ಫ್ರೆಂಡ್ ಅವಾಗ ತಾನೇ ಮುಗಿಸಿದ್ದಲ್ಲ, ಎಲ್ಲ ಕಾಂಟ್ಯಾಕ್ಟ್ಸ್ ಸ್ಕೂಲಲ್ಲೆಲ್ಲ ಇದ್ರಲ್ಲ. 30 ಟಿಕೆಟ್ ಬೇಕು ಅಂತ ಇಸ್ಕೊಂಡಿದ್ದೆ. ಓಕೆ, 10 ಜನ ಬಂದ್ರು, ಇನ್ನು 20 ಜನ ಬರೋದು ಲೇಟ್ ಆಯ್ತು. ಒಂದೇ ನಿಮಿಷ, ಸಾರಿ. Put it silent and throw it off now, please. ವೀರೇಶ್ ಥಿಯೇಟ್ರು ನಮ್ಮ ವಿಜಯನಗರ ಇದೆಯಲ್ಲ, 20 ಜನ ಬರೋದು ಲೇಟ್ ಆಯ್ತು. ಶೋಗೆ ಇನ್ನೇನು ಒಳಗಡೆ ಹೋಗ್ಬೇಕು. ಒಬ್ಬ ಬಂದ್ಬಿಟ್ಟು, ಸರ್ ಕೊಡಿ ಸರ್, ಎಷ್ಟಾದ್ರೂ ಕೊಡ್ತೀನಿ ಕೊಡಿ ಸರ್ ಅಂದ್ಬಿಟ್ಟ. ನಾನು ಫೋನ್ ಹಾಕ್ದೆ, ಎಲ್ಲಿದ್ದೀರಾ ಅಂತಂದೆ.
ಮಾಗಡಿ ರೋಡಲ್ಲಿ ಬರ್ತಾ ಇದೀವಿ 5 ನಿಮಿಷ ಅಂತ. ಇಲ್ಲ ಟಿಕೆಟ್ ಎಲ್ಲ ಖಾಲಿ ಆಗ್ಬಿಡ್ತು, ಹೋಗ್ಬಿಡು ವಾಪಸ್ ಅದು. ಒಂದೊಂದು ಅವನು ಆಕ್ಚುಲಿ ಅಲ್ಲಿ 8,000 9,000 ಕೊಡ್ತದೆ. ಹಾ ಒಂದೊಂದು ಟಿಕೆಟ್ 5,000ಕ್ಕೆ ಮಾರಿದೀನಿ. 20 ಟಿಕೆಟ್ ಫಸ್ಟ್ ಡೇ ಫಸ್ಟ್ ಶೋ ಮಾರ್ಬಿಟ್ಟು. ಈ ನೋಕಿಯಾ ಒಂದು ಫೋನ್ ಇತ್ತು, ಸೈಡ್ ಅಲ್ಲಿ ಲೈಟ್ ಬರೋದು, ಹಾ ರಿಂಗ್ ಆಗಿದ ತಕ್ಷಣ ಸೈಡ್ ಅಲ್ಲಿ ಲೈಟ್ಸ್ ಹೌದು. ಬರೋದು. ಅದು ಅವಾಗ 35,000 ರೂಪಾಯಿ ಅದು. ಹ್ಮ್ ಆ ಫೋನ್ ತಗೊಂಡು ಆಮೇಲೆ ಯಾರು 10 ಜನ ಬಂದಿರಲ್ಲ ಎಲ್ಲ ಮಧ್ಯಾಹ್ನ ಊಟ. ಓ ಫಸ್ಟ್ 2005 5,000 rupees ಒಂದು ಟಿಕೆಟ್. 25,000 ವರ್ಗೂ ಹೋಗಿದೆ, ಹೆವಿ 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 ಹೋಗಿದೆ. 25,000 ವರ್ಗೂ ಹೋಗಿದೆ ಬ್ಲ್ಯಾಕ್. ಎಲ್ಲಿ ಸರ್ 2 months ವರ್ಗೂ ಟಿಕೆಟ್ ಸಿಗ್ತಾ ಇರ್ಲಿಲ್ಲ. 2 months 60 days ವರ್ಗೂ ಟಿಕೆಟ್ ಸಿಗ್ತಾ ಇರ್ಲಿಲ್ಲ. ವಾವ್. ನೀವು ಜೋಗಿ ಅಕ್ಸೆಪ್ಟ್ ಮಾಡಿದಾಗ ಓಕೆ ನಾನು ನಿರ್ಮಾಪಣೆ ಮಾಡ್ತೇನೆ ಅಂತಂದ್ರೆ ನಿಮ್ ತಲೆಯಾಗ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು? ರಿಲೀಸ್ ಆದ್ಮೇಲೆ ಏನ್ ಚೇಂಜ್ ಆಯ್ತು, ಏನ್ ಗೊತ್ತಿತ್ತು? ಇಲ್ಲ ನಮ್ದು ಬಿಕಾಸ್ ವಿವರ್ ಇನ್ ದ ಆಡಿಯೋ ಹಾ ಇರೋದ್ರಿಂದ ಜೋಗಿ ಅಂತಂದ್ರು ನಾನು ಮ್ಯೂಸಿಕ್ ಎಷ್ಟು ಸಾಂಗ್ಸ್ ಬರುತ್ತೆ ಅದನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೆ ನಾನು. ಹ್ಮ್ ಸೊ ಹೆಂಗೇನೋ ಮ್ಯೂಸಿಕಲ್ ಹೊಡಿತೀನಿ ಅಂತ ನಮ್ಗೊಂದು ಓಪ್ ಸಿಂಪಲ್. ಸೊ ಲೈನ್ ಒಂಥರ ಪ್ರೇಮ್ ಹೇಳಿದಾಗ ಇಲ್ಲ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಹ್ಮ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಈ ಥರ ಸಕ್ಸಸ್ ಆಗುತ್ತೆ ಅಂತ 100% ಇದ್ದಿರಲಿಲ್ಲ. ಓಕೆ ಎಲ್ಲ ಆಗಿ ಆಡಿಯೋ ರಿಲೀಸ್ ಮಾಡಿದ್ವಿ. ಹ್ಮ್ ಆವಾಗ ಹೈಪ್ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಒಂದೊಂದ್ ಸಾಂಗಿಗೆ ಈಗೆಲ್ಲ ಒಂದೊಂದು ಸಾಂಗ್ ಬಿಡ್ತಾ ಇದೀವಿ ಸರ್. ಅವಾಗ ಒಂದೇ ಸರಿ ಎಲ್ಲ ಸಾಂಗ್ ಎಲ್ಲ ಸಾಂಗ್ ಅವಾಗ ಸಿಡಿ ಒಂದೇ ಸರಿ CD ಅಲ್ಲ, ಆಡಿಯೋ ಕ್ಯಾಸೆಟ್. ಕರೆಕ್ಟ್. ಆಮೇಲೆ ಆಡಿಯೋ ಕ್ಯಾಸೆಟ್ ಅವಾಗ ಈಗ ಈ ಸಿಗರೆಟ್ ಪ್ಯಾಕ್ ತರ ಪ್ರಿಂಟ್ ಮಾಡಿಸ್ಬಿಡ್ತಿದ್ದೆ. ಓಕೆ ಈಗ ಸಿಗರೆಟ್ ಹಾಕ್ತಾರಲ್ಲ ಹಿಂಗೆ ಹಾ ಔಟ್ರ್ ಇತ್ತಲ್ಲ ಅಷ್ಟು ಮಾತ್ರ ಪ್ರಿಂಟ್ ಫ್ರೀಯಾಗಿ ಕೊಡೋದಕ್ಕೆ. ಶೆಲ್ಲು ಆ ಪ್ರಿಂಟ್ ಹಾ ಯಾವ ಊರಿಗೆ ಹೋಗಿ ಯಾವ ಇದೋಗಿ ಉತ್ತರ ಕನ್ನಡಕ್ಕೆ ಹೋಗ್ತಿರ್ಬೇಕಾರೆ ಆಲ್ ಒಂದು ಟೀ ಅಂಗಡಿ ಬಂತ ಒಂದು 10 ಕ್ಯಾಸೆಟ್ 20 ಕ್ಯಾಸೆಟ್ ಎಲ್ರಿಗೂ ಹಂಚೆ ಅಂತಿದ್ದೆ. ಓ ಎಷ್ಟು 1000 ಕ್ಯಾಸೆಟ್ ಫ್ರೀ ಹಂಚಿದೀವೋ ಗೊತ್ತಿಲ್ಲ. ಬಿಕಾಸ್ ವಿ ಆರ್ ಇನ್ ಟು ದಟ್ ಅಲ್ಲ. ಕರೆಕ್ಟ್. ₹5 ಕ್ಯಾಸೆಟ್ 30 minutes ಟೇಪ್. ಇಟ್ ವಾಸ್ ಚೀಪ್ ಫಾರ್ ಅಸ್. ಓಕೆ ಬೇರೆಯವ್ರು ಕಾಸ್ಟ್ಲಿ ಆಗೋದು. ಎಷ್ಟು ಫ್ರೀಯಾಗಿ ಕೊಟ್ಟಿದೀವಿ ಆ ಥರ. ಸಿಡಿ ಯಾವಾಗಲೇ ಹೈಯೆಸ್ಟ್ ಹೋಗ್ತಾ ಇದ್ದು. ಹ್ಮ್ ಅದ್ರದ್ದೊಂದು ಔಟ್ರದ್ದು ಒಂದು ಕತೆ ಇದೆ. ಕವರ್ ನೀವು ನಿಮ್ಗೆ ನೆನಪಿರ್ಬೇಕು, ಅದು ಜೋಳಿಗೆ ತರ ಇತ್ತು ಡಿಸೈನ್. ಹ್ಮ್, ಹ್ಮ್. ಕರೆಕ್ಟಾ? ಹೌದು. 3 ಡಿಸೈನ್ ಮಾಡಿಸಿದ್ದು, 4 ಡಿಸೈನ್. ಒಂದು ಶಿವಣ್ಣ ಲಾಂಗ್ ಇಟ್ಕೊಂಡು ಹಿಂಗೆ ಕೂತಿರೋ ಹಿಂದ್ಗಡೆ ಫೈರ್ ಇರೋದು, ಹ್ಮ್ ಇನ್ನೊಂದು ಬಂದು ಹೀರೋಯಿನ್ ಮತ್ತೆ ಶಿವಣ್ಣಂದು, ಇನ್ನೊಂದು ತಾಯಿದು ಒಂದು, ಇನ್ನೊಂದು ಯಾರಿತ್ತು ತಾಯಿದು, 3 ಡಿಸೈನ್ ಇತ್ತು. ಫಿಲಮ್ ರಿಲೀಸ್ಗೆ ಮುಂಚೆ ಫಸ್ಟ್ ಫುಲ್ ಲಾಂಗ್ ಇಟ್ಕೊಂಡು ಹೋಗಿರೋದೆ ಹೈಯೆಸ್ಟ್ ಕೇಳ್ತಾ ಇದ್ದು. ಹ್ಮ್ ಈ ತಾಯಿ ಜೊತೆ ಏನ್ ಡಿಸೈನ್ ಮಾಡಿಸಿದ್ವಲ್ಲ, ಅವ್ರು ಕುಣಿತಾರದು ಮರದ ಕೆಳಗಡೆ ಕುಣಿತಾರದು, ಹ್ಮ್ ಅದೊಂದು ಡಿಸೈನ್ ಇತ್ತು. ಅದು ಈಗ ಕೇಳೋರೇ ಇಲ್ಲ, ಅದು ಕಂಪ್ಲೀಟ್ ಗೋಡೌನ್ ತುಂಬಿಟ್ಟಿದೆ. ಹಾ ಅಯ್ಯೋ ಇಷ್ಟೊಂದು ಪ್ರಿಂಟ್ ಮಾಡಿಸ್ಬಿಟ್ಟಿದ್ವಲ್ಲ ಹೆಂಗೆ ಅಂತ ಎಲ್ಲಾರು ಅವರು. ಹಾ ಸರ್ ರಿಲೀಸ್ ಆಗಿದ್ದ ನೆಕ್ಸ್ಟ್ ಅವತ್ತು ಈವ್ನಿಂಗು ಹಾ ಲಾಂಗು ನಿಂತೋಯ್ತು, ಹೀರೋಯಿನ್ ಜೊತೆನೂ ನಿಂತೋಯ್ತು. ಇದಕ್ಕೆ ಬಂದಿದ್ದು ಬೇಡಿಕೆ ಇದೆಯಲ್ಲ ತಾಯಿ ಜೊತೆ ಇದ್ದಿದ್ದ ಆ ಡಿಸೈನ್ಗೆ, ಪೋಸ್ಟರ್ಗೆ ಆ ಪೋಸ್ಟರ್ಗೆ, ಓ ಮೈ ಗಾಡ್ ಅನ್ಬಿಲೀವೇಬಲ್. ನೈಟ್ ಎಲ್ಲಿ ಒಂದು ಇದು ತಗೊಂಡು ಬಂಟ್ ಸಂಘ ಇದೆಯಲ್ಲ, ಹಾ ಬಂಟ್ರ ಸಂಘ, ನಾವು ಅದ್ರ ಕೆಳಗಡೆ ಜಾಗನ ರೆಂಟ್ಗೆ ತಗೊಂಡು ಸಿಡಿ ಪ್ಯಾಕಿಂಗ್ ಮಾಡಿಸಿತ್ತು. ಸಿಡಿ ಪ್ಯಾಕ್ ಮಾಡ್ಸಕ್ಕೆ ಜನನ ಇದ್ರಲ್ಲಿ ಕರ್ಕೊಂಬಂದು ಅಲ್ಲಿ ಕೂಡ್ಸ್ಬಿಟ್ಟು ಸಿಡಿ ಪ್ಯಾಕಿಂಗ್ ಹೆಂಗ್ ಮಾಡೋದನ್ನ ತೋರಿಸಿ ಆ ಥರ ಮಾಡಿರೋದು. ನಮ್ಮ ಸ್ಟಾಫ್ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅನ್ಕೊಂಡಿರ್ಲಿಲ್ಲ ಅಯ್ಯೋ ಕ್ರೇಜ್. ನೆವರ್ ಸರ್ ನೆವರ್. ಬಿಕಾಸ್ ಜೋಗಿ ಆ ಟೈಮ್ ಈಗ ನಾವು ಎಲ್ಲ ಈಗ ಹಾಡ್ ಅದ್ ಇನ್ನೂ ಕೇಳ್ತೇವಿ, ಅದ್ ಇನ್ನೂ ಅಷ್ಟ್ ಫ್ರೆಶ್ ಅನಿಸ್ತೈತಿ. 20 years. ಫ್ರೆಶ್ ಅನಿಸ್ತೈತಿ, ಇನ್ನೂ ಹಳೆ ಸಾಂಗ್ ಅನ್ಸಂಗಿಲ್ಲ. ಅದ್ರ ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ಗೆ ಎಲ್ಲ ಸಾಂಗ್ ಅಂತ ಒಂದೇ ಒಂದು ಜೋಗಿ ಪ್ಲೇ ಮಾಡ್ತೀವಿ. ಆ ರಿದಮ್ಸ್ ಆ ಇದು ಅಯ್ಯೋ ನಾಸ್ಟಾಲ್ಜಿಯಾನೋ ಏನು ಆ ಟೈಮ್ದಾಗಿಂದ. ಇಲ್ಲ ಒಂದೊಂದು ಪ್ಲೇಯರ್ ನಂಗೆ ಹುಡುಕ್ಸಿ ಮಾಡಿಸಿದ್ವಿ. ಯಾಕಂದ್ರೆ ಫಸ್ಟ್ ಪ್ರೊಡಕ್ಷನ್ ಅಂದು ಇಷ್ಟು ದಿನ ಆಡಿಯೋ ಕಂಪ್ನಿ ಇತ್ತು. ಆಡಿಯೋ ಕಂಪ್ನಿ ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದಮೇಲೆ ಹಂಗಿರ್ಬೇಕು. ಪ್ರತಿ ಒಂದೂ ಅಷ್ಟು ಇಂಟ್ರೆಸ್ಟ್ ಮಾಡಿದ್ದು ಬಾಸ್. ಎಲ್ಲ ಫುಲ್ ಆಲ್ಬಮ್ ಎಲ್ಲ ಕೂಡ್ ಬಂತು ಗುರುಗಳೇ. ಅದ್ ಕೂಡಿ ಬರೋ ಸಿನಿಮಾ ಅಂತ ಬಂದಾಗ ಬಿಕಾಸ್ ರಿಸ್ಕ್ ಜಾಸ್ತಿ ಇರ್ತೈತಿ. ಅದೇನೆ ಬಂದ್ ಮತ್ ಜನ ಒಪ್ಕೊಂತಾರ ಇಲ್ಲೋ ಹೇಳಕ್ ಬರಂಗಿಲ್ಲ. ಒಪ್ಕೊಂಡಾದ್ಮೇಲೆ ಅವ್ರಷ್ಟು ಪ್ರೀತಿ ಅಂತ ಮತ್ತೆ ಯಾರು ಕೊಡಂಗಿಲ್ಲ. ಯಾರು ಕೊಡಲ್ಲ. ಹೌದು, ಅದು ನಿಮಗೂ ಆಮೇಲೆ ದುಡ್ಡು ಸೈಡಿಗೆ ಹೋಗ್ತೈತಿ, ಪ್ರೀತಿ ನೋಡೇ ಓ ಮೈ ಗಾಡ್ ಇದು ನಾವೇನೋ ಮಾಡಿದ್ದು ಇನ್ನೂ ತನ ಅಷ್ಟು ಜನ ನೋಡ್ತಾರ ಅಂತೇಳಿ. ಯಾಕಂದ್ರೆ ಜೋಗಿ ಆ ಲಾಂಗ್ ಅದೆಲ್ಲ ಆ ಲುಕ್ ವೈರಲ್ ಆತು, ಶಿವಣ್ಣನ್ ಲುಕ್ ವೈರಲ್ ಆತು. ಪ್ರತಿಯೊಂದು ಸ್ಟೆಪ್ ಅಲ್ಲೂ ಇಟ್ ವಾಸ್ ಸಮಥಿಂಗ್ ಎಲ್ಸ್. ಎಕ್ಸಾಕ್ಟ್ಲಿ. ಈಗ ನೀವು ಹೇಳ್ದಂಗ ಜೋಗಿ ಸಿನಿಮಾ ನೋಡೋಕಿನ್ ಮುಂಚೆ ಲಾಂಗು ಅವೆಲ್ಲ ಕೇಳ್ತಾರೆ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿರೋ ತಾಯಿ ಇಮೋಷನ್ ಜಾಸ್ತಿ ಐತಿ. ತಾಯಿ ಸೆಂಟಿಮೆಂಟ್. ಯಾಕಂದ್ರೆ ಅದು ಹಿಟ್ ಆಗಿದ್ದ ಅಲ್ಲೇ, ಅದು ಇನ್ನೂ ತನ ರೀಲ್ಸ್ ಬರ್ತಾವ. ಇವತ್ತು ದೇವಸ್ಥಾನದ ಶಾರ್ಟ್ಸ್ 100% ಎಲ್ಲ ವಿಭೂತಿ ವಿಭೂತಿ ಇಟ್ಕೊಳ್ಳೋದು, ತಾಯಿ ಇಟ್ಬಿಟ್ಟು ಒಂದು Correct. ವಿಭೂತಿ. ಓ ಮೈ ಗಾಡ್. ಇನ್ನು ಕಾಮೆಂಟ್ಸ್ ಓದ್ತಿರ್ಲಿಲ್ಲ ನಾನು. ಕಾಮೆಂಟ್ಸ್ ದಾಗ ಗೂಸ್ ಬಂಪ್ಸ್ ಇನ್ನೂ ಬರ್ತೈತಿ, ಇದು ಬರ್ತೈತಿ. ಅಂಡ್
ಬಟ್ ಆ ಟೈಮ್ದಾಗ ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೂ ಮತ್ತೆ 20 years ಲೇಟರ್ ಈ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ್ ಚೇಂಜ್ ಆಗೈತಿ ಟು ಅಪ್ರೋಚ್ ಥಿಂಗ್ಸ್? ಮೇನ್ಲಿ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕು ಅಂತಂದ್ರೆ ಅವಾಗ ಲಿಮಿಟೆಡ್ ಇತ್ತು. ಅಂದ್ರೆ ಇದೆಲ್ಲ ಈಗ ಡಿಜಿಟಲ್ ಬಂದಿರೋದ್ರಿಂದ ಫುಟೇಜ್ ಜಾಸ್ತಿ ಹೋಗುತ್ತೆ. ಅವಾಗ ರೀಲ್ ಇತ್ತು, ನೋಡ್ಕೊಂಡು ಶೂಟ್ ಮಾಡೋರು, ಎಕ್ಸ್ಟ್ರಾಸ್ ಯಾವ್ದು ಮಾಡ್ತಿರ್ಲಿಲ್ಲ. ಓಕೆ. ಡಿಜಿಟಲ್ ಇರೋದ್ರಿಂದ ಅದೇನು ಕಾರ್ಡ್ ಹೋಗುತ್ತೆ, ಎರೇಸ್ ಮಾಡ್ತಾರೆ, ತಿರುಗಿ ತಂದು ಹಾಕೊಂತಾರೆ, ಹಂಗಾಗ್ಬಿಡ್ತು ಇವಾಗ. ಅದು ಒಂದು ಪಾಯಿಂಟು. ಆಮೇಲೆ ಮಾರ್ಕೆಟಿಂಗ್ ಆಕ್ಚುಲಿ ನಮ್ಮ ಪ್ರೊಡಕ್ಷನ್ ಏನ್ ಪ್ರಾಬ್ಲಮ್ ಆಗಲ್ಲ ಸರ್. ಅವಾಗ ಏನಿದೆಯೋ ಇವಾಗ ಅದೇನೆ. ಸೇಮ್ ಕ್ಯಾಮ್ರಾ ಡಿಫ್ರೆನ್ಸು, ಇದು ಡಿಫ್ರೆನ್ಸು, ಲೊಕೇಶನ್ ಚಾರ್ಜ್ ಅದೇನೆ, ಆರ್ಟಿಸ್ಟ್ ಪೇಮೆಂಟ್ಸ್ ಅದೇನೆ, ಎಲ್ಲ ಅದೇನೆ. ಸೇಮ್. ಓನ್ಲಿ ಥಿಂಗ್ ಆ ರೀಲ್ ಇದ್ದಾಗ ಕಂಟ್ರೋಲ್ ಇತ್ತು. 20,000 15,000 ಕೊಟ್ಟು ರೀಲ್ ತರ್ತಾ ಇದ್ವಿ. ಆ ಶೂಟ್ ಆದ್ಮೇಲೆ ತಿರುಗಿ ರೀಲ್ ತರೋ ಏನೋ ಇಷ್ಟು ಯೂಸ್ ಮಾಡ್ತೀನಿ ಅಂತ ಬರ್ತಿತ್ತು. ಈಗ ಅದು ಕೇಳಂಗೆ ಇಲ್ವಲ್ಲ. ಕೇಳಂಗೆ ಇಲ್ಲ. ಅವಾಗ ಒಂದೇ ಕ್ಯಾಮ್ರಾ ಇರ್ತಿತ್ತು, ಬಬ್ಬ ಅಂದ್ರೆ 2 ಕ್ಯಾಮ್ರಾ, ಈಗ 4 ಕ್ಯಾಮ್ರಾ ಹಾಕ್ತಾರೆ ಡಿಜಿಟಲ್. ಕರೆಕ್ಟ್. ಸೊ ಅದಕ್ಕೆಲ್ಲ ಇದಾಯ್ತು. ಬಟ್ ರಿಲೀಸ್ಗೆ ನಾವು ಮಾಡಿದ್ದು ಜೋಗಿ ಪಬ್ಲಿಸಿಟಿ ಇವಾಗ ಕಂಪೇರ್ ಮಾಡಿದ್ರೆ ಈ ಕಂಪ್ಲೀಟ್ ಡಿಜಿಟಲ್ ಕ್ಯಾಪ್ಚರ್ ಆಗಿದೆ ಈಗ. ಕರೆಕ್ಟ್. ಎಲ್ರು ಮೊಬೈಲ್ ಅಲ್ಲಿ ಇದೆ, ಎಲ್ರು ಸೋಷಿಯಲ್ ಮೀಡಿಯಾ. ಮುಂಚೆ ಈ ಹೋರ್ಡಿಂಗ್ಸ್ ಎಲ್ಲ ಇತ್ತು ಈ ಟಿ ಜಂಕ್ಷನ್ ಅಲ್ಲಿ, ಇವತ್ತಿಗೂ ರೆಕಾರ್ಡ್ ಇದೆ, ಯಾರು ಅದನ್ನ ಬ್ರೇಕ್ ಮಾಡಕ್ ಹೋಗಿಲ್ಲ. 6 ಬೋರ್ಡ್ ಸೇರಿಸಿ ಒಂದು ಪೋಸ್ಟರ್ ಹಾಕಿದ್ದೆ, 20x20. ಇಲ್ಲಿಂದ ಅಲ್ಲಿ ತನಕ ಫುಲ್ ಹಿಡಿದ್ಬಿಟ್ಟಿದ್ದೆ ಅದಕ್ಕೆ ಕಂಪ್ಲೀಟ್. ಅಲ್ಲಿ ಯಾರು 1 ವರ್ಷ ಹಿಡಿದಿದ್ದೆ ಅದನ್ನ. ನಿಮ್ಗ ಜೋಗಿ ಆದ್ಮೇಲೆ ಪ್ರೀತಿಗೆ ಕಂಟಿನ್ಯೂ ಮಾಡಿದೆ ಹಂಗೆ. ನಿಮ್ಗ ಆ ಜಾಗ ಗೊತ್ತಿರಲ್ಲ ಅನ್ಸುತ್ತೆ, ನಾನು ಟಿ ಜಂಕ್ಷನ್ ಅಂತ ಇದೆ. ಓಕೆ. ಆ ಟಿ ಜಂಕ್ಷನ್ ಇಲ್ಲಿ ಇವಾಗೆಲ್ಲ ಬ್ರಿಡ್ಜ್ ಮಾಡ್ಬಿಟ್ಟಿದ್ದಾರೆ. ಮೆಜೆಸ್ಟಿಕ್ ಹೋಗೋ ರೂಟ್, ಓಕೆ. ಫ್ರಮ್ ರಾಜಾಜಿನಗರ್ ಟು ಮೆಜೆಸ್ಟಿಕ್ ಹೋಗೋ ರೂಟ್ ಅಲ್ಲಿ ಟಿ ಜಂಕ್ಷನ್ ಅಂತಿತ್ತು. ಅದು ಲ್ಯಾಂಡ್ ಮಾರ್ಕ್. ಅದು ಅಲ್ಲಿ ಒಂದು ಪೋಸ್ಟರ್ ಬಿತ್ತು ಅಂತಂದ್ರೆ ಅದು ಹೈ ಬಜೆಟ್ ಸಿನಿಮಾ ಅಂತಾನೆ ಇತ್ತು. ಒಂದು ಬೋರ್ಡ್ ಎಲ್ಲ ಹಾಕಿದ್ರೆ ನಾವ್ ಹಾಕಿದ್ದು 6 ಬೋರ್ಡ್ ಅಲ್ಲಿ, ಮೇಲ್ಗಡೆ 3, 6 ಬೋರ್ಡ್ ಫುಲ್ ಕ್ಯಾಪ್ಚರ್ ಮಾಡಿದೆ ಬಸ್. ಒಂದೇ ಪೋಸ್ಟರ್, 6 ಬೋರ್ಡ್ ಒಂದೇ ಪೋಸ್ಟರ್. 6 ಬೋರ್ಡ್ ಸಪರೇಟ್ ಅಲ್ಲ, ಒಂದೇ ಪೋಸ್ಟರ್, ಒಂದೇ ಪೋಸ್ಟರ್, 6 ಬೋರ್ಡ್ ಸೇರಿ. ಹೌದು, ಇವತ್ತಿಗೂ ಅದು ಹಿಂಗ್ ಹೋಗ್ತಿದ್ರೆ ಹಂಗ್ ಕಾಣಿಸೋದು. ಆಮೇಲೆ ಹುಬ್ಳಿ ಧಾರವಾಡ, ನಾನು ಹೇಳ್ತಿರೋದು ಜೋಗಿಗೆ ಎಷ್ಟು ಹೋರ್ಡಿಂಗ್ ಇದೆಯೋ ಅಷ್ಟು ಬೇಕು ಅಂದಿದ್ದೆ ನಾನು. ಪಕ್ಕ ಇದ್ರು ಕೊಡು ಫುಲ್ ಅಂದ್ರೆ ಕ್ರೇಜ್ ಇತ್ತು ನಂದು ಅವಾಗ ಪಬ್ಲಿಸಿಟಿ. ಮತ್ ಸಿನಿಮಾನು ಅಷ್ಟು ಚಲೋ ಇದು ಮಾಡಿ ಅವಾಗಿಂದ. ಆಮೇಲೆ ಅದು ರಿಲೀಸ್ ಚಿತ್ರದುರ್ಗದಲ್ಲಿ ಒಂದು ಫಂಕ್ಷನ್, ಹುಬ್ಳಿಲಿ ಫಂಕ್ಷನ್. ಸಕ್ಸಸ್ ಅಲ್ಲಲ್ಲ, ಪ್ರೀ ರಿಲೀಸ್, ಆಡಿಯೋ ರಿಲೀಸು. ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಾಗ ಊರೂರಿಗೆ ಹೋಗ್ಬೇಕಲ್ಲ ಬಸ್. ಈಗೇನಿಲ್ಲ, ಈಗ ಸೋಷಿಯಲ್ ಮೀಡಿಯಾ ಎಲ್ಲಿ ಕುತ್ಕೊಂಡು ಹೊಡೆದ್ ಬಿಡ್ಬೋದು. ನೆಹರು ಗ್ರೌಂಡ್ ಅಲ್ಲಿ ಎಷ್ಟು ಕಂಟ್ರೋಲ್ ಮಾಡಕ್ ಆಗಿಲ್ಲ. ಲಕ್ಷದ ಮೇಲೆ ಜನ, ಎಲ್ಲಿ ಹುಬ್ಳಿಲಿ ಎಲ್ಲಿದೆ ಲಕ್ಷದ ಮೇಲೆ ಜನ, ಅವಾಗ ಲಕ್ಷದ ಮೇಲೆ ಕಂಟ್ರೋಲ್ ಮಾಡಕ್ ಆಗಿಲ್ಲ. ನೆಹರು ಗ್ರೌಂಡ್ ಹೆವಿ ಇತ್ತು ಬಾಸ್ ಅವಾಗ. ಈಗ ಈಗ ನಮ್ಗೆ ಅದಕ್ಕೆ ಅನಿಸ್ತದೆ ಚೇಂಜ್ ಯಾಕಾಗೈತೆ ಅನಿಸ್ತೈತೆ. ಟ್ರೆಂಡ್ ಡಿಜಿಟಲ್ ಟೆಕ್ನಾಲಜಿ. ಅವಾಗ ಎಲ್ಲಾ ಡಬ್ಬ ಕಳಿಸ್ಬೇಕಾಗಿತ್ತು, ಬಾಕ್ಸು, ಅದ್ರ ಜೊತೆಗೆ ಪೋಸ್ಟರ್ಸ್, ಅದ್ರ ಜೊತೆಗೆ RP ಬಾಕ್ಸ್ ಅಲ್ಲಾಕಿ ಶಿಫ್ಟ್ ಮಾಡ್ಬೇಕಾಗಿತ್ತು. ಈಗ ಏನಿಲ್ಲ ಬಸ್, ಒಂದ್ಸರಿ ಅಪ್ಲೋಡ್ ಮಾಡ್ರೆ ವೇರ್ ಎವರ್ ಯು ಸೇ ಇಟ್ ವಿಲ್ ಬಿ ಡೌನ್ಲೋಡ್, ಇಟ್ ವಿಲ್ ಬಿ ದೇರ್ ಇನ್ ದೇರ್ ಆಫೀಸ್. ಆ ಲೈಸೆನ್ಸ್ ಸೈನ್ ಮಾಡಿದ್ರೆ ದೇ ವಿಲ್ ರಿಲೀಸ್. ಕರೆಕ್ಟ್ ಅಲ್ಲ? ಕ್ಯೂಬ್ ಮತ್ತೆ UFO ಕರೆಕ್ಟ್. ಎನಿವೇರ್ ಇನ್ ದ ವರ್ಲ್ಡ್ ಯು ಕ್ಯಾನ್ ರಿಲೀಸ್ ನಾವು. ಮೊದ್ಲಂಗಿರ್ಲಿಲ್ಲ. ಅಯ್ಯೋ, ನಾವು ಡಬ್ಬ ಅಂದ್ರೆ ಹಿಂಗೆ ಇಷ್ಟು ದೊಡ್ಡದು ರೀಲ್ ಡಬ್ಬ, ಇಷ್ಟು ದೊಡ್ಡದು ಇರೋದು, ಅದ್ರಲ್ಲಿ ರೀಲ್ಸ್ ಹೋಗೋದಲ್ವಾ? 12 ರೀಲ್, 6 ರೀಲ್ ಡಬಲ್ 12 ರೀಲ್ ಟೋಟಲ್. ಅದು ಈಗ ಜೋಗಿ ಈ ಇಸುವಿದ ರಿಲೀಸ್ ಮಾಡೋದ್ರೆ ಏನ್ ಡಿಫ್ರೆಂಟ್ ಏನ್ ಮಾಡ್ತಿದ್ರಿ ಬೇರೆ ಟೈಪ್ ಪ್ರಮೋಷನ್ಗೆ? ಈಗಿನ ಟೆಕ್ನಾಲಜಿ ಅಲ್ಲ, ಇದನ್ನ ಇಟ್ಕೊಬೇಕಲ್ಲ, ನಿಮ್ ದಾರಿಗೆ ಬರ್ಬೇಕಲ್ಲ ಬಸ್. ಪುಣ್ಯಕ್ಕೆ we are in the industry, we know the digital value and we know how to operate it. We are doing it little easy. For a new producer, digital ಅವ್ರಿಗೆ ಏನು ಅರ್ಥನೇ ಆಗಲ್ಲ. ರೀಲ್ಸ್ ಅಂದ್ರೆ ಏನು, ಶಾರ್ಟ್ಸ್ ಅಂದ್ರೆ ಏನು, ಅದೇ ಅಂದ್ರೆ ಏನು, ಇನ್ಫ್ಲುಯೆನ್ಸರ್ಸ್ ಅಂದ್ರೆ ಏನು, ನನಗೆ ಗೊತ್ತಿಲ್ಲ. ಕೇಳ್ದೆ ಏನಯ್ಯ ಇದು ಬಜೆಟ್ ಅಲ್ಲಿ ಹಿಂಗೆಲ್ಲ ಹಾಕಿದ್ರೆ ಏನ್ ಇನ್ಫ್ಲುಯೆನ್ಸ್ ಮಾಡ್ತಾರೋ ಅಂದೆ ನಾನು ಮಾಡಿದ್ದೆ ಹೇಳ್ಬೇಕಲ್ಲ, ಅದ್ ಬಿಟ್ಟು ಏನ್ ಹೇಳ್ತಾರೋ, ಅದ್ ಯಾಕೆ ಹೇಳ್ತಾರೆ ಅಂದ್ರೆ, ಇಲ್ಲ ಸಾರ್ ಅವ್ರಿಗೆ ಅಷ್ಟು ಫಾಲೋವರ್ಸ್ ಇದಾರೆ, ಹಿಂಗಾಗುತ್ತೆ. ಹೌದಾ, ನಾನು ಯಾಕೆ ಶುರು ಮಾಡಬಾರ್ದು? ನಾನು ಅಂದೆ ಹಿಂಗೆಲ್ಲ ಹೇಳ್ದೆ, ಹಿಂಗೆ ರೇಟು ಐ ಡೋಂಟ್ ಸೇ ದ ನೇಮ್. ಅವ್ರೆಲ್ಲ ನನಗೆ ಎಷ್ಟು ಕ್ಲೋಸ್ ಇದ್ರು, ನಾನು ಹೇಳ್ದೆ ಹಿಂಗಿಂಗ್ ಮಾಡಿ ಅಂತ ಅಂದ್ಬಿಟ್ಟು. ಗಣಪತಿ ಭಟ್ ಈ ಟಿಲ್ ಟುಡೇ ಈಸ್ ವೆರಿ ಕ್ಲೋಸ್ ಟು ಬಿ. ಅವ್ರೇನೋ ಮಾಡ, ಸರ್ ನೀವೇ ಸ್ಟಾರ್ಟ್ ಮಾಡಿ ಸರ್, ಬನ್ನಿ ಸರ್ ನಮ್ಮ ಇದ್ರಲ್ಲಿ ಬರ್ಬೇಕಾಗಿತ್ತು. ಇಲ್ಲ ನನ್ಗೆ ನೀವೇ ಮಾಡಿ ಅಂತ ಸ್ಟಾರ್ಟ್ ಮಾಡಿಸಿದ್ವಿ. ನಿನ್ನೆ ಫೋನ್ ಮಾಡಿ, ಗುರುಗಳೇ ಒಂದು ಇಂಟರ್ವ್ಯೂ ಮಾಡಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಟೈಮ್ ಚೇಂಜ್ ಆಯ್ತಲ್ಲ ಗುರುಗಳೇ.
ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ ಏನ್ ಮಾರ್ಕೆಟಿಂಗ್ ಮಾಡಿದ್ರು ಕಡಿಮೆ ಅನಿಸ್ತೈತಿ ಈಗ. ಅದೇ Competition. ಎಂಡ್ಲೆಸ್. ಎಂಡ್ಲೆಸ್ ಬಿಕಾಸ್ ಆಮೇಲೆ ಡಿಸ್ಟ್ರಾಕ್ಷನ್ಸ್ how it is converting to the audience we don't know. ವಿ ಡೋಂಟ್ ನೋ. ಅದನ್ನ gauge When it will convert, how it will convert we don't know. But our marketing was different. ಆ ಜೋಗಿ ಮಾಡಿದಾಗ ಆ ಪೋಸ್ಟರ್ಸ್ 5ಕ್ಕೆ ಜನ ನೋಡೋರು ಮಾಡೋರು 5. ಬಟ್ ಇದ್ರಲ್ಲಿ ನೋಡ್ತಾ ಇದಾರೆ ಬಟ್ ನಮಗ್ ಗೊತ್ತಾಗ್ತಾ ಇಲ್ಲ. ಅದು ಕನ್ವರ್ಷನ್. ಯಾವ ಟೀಮ್ ಆಫ್ ಪೀಪಲ್ ದೇ ಆರ್ ಫಾಲೋಯಿಂಗ್ ಎವ್ರಿಥಿಂಗ್. ಬಟ್ ನಮ್ದು ಆಯ್ತು ನೀವ್ ಹೆಂಗಂದ್ರೆ ಮಾಡಪ್ಪ ಅಂತ ಬಿಟ್ಟಿದ್ವಿ. ಜೋಗಿದ್ ಹೆಂಗಿತ್ತು ಅಂತಂದ್ರೆ, ಇವಾಗ ನೀವು 2 ವೀಲರ್ ತಗೊಂಡು ಹಿಂಗ್ ಹೋಗಿದ್ರೆ ಹಿಂಗ್ ತಿರ್ಗೋ ಪೋಸ್ಟರ್ ಕಾಣೋದು, ಹಿಂಗ್ ತಿರ್ಗೋ ಪೋಸ್ಟರ್ ಕಾಣೋದು, ಮೇಲೊಂದ್ ಹಾಕಕ್ಕಾಗಿಲ್ಲ ಅಷ್ಟೇ. ಆಕಾಶಕ್ಕೆ ಹಾಕಕ್ಕೆ ಅದಕ್ಕೆ ಆಪ್ಷನ್ ಇದೆ, ಅದು ಮಾಡ್ಬಿಟ್ರು ಅವ್ರು. ಅದಕ್ಕೆ ಆಪ್ಷನ್ ಇಲ್ಲ ಅಂತ ಬಿಟ್ಟಿರೋದು ಅವ್ರು. ಬಲೂನ್ ಕೇಳ್ದೆ ಗುರುಗಳೇ, ಅದನ್ನು ಕೇಳಿದೆ ಮೆಜೆಸ್ಟಿಕ್ ಅಲ್ಲಿ ಬಲೂನ್ ಹಾಕ್ಬಿಡೋಣ ಅಂದ್ಬಿಟ್ಟು. No, we tried all angles of publicity there, and what this film also, I have not left any point. ನೋಡೋಣ ಹೆಂಗ್ ಯಾವ ರೀತಿ ಕನ್ವರ್ಷನ್ ಆಗ್ಬೋದು. ಆಗ್ಬೋದು. ಈಗ ಎದಕ್ಕಂದ್ರೆ ಡಿಸ್ಟ್ರಾಕ್ಷನ್ ಜಾಸ್ತಿ ಐತಿ. ಈಗ ಒಂದ್ ರೀಲ್ ನೋಡಿದೆ, ಒಂದ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ಇನ್ನೊಂದ್ ಸಿನಿಮಾದ್ ಬರ್ತೈತಿ, ಅದಾದ್ಮೇಲೆ ಮತ್ತೆ ಯಾರೋ ಹಾಲ್ ಕುದಿಸ್ತಿರ್ತಾರ, ಅದ್ರ ಬರ್ತೈತಿ, ನೆನಪು ಹಾರ್ಬಿಡ್ತೇವಿ. ಸೊ ಅದು ಬಂದಾಗ ಇನ್ಸ್ಟಾಗ್ರಾಮ್ದಾಗಂತೂ ದಾಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಮತ್ತೆ ಇನ್ನೊಂದೇನೀಗ ನನಗೇನ್ ಅನಿಸ್ತೈತೆ ಅಂತಂದ್ರೆ ಆಸ್ ಅನ್ ಆಡಿಯನ್ಸ್, ಈಗ ಬಿಫೋರ್ ಕೋವಿಡ್ OTT ಅಷ್ಟು ಅಡಾಪ್ಷನ್ ಇರ್ಲಿಲ್ಲ. ನಮ್ಗೆ ಏನ್ ಥಿಯೇಟರ್ದಾಗ ನೋಡಕ್ ಸಿಗ್ತಿತ್ತು ನೋಡ್ತಿದ್ವಿ. ಈಗ ಫಾರಿನ್ ಸಿನಿಮಾ ನೋಡಾತೀವಿ, ಕೊರಿಯನ್ ನೋಡಾತೀವಿ, ಇದು ನೋಡಾತೀವಿ, ಅದ್ ನೋಡ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಕಂಪ್ಯಾರಿಸನ್, ಕ್ವಾಲಿಟಿ ಮೇಕಿಂಗ್. ಕರೆಕ್ಟ್. ಸೊ ಏನಿದ್ರು ಅಯ್ಯೋ ಇದು ಡಬ್ಬಾ ತರ ತೆಗ್ದವ್ರೆ ಅಂತ ಅವ್ರು ಹೇಳ್ಬಿಡ್ತಾರೆ, ಸಣ್ಣ ಮಗು ಹೇಳ್ಬಿಡ್ತಾರೆ. ಕರೆಕ್ಟ್. ಅದ್ ಎಕ್ಸ್ಪೋಜರ್ ಜಾಸ್ತಿ ಕಂಪೇರ್ ಕೊಟ್ಬಿಡ್ತಾರೆ, ನೋಡಿ ಅದಂಗಿದೆ ಇದಂಗಿದೆ ಹೆಂಗಿದೆ ಅಂತ. ಪ್ರತಿಯೊಂದು ಸ್ಟೆಪ್ ಅಲ್ಲೂ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಮತ್ OTT ಬಂದಾಗಿಂದ ಕಂಫರ್ಟ್ ಬಂದ್ಬಿಟ್ಟೈತೆ. ಮನ್ಯಾಗ ಒಂದ್ ಸಿನಿಮಾ ನೋಡ್ಬಿಡ್ತೇನೆ. Exactly. ಒಂದ್ ತಿಂಗಳಾದ್ಮೇಲೆ ಸಿನಿಮಾ OTT ಅಲ್ಲೇ ಬರುತ್ತೆ ಬಿಡು. ಯಾಕೆ ಹೋಗ್ಬೇಕು? ಥಿಯೇಟರ್ಗೆ. 500 ರೂಪಾಯಿ ಟಿಕೆಟ್ ಅಂದ್ರೆ 500 ರೂಪಾಯಿ ಪಾಪ್ಗಾನ್ ಆಗುತ್ತೆ. ಹೌದು. ಬೇಡ ಮನೇಲೆ ಕುತ್ಕೊಂಡ್ಬಿಡೋಣ ಅನ್ನೋ ಲೆವೆಲ್ ಆಗ್ಬಿಟ್ಟಿದೆ. ಅದ್ರ ಒಳಗಡೆ ಮೀರ್ ನಾವು ಕರ್ಸ್ಬೇಕು ಅಂದ್ರೆ ಸಮಥಿಂಗ್ ಶುಡ್ ಬಿ ದೇರ್ ಇನ್ ದ ಫಿಲ್ಮ್. ಬಟ್ ಇದಾರೆ ಇವತ್ತಿಗೂ ಅಟ್ ಎನಿ ಕಾಸ್ಟ್ OTT ನೋಡಿದ್ರು, ಬಟ್ ದೇರ್ ಆರ್ ಸೆಟ್ ಆಫ್ ಆಡಿಯನ್ಸ್ ಅವ್ರು ಸಿನಿಮಾಗ್ ಬಂದು ನೋಡ್ಬೇಕು, ಎಕ್ಸ್ಪೀರಿಯನ್ಸ್ 100% ಇರ್ಬೇಕು ಅನ್ನೋದಕ್ಕೆ ಇವತ್ತು ಹೊಸ ಥಿಯೇಟರ್ಗಳು ಓಪನ್ ಆಗ್ತದೆ. ಕಪಾಲಿ ಜಾಗದಲ್ಲಿ EMB ಬರ್ತಾ ಇರಲಿಲ್ಲ, ಸಿಂಗಲ್ ಸ್ಕ್ರೀನ್ ನೋಡಿದವ್ರು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ಬೋದಾಗಿತ್ತು. ಬಟ್ ಯಾಕೆ ಸ್ಕ್ರೀನ್ ಬಂತು ಅಲ್ಲಿ? ಬಿಕಾಸ್ ಪೀಪಲ್ ಆರ್ ದೇರ್, ದೇ ವಾಂಟ್ ಎಂಟರ್ಟೈನ್ಮೆಂಟ್. ಹೌದು, ಚಲೋ ಸಿನಿಮಾ ಬಂದ್ರೆ 100% ಅದೊಂದು ಕಾನ್ಫಿಡೆಂಟ್ ಇದೆ ನಮ್ಗೆ. ಚಲೋ ಸಿನಿಮಾ ಇದ್ರೆ ಮೇನ್ ಅದ. ಚಲೋ ಸಿನಿಮಾ ಮಾಡ್ಲಾರ್ದ ಈಗ ಜೋಗಿ ಚಲೋ ಸಿನಿಮಾ ಇರ್ತಿರ್ಲಿಲ್ಲ ಅಂತಂದ್ರೆ ನೀವ್ ಏನ್ ಮಾಡಿದ್ರು ವರ್ಕ್ ಆಗ್ತಿರ್ಲಿಲ್ಲ. ಗ್ಯಾರಂಟಿ. ಸಿನಿಮಾ ಸೆಕೆಂಡ್ ಪಿಕ್ಚರ್ ಪ್ರೀತಿಯ ನಾವು ಜೋಗಿ ಮೇಲ್ ಸಕ್ಸಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದು. 100% ಆಗಿಲ್ಲ. ಜನ ರಾಜರಲ್ಲ ಅವ್ರೆ. ಅದೇ ಆಡಿಯನ್ಸ್ ರಾಜರ. ಆಡಿಯನ್ಸ್ ಅವ್ರು ಬಂದು ಬೈದ್ರು ಬೈಸ್ಕೋಬೇಕು, ಹೊಗಳಿದ್ರು ಹೊಗಳಿಸ್ಕೋಬೇಕು. ಇವತ್ತು ಒಂದಿನ ಹಿಂಗ ಒಂದಿನ ಹಂಗ. ಅದಕ್ಕೆ ಮೊನ್ನೆ ಒರೇನಲ್ಲಿ ನಡೀತಲ್ಲ ಶೋ ನಡೀತಲ್ಲ, ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ. ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ನಂಬರ್ ಕೊಟ್ಟಿದ್ದಾನೆ, ಪ್ರೆಸ್ಸಿಗೆ ಅವ್ನ ಫೋನ್ ನಂಬರ್ ಕೊಟ್ಟಿದ್ದಾನೆ. ಚೆನ್ನಾಗಿಲ್ವಾ ಫೋನ್ ಮಾಡಿ ಹೋಗಿರಿ ಅಂತ ಹೇಳಿದಾನೆ. ಇದು ಪ್ರಭಾಸ್ ಅವ್ರ ಸಿನಿಮಾ ಇಲ್ಲ, ನಮ್ದು ನಮ್ದು ಮಾಡಿದಾರ. ಗಾರ್ಗ ನಮ್ ಡೈರೆಕ್ಟ್ರು, ಚೆನ್ನಾಗಿಲ್ವಾ ಫೋನ್ ಮಾಡಿ ನಮ್ಗೆ ಹೋಗಿರಿ, ಚೆನ್ನಾಗಿದ್ಯಾ ಇನ್ 4 ಜನ ಥಿಯೇಟರ್ ಕರೆಸಿ. ನಮ್ ಜನದ ಬ್ಯೂಟಿ ಏನಂತಂದ್ರೆ ಸಿನಿಮಾ ಚೆನ್ನಾಗೈತ, ನೀವು ಬ್ಯಾಡ್ ಅಂದ್ರು ನಾ ಕರ್ಕೊಂಡ್ ಬಂದ್ ತೋರಿಸ್ತೇನೆ. ನಾ ಮತ್ ಬಂದ್ ಕುಂದಿರ್ತೇನೆ, ನಾ ಮತ್ ಫ್ಯಾಮಿಲಿ ಜೊತೆ ಬರ್ತೀನಿ, ಫ್ರೆಂಡ್ಸ್ ಜೊತೆ ಬರ್ತೀನಿ, ಒಬ್ಬನ ಬರ್ತೇನೆ. ಸೊ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಅದಕ್ಕೆ ತಿಳ್ಕೊಳಕ್ ಟ್ರೈ ಮಾಡತ್ತೇನೆ ಅಂತಂದ್ರೆ ಭಾಳ ಮಾತ್ ನಡೆದೈತಿ ಇಂಡಸ್ಟ್ರಿ. ಅಷ್ಟು ಸಿನಿಮಾ ನಡೆದಿಲ್ಲಿಕ್ ಸದ್ಯ ಎಷ್ಟು ಮೊದ್ಲು ಹೆಂಗಿತ್ತು ಅಷ್ಟಿಲ್ಲ ಅಂತ ಹೇಳ್ತಾರೆ. ಅಂಡ್ ಒಂದಿಷ್ಟು ಪ್ರೊಡ್ಯೂಸರ್ ವಾಪಸ್ ದುಡ್ಡು ಹಾಕಕ್ಕೂ ಹೆದರ್ತಾರೆ, ಅದಕ್ಕಂದ್ರೆ ದುಡ್ಡು ಅಷ್ಟು ಕಳ್ಕೊಂಡ ಮೇಲೆ. ನೀವ್ ಹೇಳ್ದಂಗ್ ಹೊಸ ಪ್ರೊಡ್ಯೂಸರ್ ಅಂತಂದಾಗ ಅವ್ರಿಗೆ ನೀವ್ ಹೇಳ್ದಂಗ್ ಗೊತ್ತಿರಂಗಿಲ್ಲ ಅಷ್ಟು ಟೆಕ್ನಿಕಾಲಿಟೀಸ್. ನೀವ್ ಇಂಡಸ್ಟ್ರಿದಾಗ ಇದ್ದು ಗೊತ್ತಿತ್ತು. ಅವ್ರು ಇರೋದು ಪೋಸ್ಟರ್ ಹಾಕು, ಇದಾಕು, ಅದಾಕು, ಪೇಪರ್ ಆಡ್ ಕೊಡು. ಪೇಪರ್ ಆಡ್ 6 ತಿಂಗಳಿಂದ ಕೊಡ್ತಾ ಇದ್ವಿ ಬಾಸಿ, ಒಂದ್ ಪೇಪರ್ ಆಡ್ ಇನ್ನೂ ಕೊಟ್ಟಿಲ್ಲ ನಾವು. ರಿಲೀಸ್ ದಿಸಕ್ಕೆ ಕೊಡ್ಬೇಕು ಅಂತ ಅಷ್ಟೇ. ಅದಕ್ ಮುಂಚೆ ಬೇಡವೇ ಬೇಡ ಅನ್ಸತ್ತೆ. ಮೊದ್ಲು ವರ್ಕ್ ಆಗ್ತಿತ್ತು, ಮುಂಚೆ ಅದೇ ಇದ್ದಿತ್ತಲ್ಲ. ಲೆಟ್ ಮಿ ಆಸ್ಕ್ ಯು ಸಮಥಿಂಗ್, ನೀವು ಯಾವಾಗ ಪೇಪರ್ ನೋಡಿದ್ದೀರಾ? ಕರೆಕ್ಟ್. ನಿಮಗೆ ಕೇಳ್ತಿರೋದು ಯಾವಾಗ ಲಾಸ್ಟ್ ವೆನ್ ಡಿಡ್ ಯು ಬೈ ಅ ಉದಯವಾಣಿ ಆರ್ ಸಮ್ ಪೇಪರ್, ಯು ಸಾ ಪೋಸ್ಟರ್ ಇನ್ ದಟ್ ಅಂಡ್ ಯು ಸಾ ವಿಚ್ ಥಿಯೇಟರ್ ಇಸ್ ದೇರ್ ಇನ್ ದಟ್ ಅಂಡ್ ಯು ವೆಂಟ್ ಫಾರ್ ಅ ಫಿಲ್ಮ್? ಇಲ್ಲ, ನ್ಯೂಸ್ ಪೇಪರ್ ಡಿಜಿಟಲ್ ಆಗ್ಬಿಟ್ಟೈತಿ. ಹೌದು, ಅದು ಟಕನ್ ಬರುತ್ತೆ. ಅಲ್ಲೂ ಡಿಜಿಟಲ್ ಆಗ್ಬಿಟ್ಟೈತಿ. ಅದು ನಮ್ ತಂದೆ ಎಲ್ಲ ಕುಂತ್ ಓದ್ತಿದ್ರು ನ್ಯೂಸ್ ಪೇಪರ್. ಅದೆಲ್ಲ ಇವಾಗ ಬರಲ್ಲ ಬಿಡಿ. ಈಗ ಅವ್ರಿಗೆ ಮೊಬೈಲ್ ಕೊಟ್ರೆ ಹಿಂಗೆ ಎಸ್ಬಿಟ್ಟು ತಗೊಂಬಪ್ಪ ನೋಡಿ, ಇವ್ರದ್ದು ರುಟೀನ್ ಇತ್ತು. ಸಣ್ಣದ್ ಕಾಣಲ್ಲ, ದೊಡ್ಡದ್ ಬೇಕು ನಮ್ಗೆ, ನೀಟಾಗಿ ಓದ್ಬೇಕು ಅಂತಾರ. ಅಲ್ಲ, ಇವ್ರದ್ದು ರುಟೀನ್ ಇತ್ತು. ಇಲ್ಲ, ಇವ್ರದೇ ಇತ್ತಲ್ಲ. ಬೆಳಗ್ಗೆ ಆದ್ರೆ ಒಂದು ಲುಂಗಿ, ಒಂದ್ ಬನೀನ್ ಹಾಕೊಂಡು ನೀಟಾಗಿ ಹಾಸಿಗೆ ಮೇಲೆ ಕುತ್ಕೊಂಡು ಫುಲ್ ಪೇಪರ್ ಆಡಿ ಒಂದ್ ಕಾಫಿ ಕುಡ್ಕೊಂಡು ಕಂಪ್ಲೀಟ್ ಪೇಪರ್ ಏನೇನ್ ಬಂದಿದೆ ಎಲ್ಲ ನೋಡೋರು. ಆ ಜಮಾನ ಹೋಯ್ತು. ಈಗೆಲ್ಲ ಫೋನ್
ಸ್ಕ್ರೋಲ್ ಮಾಡೋದು ನ್ಯೂಸ್ ಓದೋದು. ಸ್ಕ್ರೋಲ್ ನ್ಯೂಸು ಅನ್ಸಂಗಿಲ್ಲ ಈಗ. ಅವಾಗೆಲ್ಲ ಅದ್ರಾಗ ಕ್ರಾಸ್ ವರ್ಡ್ ಗೇಮ್ಸ್ ಇರ್ತಿದ್ವು ಆಡಾಕ. ಟಿವಿದಾಗ ಯಾವ ಸೀರಿಯಲ್ ಬರತೈತಿ ಇವತ್ತು ಎಷ್ಟು ಗಂಟೆಗೆ ಅವೆಲ್ಲ ಅದ್ರ ಬಗ್ಗೆ ಇದ್ ಮಾಡ್ತಿದ್ವಿ. ಲಾಸ್ಟ್ ಸ್ಪೋರ್ಟ್ಸ್ ಸೆಗ್ಮೆಂಟ್ ಅದ, ನಾ ಸ್ಪೋರ್ಟ್ಸ್ ಸೆಗ್ಮೆಂಟ್ ಓದ್ತಿದ್ವಿ. ಹೌದು, ನಾಡಕ್ಕೆಲ್ಲ ನ್ಯೂಸ್ ಎಲ್ಲ ಬರ್ತಿದ್ವು. ಅವೆಲ್ಲ ನೋಡಿ ನಮ್ ತಂದೆ ಹೇಳ್ತಿದ್ರು, ಬೈತಿದ್ರು ನನಗೆ, ನಿನಗೆ ನ್ಯೂಸ್ ಪೇಪರ್ ಓದೋದು ನಿನಗೆ ಅಭ್ಯಾಸ ಬಂದಿಲ್ಲ, ನಿನಗೆ ನ್ಯೂಸ್ ಪೇಪರ್ ಓದ ಅಂತ ಹೇಳಿ. ಈಗ ಅವರು ಡಿಜಿಟಲ್ ಆಗ್ಬಿಟ್ಟು ಫೋನಿಗೆ ಅಡಿಕ್ಟ್ ಆಗ್ಬಿಟ್ಟವಲ್ಲ, ಮತ್ತ ನ್ಯೂಸ್ ಪೇಪರು. ಅದು ಒಂದು ದ ಮಾರ್ಕೆಟಿಂಗ್ ಮೀಡಿಯಂ ಹ್ಯಾಸ್ ಚೇಂಜ್. ಇವತ್ತು ಸರಿ ಥಿಂಗ್ ಇಸ್, ಇವಾಗ ಏನೋ ಒಂದ್ ನಡೀತಲ್ವಾ, ಅದನ್ನ ನಾಳೆ ಬೆಳಗ್ಗೆ ಬರೋದು ಅಲ್ವಾ. ಬಟ್ ಇವಾಗ ಇಲ್ಲಿ ನಡೀತಾ 5 seconds ಎಲ್ಲಾ ಕಡೆ ಇದೆ. ಕರೆಕ್ಟ್. ಈಗ ಟಿವಿಯಲ್ಲಿ ಬರೋ ನ್ಯೂಸ್ ನಾಳೆ ಪ್ರಿಂಟರ್ ಯಾರು ನೋಡಕ್ಕೆ ತಯಾರಿಲ್ಲ. ಇವಾಗ ಔಟ್ಡೇಟೆಡ್ ಆಗ್ತಿದೆ ಪೇಪರ್ಸ್. ಪ್ರಿಂಟ್ ಮಾಡಕ್ ಟೈಮ್ ಬೇಕು, ಬೆಳಗ್ಗೆ ಪಬ್ಲಿಸಿಟಿ ಆಗಕ್ಕೆ ಟೈಮ್ ಬೇಕು ತಾನೆ. ಅಷ್ಟು ಒಳಗಡೆ ಎಷ್ಟು ಮೀಡಿಯಾದಲ್ಲಿ ಬಂದ್ಬಿಡುತ್ತೆ ಅದು. ಅದ್ರಾಗ ಏನ್ ನೋಡ್ಲಿ ಹೊಸದ ಟೈಪ್. ವಾಟ್ ಈಸ್ ನ್ಯೂ ಫಾರ್ ದ ಪೇಪರ್ ಟು ದ ಪಬ್ಲಿಕ್ ಶೋ? ನೋ. ಅದಕ್ಕೆ ನ್ಯೂಸ್ ಪೇಪರ್ದಾಗ ಅರ್ಧ ಬರ ಆಡ ಬರತ್ತವ ಪಾಪ ಅವ್ರಿಗೂ ಈಗ ಟು ಫಂಕ್ಷನ್. ಹೌದೌದು, ಅವ್ರದ್ದು ಬಹಳ ಕಷ್ಟ ಇದೆ. ದೊಡ್ಡ ಪೇಜ್ ಆಡ್ ಬರತ್ತವ ಬರೇ 4-5 ಅದ್ರ ಬ್ಯಾಡ್ ಇದರ ಆಡ್ ನ್ಯೂಸ್ ಕಡಿಮೆ ಆಗ್ಬಿಟ್ಟೈತಿ. ನ್ಯೂಸ್ ಕಮ್ಮಿ ಬಿಕಾಸ್ ಹೊಸ ಪ್ರೊಡ್ಯೂಸರ್, ನಾ ಏನ್ ಕೇಳತ್ತಿದ್ದೆ ಅಂತ, ಹೊಸ ಪ್ರೊಡ್ಯೂಸರ್ಸ್ ಹೆದರಾತಾರ ಟು ಎಂಟರ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ. ಪ್ಯಾಷನ್ ಇರ್ತೈತಿ, ನಂಗೆ ಕನ್ನಡ ಸಿನಿಮಾ ಇಷ್ಟ, ನಂಗೆ ಸಿನಿಮಾ ಇಷ್ಟ ಅಂತ ಹೇಳಿ ರೊಕ್ಕ ಹಾಕಕ್ ಬರ್ತಾರ. ಬಟ್ ಒಂದಿಷ್ಟು ಜನ ಅವ್ರಿಗೆ ಮಿಸ್ಗೈಡ್ ಮಾಡ್ಬಿಡ್ತಾರ. ಈಗ ನಿಮಗೆ OTT ದಾಗ ಇಷ್ಟು ರೊಕ್ಕ ಬರ್ತೈತಿ, ನಿಮ್ಗೆ ಸ್ಯಾಟಲೈಟ್ ದಾಗ ಇಷ್ಟು ರೊಕ್ಕ ಬರ್ತೈತಿ, ಆರಾಮಾಗಿ ನೀವು ಸೇಫ್ ಆಗ್ಬಿಡ್ತೀರಿ. ಅಯ್ಯಯ್ಯೋ, ಅದ ಅವ್ರಿಗೆ ಏನ್ ಹೇಳ್ಬೇಕಂತ ಇದು ಹೇಳ್ತಿರ್ತೀನಿ. ಬಿಕಾಸ್ ನಿಮ್ ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷದ ಇಲ್ಲ, ನಮ್ಮ ಹತ್ರನೇ ಬರ್ತಾರೆ ಕೆಲವು ಡೈರೆಕ್ಟರ್ಸ್. ನಿಮ್ಮ ಹತ್ರನೇ ಬರ್ತಾರೆ? ಓಕೆ ಸರ್ ಇಷ್ಟು ಹಾಕಿ ಸರ್, ಇಷ್ಟು ಬರುತ್ತೆ ಅಂತ ಅಂದ್ರೆ ಬಂದ್ಬಿಡ್ತೈತಿ. ಬಂದ್ಬಿಡುತ್ತೆ ಸರ್, ಅಷ್ಟು ಡಿಮ್ಯಾಂಡ್. ಇವ್ರ ಡೈಲಾಗ್ ಏನ್ ಗೊತ್ತಾ, ಯಾರು ನೀವು ಡೈರೆಕ್ಟರ್ ಕೆಲಸ ಡೈರೆಕ್ಷನ್ ಮಾಡ್ರಿ, ಪ್ರೊಡ್ಯೂಸರ್ ಕೆಲಸ ಎಷ್ಟು ಬರ್ತೇ ಪ್ರೊಡ್ಯೂಸರ್ ಲೆಕ್ಕ ಹಾಕ್ತೀನಿ, ಕತೆ ಹೇಳು ನೀನ್ ಎಷ್ಟು ಬರ್ತೇ ಅಂತ ನನಗೆ ಹೇಳ್ಬೇಡ, ಏನ್ ಕತೆ ಇದೆಯಾ ಕತೆ ತಾಕತೆ ನನಗ್ ತೋರ್ಸು, ಬರೋದು ಬಿಡೋದು ಲೆಕ್ಕ ಹಾಕೋದು ನನ್ ಕೆಲ್ಸ ನೀನ್ ಯಾಕೆ ಮಾಡ್ತೇ, ಮತ್ತೆ ನಿನ್ ಕೆಲ್ಸ ಯಾರು ಮಾಡ್ತಾರೆ? ಬರ್ತಾರೆ ಸರ್, ಒಂದು 2.5 ಕೋಟಿ ಸರ್ ಸಾಕಷ್ಟೇ ಸರ್ ಅಂದ್ರೆ, ನೀನ್ ಹೆಂಗ್ ಲೆಕ್ಕ ಹಾಕಿದ್ಯಾ ಅಂತಂದೆ. ನಾನ್ ಕೇಳೋದು ಒಬ್ಬ ಡೈರೆಕ್ಟ್ರಿಗೆ, ಸ್ಟೋರಿ ಹೇಳ್ತೀಯಲ್ಲ, ಎಷ್ಟು ದಿನ ಶೂಟ್ ಮಾಡ್ತೀಯ, ಏನ್ ಕ್ಯಾಮ್ರಾಸ್ ಬೇಕು, ಏನ್ ಲೊಕೇಶನ್ ಬೇಕು, ಯಾರು ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ನಾವು ಕೊಡ್ತೀವಿ. ಓಕೆ, ಇಷ್ಟಲ್ಲಿ ನನ್ನ ಜಡ್ಜ್ಮೆಂಟ್ ಬರುತ್ತೆ, ಇಷ್ಟಾಗುತ್ತೆ ಬಡ್ಜೆಟ್ ಅಂತ. ಓಕೆ, ನೀನ್ ಯಾಕೆ ಹೇಳ್ತೀಯ ಬಡ್ಜೆಟ್, ಇಟ್ಸ್ ನಾಟ್ ಯುವರ್ ಬಿಸ್ನೆಸ್ ಅಂತ. ಓಕೆ, ನೀನ್ 100 ರೂಪಾಯಿ ಕೊಡೋದ್ ತೆಗೆದು ನಾನು 10 ರೂಪಾಯಿ ತರ್ತೀನಿ, ಏನ್ ರೇಟ್ ಇಡ್ತೀಯ ಅದಕ್ಕೆ ಅಂತ. ಐ ಕ್ಯಾನ್ ಗೆಟ್ ಇಟ್ ಲೆಸ್ ಮಾಡ್ಬೋದು. ಹೌದು, SP ಬಾಲಸುಬ್ರಹ್ಮಣ್ಯ ಇದ್ದಾಗ ಬೇರೆಯವ್ರಿಗೆ ಒಂದು ರೇಟು, ನಮಗೆ ಒಂದು ರೇಟ್. 40 years ನಮ್ದು ಕಂಪ್ನಿ ಸ್ಟಾರ್ಟ್ ಆಗಿತ್ತು. ಸೊ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಐ ಕ್ಯಾನ್ ಗೆಟ್ ಇಟ್ ಲೆಸರ್ ಪ್ರೈಸ್ ಫ್ರಮ್ ಅದರ್ಸ್. ಬಟ್ ನೀನ್ ಹೆಂಗ್ ಬಡ್ಜೆಟ್ ಹಾಕ್ತೀಯ ಅದಕ್ಕೆ, ಇಟ್ಸ್ ನಾಟ್ ಯುವರ್ ಬಿಸ್ನೆಸ್. ನೀನ್ ಕತ್ತೆ ಹೇಳಿ ಏನು ಅಂತ, ಈ ತರ ಕಾನ್ವರ್ಸೇಷನ್. ಸ್ಟೈಲ್ ಬೇರೆ ಇರುತ್ತೆ, ಇಲ್ಲಿ ಸ್ವಲ್ಪ ಪಾಲಿಶ್ ಅಲ್ಲಿ ಸ್ಟೈಲೇ ಬೇರೆ ಇರುತ್ತೆ. ನಮ್ಮ ಶಶಿಧರ್ ಗಾರ್ಗ ಡೈರೆಕ್ಟ್ರು ಅಂತ ಬಂದಾಗ, ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ಮಾಡಿದ್ದೆ ಗುರುಗಳೇ, ಆವ್ರೇಜ್ ಹೋಗಿತ್ತದು. ಆ ತಿಂಗಳೇ ರಿಲೀಸ್ ಮಾಡಿದ್ದೆ. ರಾಜೀವ್ ಅಂತ, ಅವನು ಯಾವ ಇಳಕಲ್ ಪಕ್ಕದಲ್ಲಿ ಊರು, ನಮ್ಮ ಹತ್ರ ಯೂಟ್ಯೂಬಲ್ಲಿ ಇದ್ದ ಅವನು. ಓಕೆ ಸರ್, ಪಿಕ್ಚರ್ ಲಾಸ್ ಆಯ್ತು ತಲೆ ಕೂತ್ಕೊಳ್ಬೇಡ, ಇನ್ನೊಂದು ಸಣ್ಣ ಪಿಕ್ಚರ್ ಮಾಡೋಣ ಅಂತ. ಅಲ್ಲಿ ಕಂಪ್ನಿ ಇದೆಯೋ, ದುಡಿತಾ ಇದ್ದೀವಿ, ಈಗ ಕಳ್ಕೊಂಡು ಕೂತಿದ್ದೀನಿ, ಇನ್ ಯಾಕಪ್ಪ ಬೇಕೋ ಸುಮ್ ಕೂತ್ಕೊ ಅಂತಂದೆ ನಾನು. ಇಲ್ಲ ಸರ್, ನಮ್ಮ ಫ್ರೆಂಡ್ ಒಬ್ಬ ಚೆನ್ನಾಗಿ ಕತೆ ಮಾಡಿದ್ದಾನೆ, ಹಂಗೆ ಹಿಂಗೆ. ಇನ್ನು ನಾವು ಹುಡುಗರ್ಗೆ, ನಿಮ್ಮ ಹುಡುಗರು ಯಾರನ್ನ ಹೇಳಿದ್ರೆ ನೀವು ಒಂದು ಮಾತು ಕೇಳ್ಬೇಕು ತಾನೆ. ಇಲ್ಲ ನೋಡಿ, ನಾವು ಹೇಳೋದು ಕೇಳೋದೇ ಇಲ್ಲ ಅವರು ಅಂತ ಬರುತ್ತಾ. ಓ ಕರ್ಸಪ್ಪ ಅಂದೆ. ಮೈಂಡಲ್ಲಿ ಇದ್ದಿದ್ದು ಅವನ್ನ ಕ್ಯಾನ್ಸಲ್ ಮಾಡೋಕು ಅಂತಾನೆ ಕೂತಿದ್ದು ನಾನು. ಅವ್ನು ಯಾರು ಬರ್ತಾರೋ ಕ್ಯಾನ್ಸಲ್ ಮಾಡೋಕು ಅಂತಾನೆ ಕೂತಿದ್ದು. ಅವ್ನು ಬಂದ, ಆನಿಮೇಟ್ರ್ ಇದು VFX ಇದು ಸರ್, ಅದು ಸರ್ ಅಂತಲ್ಲ, ಕೂತ್ಕೋಪ್ಪ ಅಂದೆ. ಏನೋ ಬುಕ್ ತೆಗ್ದ ಹಿಂಗೆ ತೆಗ್ದೆಲ್ಲ ತೋರಿಸ್ದ, ಸ್ಟೋರಿ ಬೋರ್ಡು ಸೀನ್ ವರ್ಕ್ ಎಲ್ಲ ಮಾಡ್ಬಿಟ್ಟಿದ್ದ, ಎಲ್ಲ ಮುಚ್ಚಿಬಿಡು ಅಂದೆ ನಾನು. ಕತೆ ಹೇಳು ಅಂದೆ, ಕೋರ್ ಪಾಯಿಂಟ್ ಏನು ಅಂದೆ, ವಾಟ್ ಈಸ್ ಯುವರ್ ಪ್ಲಾಟ್ ಅಂದೆ, 1 ಲೈನಲ್ಲಿ ಹೇಳು ಅಂದೆ. 15 ನಿಮಿಷ ಟೈಮ್ ಕೊಡ್ತೀನಿ, ನೀನು ಕತೆ ಹೇಳ್ಬಿಡ್ಬೇಕು ಅಂದೆ. ಅವನು ಓಪನಿಂಗ್ ಅವ್ನು ಬರ್ತಾನೆ ಸರ್, ಇಲ್ಲಿ ಕೂತ್ಕೊಂತಾನೆ, ಎದ್ದೋಗ್ಬಿಡ್ತೀನಿ ಅಂದೆ. ಏನಕ್ಕೆ ಈ ಕತೆ, ಏನಕ್ಕೆ ಯಾವ್ದ್ರ ಮೇಲೆ ಮಾಡಿದ್ಯಾ, ಏನು ಅನ್ಕೊಂಡಿದ್ಯಾ, ಅದನ್ನ ನನಗೆ ಹೇಳು ಅಂದೆ ಫಸ್ಟ್. ಅವ್ನು ಯಾವಾಗ ಮುಚ್ಚಿಕ್ಬೇಕು ಅಂದ್ರೆ ಅವ್ನು ಡೌನ್ ಆಗೋಗ್ಬಿಟ್ಟ. ಅವನು ಇದನ್ನ ತೋರಿಸ್ಬಿಟ್ಟು ಏನೇನೋ ಮಾಡ್ಬೇಕು ಅಂತ ಬಂದ. ಆಮೇಲೆ ಇಲ್ಲ ಹೇಳು ಪರವಾಗಿಲ್ಲ ಅಂತ ಶುರು ಮಾಡಿದೆ. ಲೈನ್ ಹೇಳಕ್ ಶುರು ಮಾಡ್ದ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡು ಅಂದೆ ನಾನೇನೆ. ಸ್ವಲ್ಪ ಎಲಾಬ್ರೇಟ್ ಮಾಡು ಅಂದೆ. ಎಲ್ಲ ಆದ್ಮೇಲೆ ಓಕೆ ಎಲ್ಲ ಸರಿ ಇದೆ, ಈ ಪೋರ್ಷನ್ ಇದೆಯಲ್ಲಮ್ಮ ಇದಾಗಲ್ಲ, ವರ್ಕೌಟ್ ಆಗಲ್ಲ ಗುರು ಅಂತೆ.
ಏನಕ್ಕೆ ವರ್ಕೌಟ್ ಆಗಲ್ಲ, ಯಾಕೆ ವರ್ಕೌಟ್ ಆಗಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಈ ಪೋರ್ಷನ್ ನೀನು ಚೇಂಜ್ ಮಾಡಿದ್ರೆ ಡೆಫಿನೆಟ್ ಆಗಿ ಆಗುತ್ತೆ. ಇದು 1942 ಥರ ಕೇಳಿಸ್ತಾ ಇದೆ, ಇದು ನೋಡ್ತಾ ಇದೆ, ಇದಾಗಲ್ಲ ಇದು ಅಂದೆ. ಅವನಿಗೆ ಎಲ್ಲ ಕಡೆ ನಾನೇ ಅನ್ಕೊಂಡಿದ್ದ. ಇಲ್ಲಿ ಬಂದು ನಾನು ಆಮೇಲೆ ಏನಕ್ಕೆ ಆಗಲ್ಲ ಅಂತ ಹೇಳಿದೆ. ನಾನು ಟೇಸ್ಟ್ ಚೆನ್ನಾಗಿಲ್ಲ, ಏನು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ತಾನೆ. ಹೌದು, ಸಕ್ಕರೆ ಕಡಿಮೆನೋ ಇದು ಕಡಿಮೆ ಹೇಳ್ಬೇಕು ತಾನೆ. ನನಗೆ ಇಡಿಸಿಲ್ಲ ಅಂದ್ರೆ ದಟ್ ಮೀನ್ಸ್ ಯು ಆರ್ ನಾಟ್ ಫಿಟ್ ಅಂತ ಆಗುತ್ತೆ. ಕರೆಕ್ಟ್. ಐ ಟೋಲ್ಡ್ ದಿಸ್ ಇಸ್ ದ ಪ್ರಾಬ್ಲಮ್ ಹಿಯರ್ ಅಂದೆ. ಇದು ಆಯ್ತು ಸರ್, ನಾನು ಚೇಂಜ್ ಮಾಡ್ಕೊಂಬರ್ತೀನಿ. ನಮ್ಮ ಹುಡುಗನಿಗೆ ಹೇಳಿದೆ, ನಾನು ಹೇಳಿರೋ ಕರೆಕ್ಷನ್ 15 ದಿವಸ ಅವ್ನಿಗೆ ಕಡೆ ತಲೆ ಹಾಕಿ ಮಲಗಲ್ಲ, ಫಸ್ಟ್ ನಾಳೆ ಏನೇನು ರೆಕಾರ್ಡಿಂಗ್ ಇದೆ ನೋಡ್ಕೊಂಡು ಕೂತ್ಕೊ ಅಂತಂದೆ. ಆಯ್ತು ಸರ್ ಹಂಗೆ ಸರ್ ಅಂತ ಹೋದ. ಅವತ್ತು ಸಾಯಂಕಾಲನೇ ತಿರುಗಿ ಬಂದ ಅವನು ಹೋದ್ಮೇಲೆ ಲೈನ್ ಚೆನ್ನಾಗಿದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಹೆಂಗ್ ಕರೆಕ್ಟ್ ಮಾಡ್ಬೋದು, ಇದು ಹೆಂಗ್ ಚೇಂಜ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ ನಾನು. ಬಂದ ಬಸ್ ಬಂದ್ಮೇಲೆ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಸರ್ ಅಂತ ಹ್ಯಾಟ್ಸ್ ಆಫ್ ಅಂದೆ ನಾನು. ಒಳಗಡೆ ಇನ್ನು ಆಚೆ ಕಡೆ ಹೇಳಕ್ಕೂ ಇಲ್ಲ, ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ಶುರು ಮಾಡಿ ಅವಾಗ ಸ್ಟಾರ್ಟ್ ಮಾಡಿದ್ ಬಸ್. ಇದು ರಿಜೆಕ್ಟ್ ಮಾಡ್ತೇನೆ ನಿಂತಿದ್ರಿ. ರಿಜೆಕ್ಟ್ ಅವ್ನ್ ಬೇಡ ಅಂತ ನನ್ಗೆ ಯಾಕೆ ಪಿಕ್ಚರ್ ಬೇಡ ಗುರು, ಕಂಪ್ನಿ ಇದೆಯಲ್ಲ ಗುರುಗಳ, ಇದಕ್ಕಿನ್ನ ಬೇಕಾ? ದುಡ್ಡು ವೇರ್ ಎವರ್ ಯು ಸಿಟ್, ವೇರ್ ಎವರ್ ಯು ಸ್ಲೀಪ್, ಯು ಆರ್ ಗೆಟಿಂಗ್ ಯುವರ್ ಮನಿ. ವೈ ಯು ವಾಂಟ್ ಟು ಪುಟ್ ಮನಿ ಇಯರ್ ಅಂಡ್ ಎಲ್ರು Risk ಹಾಕಿ. ಹಿಂಗ ಅನ್ಕೊಂಡು ಯಾಕೆ ಹೋಗ್ಬೇಕು ಭಿಕ್ಷೆ ಎತ್ಕೊಂಡು, ಬೇಡ ನನಗೆ ಅನ್ನೋದು ನನ್ಗೆ ಅಹಮ್ಮ. ಅವನು ಹಂಗಿದ್ದವನೇ ಕೊನೆಗೆ ಮಾಡ್ದ. ಆವಾಗ ಒಂದು ಚೆಕ್ ಮಾಡಿಟ್ಟೆ, 30 ಲಕ್ಷ ಕೊಟ್ಬಿಡ್ತೀನಿ, ಪಿಕ್ಚರ್ ಮುಗಿಸ್ಕೊಂಡ್ ಬರ್ಬೇಕು. ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಲೊಕೇಶನ್ಸು ನಿಂದು, ಕ್ಯಾಮ್ರಾ ಎಲ್ಲ ನಿಂದೇನೆ. ತಂದು ಸ್ಟುಡಿಯೋಗೆ ಹಾಕ್ಬಿಟ್ರೆ ಎಡಿಟಿಂಗು ಡಬ್ಬಿಂಗ್ ನಮ್ದು ಇದೆಯಪ್ಪ ಸ್ಟುಡಿಯೋ, ನಾನು ಮಾಡ್ಕೊತೀನಿ ತಂದೆ. ಮ್ಯೂಸಿಕ್ ನಾನು ಯಾವಾಗ ಬಂದಾಗ ಒಂದು ಊಟ ಒಂದು ಹಾಕೋ ಸಾಕು ಅಂದೆ ಅವನಿಗೆ ಪ್ರೊಡಕ್ಷನಲ್ಲಿ. ಅವನು ಏನೋ ಹಿಂಗಂತವ್ರು ಅಂದ್ರೆ ಒಂದು ನಿಮಿಷ ಮಾತಾಡೋಣ ಅವ್ನ ಫ್ರೆಂಡ್ ಅವನಿಗೆ, ನಮ್ಮ ಹುಡುಗನಿಗೆ. ಕೊನೆಗೆ ಸರ್ ನೀವೇ 30 ಲಕ್ಷ ಇಟ್ಕೊಳ್ಳಿ, ನೀವೇ ಖರ್ಚು ಮಾಡಿ, ನಾನು ಆಪ್ರೇಟ್ ಮಾಡ್ತೀನಿ ಅಂತ. ಓಕೆ ಪರವಾಗಿಲ್ಲ ಅಂತ ಅದು ಫಸ್ಟ್ ಒಪ್ಕೊಂಡು ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಸರ್ ಫಸ್ಟ್ ಡೇ ನಾವು ಚಿಕ್ಕಮಂಗ್ಳೂರ್ಗೆ ಹೋದಾಗ ಏನ್ ಅನ್ಕೊಂಡಿದ್ವಲ್ಲ ಬಜೆಟ್, ಅದಕ್ಕೆ ಇಂಟು 10 ಆಯ್ತು. ಆಮೇಲೆ ಏನಕ್ಕೆ ಆಯ್ತು ಅಂತ ಹೇಳ್ತೀವಿ, ಸುಮ್ಮನೆ ಆಗಿಲ್ಲ. ಫಸ್ಟ್ ಡೇ ಯಾವಾಗ ಇವ್ರು ಅವ್ನ ಔಟ್ಪುಟ್ ನೋಡಿದ್ರು, ಸಾಯಂಕಾಲ ಕರೆದ್ಬಿಟ್ಟು ಏನ್ ಬೇಕು ಸೆಟ್ ಎಲ್ಲ ನೀಟಾಗಿ ವರ್ಕ್ ಔಟ್ ಇನ್ ಸ್ಟೆಪ್ ಬೈ ಸ್ಟೆಪ್ ವರ್ಕೌಟ್ ಮಾಡಿ. ನನ್ನ ಬಜೆಟ್ ಯೋಚನೆ ಮಾಡಲಿಲ್ಲ ಬಾಸ್ ಇದಕ್ಕೆ, ಈ ಪಿಕ್ಚರ್ಗೆ. ಬಿಕಾಸ್ ವಿ ಹ್ಯಾವ್ ಸೀನ್ ದಿ ಸಕ್ಸಸ್, ವಿ ಹ್ಯಾವ್ ಸೀನ್ ದಿ ಫೇಲ್ಯೂರ್ಸ್. ಕರೆಕ್ಟ್. ಇಫ್ ದ ಕಂಟೆಂಟ್ ಇಸ್ ಗುಡ್, ಡೆಫಿನೆಟ್ಲಿ ಪೀಪಲ್ ವಿಲ್ ಪೇ ಅನ್ನೋದು ನನಗೆ ಗೊತ್ತು. ಹೌದು. ಸೊ ಮಾಡೋದು ಮಾಡ್ತೀವಿ, ಪರ್ಫೆಕ್ಟ್ ಮಾಡೋಣ ಅನ್ನೋದಕ್ಕೆ ಇದು ಆಗಿತ್ತು. ಮುಂದ್ ಜನರಿಗೆ ಬಿಟ್ಟಿದ್ದು, ನಮ್ಮ ಕಡೆಯಿಂದ ಪರ್ಫೆಕ್ಟ್ ಮಾಡಕ್ ನಾವು ಎಷ್ಟು ಟ್ರೈ ಸರ್ ನಮ್ಮ ಕೈಲಿ ಏನಿಲ್ಲ ಸರ್, ನಮ್ಮ ದೇವ್ರ ಆಶೀರ್ವಾದ ಇರಬೇಕು, ಹೌದು, ಎಲ್ಲ ಆಗತ್ತೆ. ನಮ್ಮ ಪ್ರಯತ್ನ ಯಾವುದನ್ನು ನಾವು ಬಿಡದಿರ ಮಾಡಬೇಕು, ಅಲ್ಲಿ ಪ್ರಾಮಾಣಿಕತೆ ಇರಬೇಕು. ಸಿನ್ಸಿಯರ್ ಆಗಿ ಮಾಡಿ, ದೆನ್ ವಿ ಹ್ಯಾವ್ ಟು ಪ್ರೇ. ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅಸ್ ರಿಟರ್ನ್ಸ್. ಪರ್ಸೆಂಟೇಜ್ ವಿ ಡೋಂಟ್ ನೋ, ಸಕ್ಸಸ್ ಪರ್ಸೆಂಟೇಜ್ ಇಸ್ 1:100. ಐ ಆಮ್ ಪ್ರೇಯಿಂಗ್ ಫಾರ್ 1 or 2% ದಟ್ ಈಸ್ ಎನಫ್ ಅಂತ. ಜಾಸ್ತಿ ಕೊಟ್ರೆ ಅವನ ಆಶೀರ್ವಾದ. ಇವ್ರ ಹೆಂಗ್ ಬಂದ್ರಿ ಫಿಲ್ಮ್ದಾಗ, ಈ ಫುಲ್ ಮಿಕ್ಸ್ದಾಗ? ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾಗ್ ನಾನು ಹೀರೋ ಅಲ್ವೇ ಅಲ್ಲ. ಅವ್ನು ಇರ್ಲಿಲ್ಲ ಬಾಸ್ ಹೀರೋ. ನಾನು ನಾನೇ ನಮ್ಗೆ ಬಂದಾಗ ಒಂದು ಕೆಲಸ, ಇವನ್ದು ಒಂದು ಸ್ಟೋರಿ ಡೈರೆಕ್ಟರ್ ರೆಡಿ ಮಾಡ್ಕೊಂಡು, ತಮಿಳ್ ಡೈರೆಕ್ಟರ್ ರೆಡಿ ಮಾಡಿ, ಏನಕ್ಕೆ ರೆಡಿ ಮಾಡಿದೆ ಅಂದ್ರೆ, ಇವನ್ ರೆಡಿ ಆಗಕ್ಕೆ 3 ವರ್ಷ ಬೇಕು, ಟೈಮ್ ಸಿಗುತ್ತೆ ಬಿಡು, ಹಂಗೆ ಎತ್ಬಿಡೋಣ, ಬೇಡ ಕಂಪ್ನಿ ನೋಡ್ಕೊಳ್ಳಿ ಅಂತ ಹಿಂಗ್ ಮಾಡಿದ್ದೆ ನಾನು. ಟು ಅವಾಯ್ಡ್ ಹಿಮ್ ಐ ಟೋಲ್ಡ್ ದಟ್ ಈಸ್ ಅ ಬಿಗ್ ಫಿಲ್ಮ್, ಅದು ಹಂಗಿದೆ ಹಿಂಗಿದೆ, ಅದಕ್ಕೆ ರೆಡಿ ಆಗ್ಬೇಕು ನೀನು ಅಂದ್ಬಿಟ್ಟು ಹಿಂಗ್ ತಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಮಾಡಬಾರ್ದು ಅಂತ ಅವ್ನಿಗೆ ಅದು ಕೊಟ್ಟೆ ಕೆಲಸ. ಇವಾಗ ಯಾರು ತೀರಾ ಮಾಡ್ತಾ ಇದ್ರೆ ನಿಮ್ಮ ಹುಡುಗರು ಏನ್ ಮಾಡ್ತೀವಿ, ಅದನ್ನ ಒಳ್ಳೆ ಟಫ್ ಕೆಲಸ ಕೊಟ್ಟು ಮಾಡೋ ಅಂದ್ರೆ ಏನ್ ಮಾಡ್ತಾನೆ, ಕರಿತಾ ಇರ್ತಾನೆ. ಹಂಗೆ ಇವನಿಗೆ ಮಾಡಿದ್ದೆ ನಾನು. ಸೊ ಇವನು ಇರ್ಲಿಲ್ಲ ಅದ್ರೊಳಗಡೆ. ಅವ್ನ ಸ್ಟೋರಿ ಹೇಳಿದಾಗ ಅಂದೆ, ಯಾರನ್ನ ಹೊಸಬ್ರನ್ನ, ಅಣ್ಣ ಇದಕ್ಕೆ ಹೊಸಬ್ರೇ ಬೇಕು ಅಂತಂದ. ನಾನು ಡೈಲಿ ಜಿಮ್ಗೆ ಹೋಗೋದು, ಇವ್ರು ಹೆಂಗೂ ಸಿನಿಮಾ ಮಾಡ್ತಾ ಇದೆ, ಯಾಕಂದ್ರೆ ಕತೆ ರವಿ ಅಂತ ಒಬ್ರು ಮಾಡ್ತಾರೆ. ನಾನು ಶ್ರೀನಿವಾಸ್ ಮಾಸ್ಟ್ರು, ನಮ್ಮ ಮಸಲ್ 360 ಅವ್ರ ಹತ್ರ ಡೈಲಿ ಅಲ್ಲೆಲ್ಲ ಸಿನಿಮಾದವರು ಅಲ್ಲೇ ಬರ್ತಾರೆ. ಸೊ ನಾನು ಡೈಲಿ ಜಿಮ್ಗೆ ಹೋಗೋದು, ಒಂದು ಎಲ್ಲ ರೆಡಿ ಆಗ್ತದೆ, ಕರೆಕ್ಟ್ ಮಾಡ್ತಾರೆ ರೆಡಿ ಆಗ್ತದೆ. ಅವಾಗ ಇವನು ಶಶಿ ಸಿಕ್ಕಿದ್ದು ಆಸ್ ಅ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ. ನಾನು ಅವನು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ವಿ, ಯಾರು ಹಾಕಿದೆ. ನಾನು ಆ ಜಿಮ್ಮಲ್ಲಿ ಎಲ್ಲ ಆರ್ಟಿಸ್ಟು ಬರೋರಲ್ಲ. ಸೊ ಏನಾಗ್ತಾ ಇತ್ತು, ನಾನು ಒಂದಷ್ಟು ಫೋಟೋಗಳೆಲ್ಲ ತೊಗೊಂಡು, ಮಗ ಇವ್ರು ಯಾಕೆ ಆ ಕತೆಗೆ ಹೊಸ ಫೇಸ್ ಬೇಕಾಗಿತ್ತು, ಅಂಡ್ ನ್ಯೂ ಫೇಸ್, ನಾಟ್ ಅ ರೆಗ್ಯುಲರ್. ಹೊಸಬ್ರು ಮಾಡಿರೋರು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಕತೆ ಇವನೇ ಅದಕ್ಕೆ ಅಂತ. ಕತೆನೇ ಬೇರೆ ಇದೆ ಆಕ್ಚುಲಿ, ಅದಕ್ಕೋಸ್ಕರ ಹೊಸಬ್ರೇ ಬೇಕು ಅಂತ. ಹೊಸಬ್ರು ಬೇಕಾದಾಗ ಏನಾಯ್ತು, ನಾನು ಎಲ್ಲ ಆರ್ಟಿಸ್ಟು ಜಿಮ್ಮಲ್ಲಿ ಬರೋರಲ್ಲ, ಹೊಸ ಯಾರ್ಯಾರು ಟ್ರೈ ಮಾಡ್ತಾರೆ ಎಲ್ಲರೂ ಬರೋರು. ಸೊ ನಾನು ಫೋಟೋಸ್ ತೋರಿಸ್ಬಿಟ್ಟು, ಮಗ ಇವ್ನು ಹೆಂಗಿರ್ತಾನೆ, ಇವ್ನು ನನ್ನ ಹತ್ರ ಫೋಟೋಸ್ ಎಲ್ಲ ಕಳ್ಸ್ಕೊಂಡು, ನನಗೂ ನಾನು ಡೈರೆಕ್ಟಾಗಿ ಇವ್ರಿಗೆ ಹೇಳಕ್ ಹೋಗಲ್ಲ, ಅದು ಇವಾಗಲ್ಲ, ಚಿಕ್ಕ ವಯಸ್ಸಿಂದ. ಅವ್ನು ಹೋಗ್ಬಿಟ್ಟು ಇವ್ರಿಗೆ ತೋರಿಸೋದು. ನಾನು ಅವತ್ತು ಅವ್ನಿಗೆಲ್ಲ ತೋರಿಸ್ಬಿಟ್ಟು,
ಅಲ್ಲಿಂದ ಜಿಮ್ಗೆ ಹೋದೆ ಇದ್ರ ಬನಶಂಕರಿಗೆ. ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಬರುತ್ತೆ ತಿರ್ಗಾ, ಮಗ ಅರ್ಜೆಂಟು ಬಾ ನೋಡಪ್ಪ, ಅರ್ಜೆಂಟ್ ಬರೋಕ್ಕಾಗಲ್ಲ, ಮಾಸ್ಟ್ರು ಆಚೆ ಹಾಕ್ಬಿಡ್ತಾರೆ, 45 ನಿಮಿಷ ಇಲ್ಲಿ ಮುಗಿಸಿ ಅಲ್ಲಿಗೆ ಬರೋಕೆ ಅರ್ಧ ಗಂಟೆ, ಬರ್ತೀನಿ ಸರ್. 1.5 hour ಆದ್ಮೇಲೆ ಹೋಗ್ತೀನಿ. ಹೋದ್ರೆ ಒಳಗಡೆ ಆರ್ಟಿಸ್ಟು ಫಿಕ್ಸ್ ಆಯಿತು. ಹಾಂ ಓಕೆ, ಯಾರು ನೀನೇ ಮಾಡ್ತಾ ಇರೋದು? ಅಯ್ಯೋ ನಾನಾ ಅಂತಂದೆ. ಇವ್ರು ಏನು ಅಯ್ಯೋ ನಾನಾ, ಏನೋ ಹಂಗಂದ್ರೆ, ಇಲ್ಲ ಕಷ್ಟ ಇದೆ ಅಂದರೆ ಹಿಂಗೆಲ್ಲ ಬಂದು ಪ್ಲೇಟಲ್ಲಿ ಕೊಟ್ಬಿಡೋಕ್ಕಾಗತ್ತಾ, ಯಾಕೆ ಹೋಗಿಲ್ವಾ ನೀನಾಸಮ್ ನೀನು, ವಾಟ್ ಯು ಮೀನ್ ಬೈ ಕಷ್ಟ ಇದೆ ಹಂಗೆ ಹಿಂಗೆ ಅಂತ. ಆಮೇಲೆ ಅವನು ಒಂದು ಮಾತು ಹೇಳಿದ್ದ, ಇವ್ರು ಫೋಟೋ ತೋರಿಸಿದಾಗ, ಇಲ್ಲ ಅರುಣಮ್ಮ ಹಿಂಗೂ ರೆಡಿ ನೀನಾಸಮ್ ಆಗಿದ್ದಾನೆ ಎಲ್ಲ ಫೋಟೋ ನೋಡಿದೆ, ಇವನು 5 ಲಕ್ಷ ಕೇಳ್ತಾ ಇದ್ದಾನೆ ಅಂತ. ಅವ್ನಿಗೆ ಯಾಕೆ 5 ಲಕ್ಷ ಕೊಡೋದು, ನಮ್ಮ ಹುಡುಗ ಇದ್ದಾನೆ, ನಾವು ಯಾಕೆ ಕೊಡಿ ಅಂತ. ಫ್ರೀ 3 times ಫುಡ್. ನಿಮ್ ಮೇಲೆ ಇನ್ವೆಸ್ಟ್ ಮಾಡ್ಯಾರಲ್ಲ ಎಷ್ಟು ವರ್ಷ ಅಲ್ಲ, ಅದಾದ್ಮೇಲೆ 3 times ಸ್ಟಾರ್ಟಿಂಗ್ 5 ಲಕ್ಷ ಇನ್ವೆಸ್ಟ್ಮೆಂಟ್. ಓಕೆ, ಇನ್ನು 5 ಲಕ್ಷ ತಿರ್ಗಾ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನಕ್ಕೆ? 3 ಹೊತ್ತು ಊಟ ಹೆಂಗೂ ಹೋಗ್ತದೆ ಮನೆಯಲ್ಲಿ, ಮಾಡ್ಬಿಡ್ಲಿ ಬಿಡು, ಹೆಂಗೂ ರೆಡಿ ಆಗಿದ್ದಾನೆ ಅಂದ್ರೆ ಸುಮ್ಮನೆ ಮಾಡಿಲ್ಲ. ಒಂದು ಪಾಯಿಂಟ್ ಹೇಳ್ತೀನಿ ಕೇಳ, ಏನಕ್ಕೆ ಅಂದ್ರೆ ಅವ್ನು ಅನ್ಕೊಂಡಿದ್ದು ಸ್ವಲ್ಪ ದೊಡ್ಡ ಬಡ್ಜೆಟ್, ಲೇಟ್ ಆಗುತ್ತೆ. ಇದು ಮಿನಿಮಮ್ ಬಡ್ಜೆಟ್ ಅಲ್ಲೂ ಮಾಡ್ಬೋದು. ಇದನ್ನ ಯಾಕೆ ಒಂದು ಮಾಡಿದೆ ಅಂತ ತೋರಿಸ್ಬೇಡ ಅಂತ ಕೈ ಹಾಕಿದ್ದು ಬಸ್. ಹಾರ್ಟ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅಂದ್ರೆ ಒಂದು ಪಿಕ್ಚರ್ ಮಾಡ್ಬೇಕು, ಅವ್ನಿಗೆ ಮಾಡ್ಬಿಟ್ಟು ಬಿಟ್ಬಿಡೋಣ ಅನ್ನೋ ಲೆವೆಲ್ ಈ ಪಿಕ್ಚರ್ ಕೈ ಹಾಕಿ ಇವ್ನಿಗೆ ಹಾಕಿದ್ ನಾನು. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತು. ಸೊ ಆವಾಗ ಅಲ್ಲಿ ಸ್ಟಾರ್ಟ್ ಆಯ್ತು ಇವನ್ ಆಗ್ದಾಗ. ಸೊ ಸಾಯಿ ಕುಮಾರ್ ಪಾತ್ರಕ್ಕೆ ಸಾಯಿ ಕುಮಾರ್ ಇರ್ಲಿಲ್ಲ ಅವಾಗ. ಮಂಗಳೂರು ಆರ್ಟಿಸ್ಟ್ ಒಬ್ರು ಇದ್ದಾರೆ, ಅವ್ರ ಹೆಸರೇನೋ ಇದೆ, ಒಳ್ಳೆ ಆರ್ಟಿಸ್ಟು. ಓಕೆ, ಅವ್ರನ್ನ ಕೇಳಿದಾಗ ಹಂಗಾಗುತ್ತೆ ಹಿಂಗಾಗುತ್ತೆ, ನಂದು 75,000 1 ಲಕ್ಷ ತನಕ ಬರುತ್ತೆ ಪೇಮೆಂಟ್, ಪರವಾಗಿಲ್ವ ಹಂಗೆ ಹಿಂಗೆ ಅಂದೆ. ಕೇಳುವಾಗ ಸರ್ ಇದಕ್ಕೆ ಇನ್ನೊಂದು ಆಪ್ಷನು ಸಾಯಿ ಕುಮಾರ್ ಹಾಕಿದ್ರೆ ಸೂಪರ್. ಸಾಯಿ ಕುಮಾರ್ ಇಸ್ ವೆರಿ ಕ್ಲೋಸ್, ಬಿಕಾಸ್ ನಮ್ಮ ಸ್ಟುಡಿಯೋಗೆ ಡಬ್ಬಿಂಗ್ ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಓಕೆ, ಇರು ಮಾತಾಡ್ತೀನಿ ಅಂದೆ. ಹಿಂಗೆ ಫೋನ್ ಹೊಡೆದೆ, ಹಿಂಗೆ ಇಲ್ಲೇ ಇದ್ದೀನಿ ಬನ್ನಿ ಶಂಗ್ಲರ್ ಹೋಟ್ಲಲ್ಲಿ ಅಂತಂದ್ರು. ಸೊ ವಿ ವೆಂಟ್ ದೇರ್, ನಾನು ಡೈರೆಕ್ಟರ್ ಹೋದ್ವಿ, ಕತೆ ಎಲ್ಲ ಹೇಳಿದ್ವಿ. ಈ ಲೈಕ್ ವೆರಿ ಮಚ್. ಸೊ ನನಗೊಂಚೂರು ಕಾನ್ಫಿಡೆನ್ಸ್ ಬಂತು. ಸಾಯಿ ಕುಮಾರ್ ಅವ್ರಿಗೆ ಇಷ್ಟ ಆಯ್ತು. ಯಾಕಂದ್ರೆ ನಾವು ನಮ್ಗೆ ಚೆನ್ನಾಗಿರುತ್ತೆ, ಇನ್ನೊಬ್ರು ನೋಡಿದಾಗ ಚೆನ್ನಾಗಿದೆ ಅಂದಾಗ ಓ ದೆನ್ ಇಟ್ಸ್ ವರ್ಕಿಂಗ್ ಅಂತ ಅನ್ಸ್ತಾರೆ. ಫಸ್ಟ್ ಸ್ಟೆಪ್ ಅವ್ರು ಹೇಳಿದಾಗ ನಂಗೆ ಸ್ವಲ್ಪ ಧೈರ್ಯ ಬಂತು. ಆಯ್ತು, ಅವ್ರದ್ದು ಆಯ್ತು. ನಾನು ಅಂದೆ, ಗುರುಗಳೇ ಅಮೌಂಟ್ ಎಷ್ಟು ಹೇಳ್ಬಿಡಿ ಅಂದ್ರೆ, ನಾನು ಮಾತಾಡ್ತೀನಿ ಬಿಡು ಗುರು, ನನ್ನ ತಲೆ ಕೆಡ್ಸ್ಕೊಂಬೇಡ ಅಂದ್ರು. ನನ್ಗೆ ಅವ್ರು ಮುಂಚೆ ಹೋಗೋವಾಗೇನೆ ಅವ್ರು ಎಷ್ಟು ತೊಗೊಂತಾರೆ, ಎಷ್ಟಕ್ಕೆ ಬರ್ತಾರೆ ಎಲ್ಲ ಕ್ಯಾಲ್ಕುಲೇಷನ್ ಆಗಿತ್ತು, ಮಾಡ್ಕೊಂಡೇ ಹೋಗಿದ್ದು ನಾನು. ಕೊನೆಗೆ ನಾನು ಮಾತಾಡ್ತೀನಿ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀಯ, ಡೇಟ್ ಹಿಂಗೆ ಅಂತಂದ್ರು. ಆಮೇಲೆ ಅವ್ರ ಮ್ಯಾನೇಜರ್ ಏನೋ ಹೇಳಿದ್ರು. ಆಮೇಲೆ ಇದಕ್ಕೆ ನಾನು ತಗೊಂಬಂದೆ ಅವ್ರನ್ನ, ನಾನು ಏನು ಅನ್ಕೊಂಡು ಅದಕ್ಕೆ ಅವ್ರನ್ನ ಕರ್ಕೊಂಬಂದೆ. ಸೊ ಈ ಥರ ಒಂದೊಂದು ಆರ್ಟಿಸ್ಟು ಇಟ್ ವೆಂಟ್ ಲೈಕ್. ಆಮೇಲೆ ಡೈರೆಕ್ಟರ್ ಖರ್ಚು ಮಾಡಿಸ್ತಾ ಅಂತ 100% ನಾನು ಹೇಳಲ್ಲ, ನನ್ನ ಪ್ಯಾಷನ್ಗೆ ನಾನು ಮಾಡಿದ್ದು, ಅಥವಾ ನನ್ನ ಮಗನಿಗೋಸ್ಕರ ಅಂತನೂ ಅಲ್ಲ. ಕಂಟೆಂಟ್ ಚೆನ್ನಾಗಿ ಸಿಕ್ತು, ಇದನ್ನ ಹೊಡಿಬೋದು, ಆಗತ್ತೆ, ಒಂದು ಲೆವೆಲ್ ಆಗುತ್ತೆ ಅನ್ನೋ ಲೆವೆಲ್ಗೆ ಇಟ್ಕೊಂಡು ದೆನ್ ಐ ವೆಂಟ್ ಇನ್ ದಟ್ ರೂಟ್. ಆ್ಯಕ್ಚುಲಿ ಸಂಪತ್ತು, ರಾಹುಲ್ ದೇವ್, ಒಬ್ಬೊಂದು ಆರ್ಟಿಸ್ಟು ಸೋರ್ಸೌಟ್ ಮಾಡಿ ಮಾಡಿದ್ವಿ. ಈಗ ಎದಕ್ಕಂತ ಈ ಟಾಪಿಕ್ ನೀವು ಹೇಳಿದ್ರಲ್ಲ, ಮಗನ್ ಸಲುವಾಗಿ ಮಾಡಿಲ್ಲ ಅಂತ ಹೇಳಿ. ಈಗ ಅದೆಲ್ಲ ಬಾಲಿವುಡ್ದಾಗೆಲ್ಲ ಐತದ ನೆಪೋಟಿಸಮ್ ಅಂತ ಹೇಳಿ, ಇಂಡಸ್ಟ್ರಿದಾಗ ಇದ್ದವ್ರ ಮಗಲಿಗೆ ಲಾಂಚ್ ಮಾಡ್ತಾರಂತ ಹೇಳಿ. ಅವೆಲ್ಲ ನಿಮ್ ತಲೆ ಬರ್ತಿತ್ತು ಏನ್? ಇಲ್ಲ ಗುರುವೆ, ಅವನು ಕಂಪ್ನಿ ಇತ್ತು, ಕಂಪ್ನಿ ನೋಡ್ಕೊಳೋದೇ ನನ್ನ ಟಾರ್ಗೆಟ್. ಆರ್ಟಿಸ್ಟ್ ಬೇಡಪ್ಪ, ಕಂಪ್ನಿ ನೋಡ್ಕೊ, ಡೈಲಿ ದುಡಿಬೋದು, 25-30 ಜನ 40 ಜನ ಇದ್ದಾರೆ, ಅವ್ರಿಗೆ ಸ್ಯಾಲ್ರೀಸ್ ಕೂಡ ಕರೆಕ್ಟ್ ಆಗಿರುತ್ತೆ, ನೀನ್ ಇದನ್ ಮಾಡು ಅಂತಂದೆ. ಬಟ್ ಅವ್ನ ಒಳಗಡೆ ಪ್ಯಾಷನ್ ಇತ್ತು. ನೀನು ಮುಗಿಸ್ಕೊಂಡ್ ಬಂದಾಗ ಒಂದು ಅವಾರ್ಡ್ ಏನೋ ತಂದಿದ್ದ, ಶಾರ್ಟ್ ಫಿಲ್ಮ್ ಮಾಡಿ. ಚೆನ್ನೈಗೆ ಹೋದಾಗ, ಚೆನ್ನೈಗೆ ಇವ್ರು ಕಳಿಸಿದ್ದು BSc ಎಲೆಕ್ಟ್ರಾನಿಕ್ ಮೀಡಿಯಾ, ಸಮಥಿಂಗ್ ರಿಲೇಟೆಡ್ ಟು ಆಡಿಯೋ ಕ್ಯಾಮ್ರಾ, ಅದನ್ನು ಟೆಕ್ನಿಕಲ್ ಆಗಿ ತಿಳ್ಕೊ, ಬೇಕಾಗುತ್ತೆ ಸ್ಟುಡಿಯೋಗೆ ಬೇಕಾಗುತ್ತೆ ಅಂತ ಕಳಿಸಿದ್ದು. ನಾನು ಅಲ್ಲಿ 2009-10 ಇದು, ನಾನು ಅಲ್ಲಿ ಅವಾರ್ಡ್ ಬಂತು. ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿ ಅದಕ್ಕೆ ಆ್ಯಕ್ಟಿವ್ ಮಾಡಿ ಒಂದು ಅವಾರ್ಡ್ ಬಂತು. ಅದಕ್ಕೆ ತೊಗೊಂಬಂದು ತೋರಿಸಿದಾಗ, ನೀನು ಕಳಿಸಿದ್ದೇನಕ್ಕೆ, ನೀನು ಏನು ಮಾಡ್ಕೊಂಬಂದಿದ್ಯಾ ಅಂತ. ಅದು ಫಸ್ಟು ಸೂಪರ್ ಅಂತಂದಿಲ್ಲ, ನೀನು ಕಳಿಸಿದ್ದೇನಕ್ಕೆ ನೀನು ಏನು ಮಾಡ್ಕೊಂಬಂದಿದ್ಯಾ. ಅಲ್ಲೂ ಒಂದು ಸರ್ ನೆಗೆಟಿವ್ ಇಟ್ಕೊಂಡೇ ಹೊಡ್ಕೊಂಡ್ ಬಂದಿರೋದು ಸರ್ ಇವತ್ತಿಗೂ ಅಷ್ಟೇ. ಹಿ ಈಸ್ ನಾಟ್ ದ ಓನರ್ ಇನ್ ದ ಕಂಪನಿ, ಈಸ್ ಅ ಸ್ಯಾಲರಿಡ್ ಪರ್ಸನ್. ಓಕೆ, ನಿಮ್ ಕಂಪನಿದಾಗ? ಹೌದು. ಐ ಆಮ್ ಗಿವಿಂಗ್ ಮಂತ್ಲಿ ಸ್ಯಾಲ್ರಿ, ಅದು ಡೇಟು ಅಷ್ಟು ದಿನ ಬಂದ್ರೆ. ಹುಡುಗರು ಕಟ್ ಮಾಡಲ್ಲ, ಇವನ್ ಯಾಕೋ 3 ದಿನ ಹುಡುಗರು ಕಟ್ ಆಗಲ್ಲ. ಅಯ್ಯೋ, ಹುಡುಗರು ಕಟ್ ಮಾಡಂಗಿಲ್ಲ. ಇಲ್ಲ ಅಪ್ಪಾಜಿ, ನಾವು ಮಾತು ಹೇಳ್ತೀನಿ, ನೀವು ನಂಬ್ತೀರ, ನಮ್ಮ ಫ್ಯಾಮಿಲಿ ಬೇರೆ ಯಾರೋ ಫ್ರೆಂಡ್ಸ್ ಸಿಗಲ್ಲ, 10th ಸ್ಯಾಲ್ರಿ ಇನ್ನೂ ಆಗಿಲ್ವೋ, 15 ಸ್ಯಾಲ್ರಿನಾ? ಯಾಕೋ ಚುಚ್ಚೆ ಮಾಡ್ತಾ ಇದೆಯಾ ನೀನು? ಓನರು ಅಶ್ವಿನಿ ಆಡಿ ಸುಮ್ಮನೆ ನಮ್ಮ ಅಪ್ಪನ ಮುಂದೆ ಹೇಳ್ಬಿಟ್ಬಿಟ್ಟು ಚೇರ್ ಮೇಲೆ ಕೂಡ್ಸೋರ, ಆಚೆ ಹಾಕ್ಬಿಟ್ಟು ವಾಚ್ ಬ್ಯಾಂಡ್ ಮಾಡ್ಬಿಡ್ತಾರೆ, ಸುಮ್ಮನೆ ನೀನು ಅನ್ಕೊಂಡು. ಇಲ್ಲ ಗುರುಗಳೇ, ನಾನು ಮಾಡಿದ್ದಂಗೆನೆ
ಡಿಸಿಪ್ಲಿನ್ ಇದು. ನಾನು ಸೈಕಲ್ ಹಾಕೊಂಡು ಕ್ಯಾಸೆಟ್ ಮಾಡ್ಕೊಂಡು ಬಂದಿರೋದು, ಆ ಕಷ್ಟ ಗೊತ್ತು, ನಿನಗೂ ಗೊತ್ತಾಗಬೇಕು. ಯು ಕ್ಯಾನ್ ಕಮ್ ಅಂಡ್ ಸಿಟ್ ದೇರ್ ಆನ್ ದ ಚೇರ್. ಡೈರೆಕ್ಟ್ಲಿ ಬಂದ್ ಕುಂದ್ರಾಕ ಇಲ್ಲ ಅದ್ರ ವ್ಯಾಲ್ಯೂ ಗೊತ್ತಿರ್ಬೇಕು ನಿಂಗೆ. ಅದೇನಾಯ್ತು, ಈ ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ಬೇರೆ ಕಡೆ ಇಲ್ಲ ಎಲ್ಲೋ ಟ್ರಿಪ್ಗೆಲ್ಲ ಹೋಗೋರಲ್ಲ. ನಮ್ದು ಹಂಗಿರ್ಲಿಲ್ಲ ಸರ್ ಸಮ್ಮರ್ ಹಾಲಿಡೇ. ವಿ ಯೂಸ್ ಟು ಕಮ್ ಡೌನ್. ನಾನಾಗ್ಲಿ ನನ್ನ ಕಸನ್ ಪ್ರದೀಪ್ ಅಂತಲ್ಲ, ನಾವು ಬಂದು ಫ್ಯಾಕ್ಟ್ರಿಲಿ ಕ್ಯಾಸೆಟ್ ಪ್ಯಾಕ್ ಮಾಡ್ತಾ ಇದ್ವಿ. ಸಮ್ಮರ್ ವೆಕೇಶನ್. ಹೌದು ಕ್ಯಾಸೆಟ್ ಪ್ಯಾಕ್ ಮಾಡ್ತಾ ಇದ್ವಿ. ಆಮೇಲೆ ಏನು, ವಿತ್ ದ ಸ್ಟಾಫ್ ವಿ ಹ್ಯಾವ್ ಟು ಸಿಟ್ ಅಂಡ್ ವಿ ಹ್ಯಾವ್ ಟು ಡೂ ದಟ್ ವರ್ಕ್, ವಿ ಹ್ಯಾವ್ ಟು ಲರ್ನ್. ಯಾವುದು ಬಂದು ನಮಗೆ ಪ್ಲೇಟಲ್ಲಿ ಕೊಟ್ಟೇ ಇಲ್ಲ. ಇವತ್ತಿಗೂ ಎಲ್ಲರೂ 9:30 ಬಂದ್ರೆ ಇವನು 10 ಗಂಟೆಗೆ ಬಂದರೆ ಯಾಕೆ 10 ಗಂಟೆಗೆ ಬಂದೆ ಅಂತ ಕೇಳ್ತೀನಿ. ಸ್ಟಾಫ್ ಮುಂಚೆ ನಾವು ಬಂದರೆ ಆವಾಗ ಸ್ಟಾಫ್ಗೆ ಒಂದು ದಿಗ್ಲಿರುತ್ತೆ, ಓ ನನ್ಕಿನ್ನ ಬಂದವನೇ ಮುಂಚೆ ಬಂದಿದ್ದಾರೆ ಅಂತ. ಕರೆಕ್ಟ್. ನಮ್ದು ಡಿಸಿಪ್ಲಿನ್ ಇಲ್ಲ ಅಂದ್ರೆ ಸ್ಟಾಫ್ ಡಿಸಿಪ್ಲಿನ್ ಹೆಂಗಾಗುತ್ತೆ? ಯು ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಬಾಸ್. ರೀಸೆಂಟ್ಲಿ ಇವನ್ CDs ಆಲ್ಸೋ. ಇವಾಗ ಕೆಲವ್ರು ಕೇಳಿದಾಗ ಇವತ್ತು CD ರೆಕಾರ್ಡಿಂಗ್ ಇದೆ, ಯಾರು ಇಲ್ಲ, ಇವ್ರಿಗೆ 100 ಪೀಸೋ 200 ಪೀಸೋ ಅದು ನಾನೇ CD ಹಾಕ್ಬಿಟ್ಟು ಕಂಪ್ಲೀಟ್ ಮಾಡೋದು ಬರುತ್ತೆ. ಯಾಕೆ ಬರುತ್ತೆ? ಅವತ್ತು ಮಾಡಿದ್ದೆ, ಇವತ್ತು ಯಾರು ಮಾಡೋರಿಲ್ಲ, ಬಟ್ ನನಗೆ ಬರುತ್ತೆ. ಅವತ್ತು ಮಾಡಿದ್ದಕ್ಕೆ ಇವತ್ತು ಅದು ಬರ್ತದೆ ನನಗೆ. ಪ್ರೊಡ್ಯೂಸರ್ ಮಗ ಪ್ರೊಡ್ಯೂಸರ್ ಆ ಥರ ಇದ್ರಲ್ಲಿ ಇಲ್ಲ. ಈಸ್ ಬಿನ್ ಟ್ರೈನ್ಡ್ ಆಸ್ ಅನ್ ಆರ್ಡಿನರಿ ಆರ್ಟಿಸ್ಟ್ ಆ್ಯಂಡ್ ಈಸ್ ಅನ್ ಆರ್ಟಿಸ್ಟ್. ಕೆಪಾಸಿಟಿ ಇರೋದಕ್ಕೆ ಹಾಕಿದಿಲ್ಲ ಅಂದರೆ ನಾನು ಆಗ್ತಿರ್ಲಿಲ್ಲ. ಆಮೇಲೆ ಅಲ್ಲ ಬಂದು ನಾನು ಫಸ್ಟ್ ಯಾವಾಗ ಈ ಥರ ಮಾಡಬೇಕು, ಈ ಥರ ನಾನು ಮಾಡಿದ್ದೀನಿ, ನನಗೆ ಆಸೆ ಇದೆ ಮಾಡಬೇಕು, ಆಸೆ ಇದ್ಬಿಟ್ರೆ ಮಾತ್ರ ಆಗಲ್ಲಪ್ಪ, ಯೋಗ್ಯತೆ ಇರಬೇಕು ಅಂತ ಒಂದು ಮಾತು ಹೇಳ್ಬಿಟ್ಟು ಇದಕ್ಕೆ ಹೋಗು, ಆ್ಯಕ್ಟಿಂಗ್ ಕಲಿಯೋಕ್ಕೆ ಹೋಗು ಅಂತ. ನಾವು ಆ್ಯಕ್ಟಿಂಗ್ ಕಲಿಯೋಕ್ಕೆ ನಾನು ಬಾಂಬೆಗೆ ಹೋಗಿ, ಬಾಂಬೆದೆಲ್ಲ ಆನ್ಲೈನ್ ಅವಾಗ ಬಂದಿದ್ದು 11-12 ಟೈಮಲ್ಲಿ ಅಲ್ಲಿ ಒಬ್ಬ ರಾಹುಲ್ ಅಂತ ಫ್ರೆಂಡ್ ಇದ್ದ, ಅವನಿಗೆಲ್ಲ ಕೇಳ್ಕೊಂಡು ಅಲ್ಲೆಲ್ಲೋ ವಿಸ್ಲಿಂಗ್ ವುಡ್ಸ್ ಅಂತ ಇದೆ, 8 ಲಕ್ಷ 10 ಲಕ್ಷ ಅದು ನಿನಗೆ, ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಇದೆ, ಹೋಗ್ಬೋದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾನು ಬಂದು ಸ್ಟೈಲಾಗಿ ಹಿಂಗಿದೆ, ಬಾಂಬೆಗ ಇಲ್ಲೇ ನೀನು ಆಟಗಳು ತಡೆಯೋಕ್ಕಾಗ್ತಲ್ಲ, ಇನ್ನು ಅಲ್ಲಿ ಹೋದ್ರೆ ಏನು ಮಾಡ್ತೀಯ ಅಂದ್ಬಿಟ್ಟು, ಬೇಡ ನಾನು ಕಳಿಸ್ತೀನಿ ನೀನು ಒಂದು ಜಾಗಕ್ಕೆ ಅಂತ ಅಂದ್ಬಿಟ್ಟು ನೀನಾಸಮ್ ಕಳಿಸ್ಬಿಟ್ರು. ನನಗೆ ಅಲ್ಲಿವರೆಗೂ ಕೇಳಿರ್ಲಿಲ್ಲ ಅದ್ರ ಬಗ್ಗೆ. ಅಲ್ಲಿ ಹೆಂಗೆ ಅಂತ ಡ್ರಾಮಾ ಗಿಮಾ ಮಾಡುವಾಗ ಎಲ್ಲಿಂದ ನೀನಾಸಮ್ ಆರ್ಟಿಸ್ಟು, ರಂಗಾಯಣರ ಆರ್ಟಿಸ್ಟ್ ಅಂತ ಇದ್ರು. ನೀನಾಸಮ್ ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್. ಬೆಸ್ಟ್. 5,000 rupees ಇಯರ್ಲಿ, 6,000 ವರ್ಷಕ್ಕೆ payment. 6,000 ಫೀಸ್ ವರ್ಷಕ್ಕೆ, ಬಟ್ ಸ್ಟೇ ಅಂಡ್ ಫುಡ್ ಸಿಗ್ತಾ ಇರ್ಲಿಲ್ಲ. 200 ಇಲ್ಲ ಈಸಿ. ಹೆಂಗಂತಂದ್ರೆ ಟ್ರೈನ್ಡ್ ಅಪ್ ಹೋಗ್ಬೇಕಲ್ಲಿ. 2 days ನಡೀತೆ ಇಂಟರ್ವ್ಯೂ ನಡೀತೆ. ಯು ವಾಂಟ್ ಟು ಗೆಟ್ ಅಡ್ಮಿಟೆಡ್ ಇನ್ ನೀನಾಸಮ್. 2 days ಇಂಟರ್ವ್ಯೂಲಿ 250 ಜನ 300 ಜನ ಬರ್ತಾರೆ. ಅದ್ರಲ್ಲಿ ಸೆಲೆಕ್ಟ್ ಮಾಡೋದು 15 ಜನ 300 ಜನದಲ್ಲಿ. ಇಂಟರ್ವ್ಯೂ ಮೇಲೆ ಬೇಸ್ಟ್. ಆಮೇಲೆ ಇಂಟರ್ವ್ಯೂ ಮಾಡೋದು ಯಾರು? ಅಲ್ಲಿರೋ ಸ್ಟಾಫು, ಹೊರಗಡೆಯಿಂದ 1-2 ಸ್ಟಾಫು, ಆಮೇಲೆ ಆ ಇಡೀ ಊರ್ ಜನಗಳು. ದಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯು ಹ್ಯಾವ್ ಟು ಗೋ. ನೀವು ಆ ಇಂಟರ್ವ್ಯೂ ಸುಮ್ಮನೆ ಅಟೆಂಡ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಊರ್ ಜನಗಳು ಕೂತಿರ್ತಾರೆ ಸುತ್ತಲೂ, 300 ಜನ ನೋಡ್ತಾ ಇರ್ತಾರೆ. ಇವ್ನು ಯಾವ ತರ ಮಾತಾಡ್ತಾನೆ, ಜನದ ಜೊತೆ ಬೆರೀತಿದಾನ ಇಲ್ಲ ಇವನು ಆಂಕರ್. ಆಮೇಲೆ ಫಸ್ಟ್ ಆಫ್ ಆಲ್ ಸಿನಿಮಾದವ್ರು ಅಂದ್ರೆ ಹೊರಗಡೆ ಸೇರ್ಸಲ್ಲ ಅವರು. ಯಾಕಂದ್ರೆ ಅದು ಕಂಪ್ಲೀಟ್ ಸಿನಿಮಾ ಮಾಡಕ್ ಬಂದಿದ್ರೆ ತಿಳಿಸಲ್ಲ, ನಾನು ಥಿಯೇಟರ್ ಇರ್ತೀನಿ, ಥಿಯೇಟರ್ ಸೇವೆ ಮಾಡ್ತೀನಿ ಅಂದ್ಬಿಟ್ರೆ ಫಸ್ಟ್ ಎಂಟ್ರಿ ತಗೊಳ್ಳೋದು. ಬಟ್ ಅಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಿತ್ತು, ಬಂದಿರೋದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋದು. ಫಸ್ಟ್ ಅಲ್ಲೇ ನನಗೆ ಗೊತ್ತಿತ್ತು ಆಚೆ ಹಾಕಿ ಹಾಕ್ತಾರೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಅಂತ ಗೊತ್ತಿದೆ ಅವ್ರಿಗೆ. ಬಟ್ ಅಲ್ಲಿ ಇಂಟರ್ವ್ಯೂ ನನಗೆ 99 ಇವರು ಸಾಯಂಕಾಲನೂ ಫೋನ್ ಮಾಡಿದ್ರು, ತಲೆನೇ ಕೆಡ್ಸ್ಕೊಂಬಿಡೋ ಮಗ, ಆಗಿಲ್ಲ ಅಂದ್ರೆ ಬೇರೆ ಏನಾದ್ರು ಸಿಗುತ್ತೆ ಅಂತ. ಕರೆಕ್ಟಾಗಿ ಅರ್ಧ ಗಂಟೆಗೆ ನೋಡಿದ್ರೆ ನನ್ನ ಹೆಸರು 4th ನೇಮಲ್ಲಿ ಇತ್ತು, ಬ್ಯಾಂಗ್ಳೂರಿಂದ ಅರುಣ್ ರಾಮಪ್ರಸಾದ್ ಅಂದ್ಬಿಟ್ಟು. ಸೊ ದಟ್ಸ್ ಹೌ ಐ ವೆಂಟ್ ಇನ್ ಟು ನೀನಾಸಮ್. ಅವರೇ ತೋರಿಸಿದ್ದು, ಅಲ್ಲೇ ಹೋಗ್ಬೇಕು. ಅವ್ರು ಅದೇ ಹೇಳಿದ್ದು, ನೀನು ಹೋಗ್ಬೇಕಾ, ಅದಕ್ಕೆ ಏನೇನು ತಯಾರಿ ಇದೆಯೋ ಮಾಡ್ಕೊ, ಎಲ್ಲ ತಯಾರಿ ಮಾಡು, ಆಗತ್ತಾ ಅದು ಜನ ದೇವರು ಇಬ್ರು ಕೈ ಹಿಡಿದ್ರ ಮುಂದಕ್ಕೆ ಹೋಗು, ಇಲ್ವಾ ಕಂಪನಿ ಇದೆ. ಸೊ ದೇರ್ ಇಸ್ ನೋ ಪ್ಲೇಸ್ ಫಾರ್ ಸೋಲ್ನ ಮನ್ಸಿಗೆ ಹತ್ಕೊಳ್ಳಲ್ಲ, ಗೆದ್ರೆ ತಲೆಗೆ ಹತ್ಕೊಳ್ಳಲ್ಲ. ಯಾಕಂದ್ರೆ ಕೆಲಸ ಇದೆ, ಮನೆಗೆ ದುಡಿಮೆ ಇದೆ, ದುಡ್ಡು ಬರುತ್ತೆ, ಇದು ಪ್ಯಾಷನ್, ಇದು ಮಾಡ್ಲೇಬೇಕು. ಆ ಥರ ಸ್ಟಾರ್ಟ್ ಆಗಿದ್ದು ಒಂದು ಜರ್ನಿ. ಅದು 2011-12 ಸ್ಟಾರ್ಟ್ ಆಗಿದೆ ಜರ್ನಿ. ಅವಾಗ ಇದು ಮಾಡಿ 2026 ರಿಲೀಸ್ ಆಗುತ್ತೆ. ಹೌದು. ಬಟ್ ಜರ್ನಿ ಅವ್ರು ಡಿಫಿಕಲ್ಟ್ ಇದ್ದಷ್ಟೇ ಸರ್. ಇದಕ್ಕೆ ನಮ್ಮ ಮನೆಗೂ ಹಂಗೆ ಇದೇನು ಸರಳ ಕೊಡಂಗಿಲ್ಲ, ಏನ್ ಬೇಕಂದ್ರೆ ಸಿಕ್ಬಿಡ್ತೈತೇನೆ. ಊಟ ನಮ್ಮ ಮನೆಗೆ ಲೇಟ್ ಬಂದ ಊಟ ಎಲ್ಲ ಐತಂದ್ರೆ ಅಲ್ಲೈತೆ ಹಾಕೋ ಟೈಮ್ ಆಯ್ತು ಊಟಕ್ಕೆ, ಆ ಟೈಮಿಗೆ ಬಂದ್ರೆ ಬಡಿಸ್ತೇವೆ, ಇಲ್ಲ ಇನ್ನ ಬಂದು ತಿನ್ಕೊಂತ ಹೋಗ್. ಬಿಸಿ ಬೇಕು, ಅದು ಬೇಕು, ಬಿಸಿ ಇದ್ದ ಟೈಮಿಗೆ ಬರ್ಬೇಕು. ಸರ್ ಒಂದು ಫ್ಯಾಮಿಲಿ ಬಿಸ್ನೆಸ್ ಅಲ್ವಾ, ಸೊ ಇಟ್ ಇಸ್ ಆಲ್ವೇಸ್ ಸ್ಯಾಲ್ರಿ. ಇವತ್ತು ಸ್ಯಾಲ್ರಿನ ಡ್ರಾ ಮಾಡ್ತಿರೋದು. ಸರ್ ನನಗೆ ಸ್ಯಾಲ್ರಿ ಅಂತ ಅವ್ರು ಫಸ್ಟ್ ಕೊಟ್ಟಿದ್ದು ಯಾವಾಗಿರ್ಬೋದು? ಐ ಆಮ್ 36 ನಾವು. ಓಕೆ, ಸ್ಯಾಲ್ರಿ ಅಂತ ಯಾವಾಗ ಕೊಟ್ಟಿರ್ಬೋದು ಅವ್ರು ನನಗೆ, ನಿಮ್ಮ ಪ್ರಕಾರ? 26 26 ಅಲ್ವಾ?
32ಗೆ ನಾನು ಮದ್ವೆ ಆಯ್ತಲ್ಲ ಅವಾಗ ಸ್ಯಾಲ್ರಿ ಅಂತ ಕೊಟ್ಟು ಮದ್ವೆ ಆದ್ಮೇಲೆ ಕೊಟ್ಟೆ ನಿನಗೆಲ್ಲಪ್ಪ ನೀನ್ 8 ಗಂಟೆ ನೋಡ್ಕೊಳಕ್ ಸ್ಯಾಲ್ರಿ ತಗೋ ಅಂತ. ಅರ್ಥ ಆಯ್ತಾ? ಅಲ್ಲಿವರೆಗೂ ಏನು ನೀನು ಅಪ್ಪೆ ಪೇರಿಲಿ ಊಟ ಮಾಡ್ಕೊಂಡು ಹೋಗೋ, ಪಾಪ ಬಂದಿರೋ ಕರೆಕ್ಟಾಗಿ ನೋಡ್ಕೊಬೇಕು, ಅದಕ್ಕೆ ಸ್ಯಾಲ್ರಿ ತಗೋ. ಅದಕ್ಕೆ ಸ್ಯಾಲ್ರಿ ಕೊಟ್ಟಿದ್ದು. ಅದು ನಮ್ ವೈಫ್ ಹೇಳಿ, ನೋಡ್ರಿ ಇಷ್ಟ ದಿನ ಬೇರೆ ರೀ ಫಿಕ್ಸ್ ಮಾಡ್ರಿ ಅಂತ. ಏನಕ್ಕೆ ಫಿಕ್ಸ್? ಮನೆ ಇದೆ, ಎಲ್ಲ ಇದೆ. 31ಗೆ ನನಗೆ ಫಸ್ಟ್ ಅದು 25,000 ಫಸ್ಟ್ ಸ್ಯಾಲ್ರಿ. ಅದು ಇನ್ಕ್ರೀಸ್ ಆಗಿದ್ದು ಮಗು ಆದ್ಮೇಲೆ ತಿರ್ಗಾ ಇವಾಗ ಒಂದ್ ಎಕ್ಸ್ಟ್ರಾ ತಗೋ, ಇವಾಗ ಇನ್ನು ಎಕ್ಸ್ಟ್ರಾ ಬೇಕು ಅದನ್ನ ನೋಡ್ಕೊ ಸರ್. ನನಗೆ ಸರ್ ಅವಾಗ ಏನಕ್ಕೆ 2 ಬೈಕ್ ಇದೆ, ಬೈಕ್ ದುಡ್ಡು ಫುಲ್ ಕ್ಯಾಶ್ ಕೊಟ್ಟು ಕೊಡ್ಸಾಯ್ತು, ಪೆಟ್ರೋಲ್ಗೆ ಬಾಟ ಕೊಡ್ತೀನಿ, ಮನೇಲಿ ಊಟ ಇದೆ, ಇನ್ನೇನಕ್ ದುಡ್ಡು? ಏನ್ ಶೋಕಿ ನಿನ್ಗೆ? ಬಟ್ಟೆ ಬೇರೆ ಕರ್ಕೊಂಡು ಹೋಗ್ತೀನಿ ಹೇಳಿ ನನಗೆ. ಈಗ ನಾನು ಹೇಳಿದ್ ಕರೆಕ್ಟಾ ತಪ್ಪ? ಈಗ ಅವ್ರ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಬೇಕಂದ್ರ ಪಾಪ ಮತ್ತೆ ಕೆಲಸ ಇದೆ ಸ್ವಾಮಿ, ಫ್ರೆಂಡ್ಸ್ ಜೊತೆ ಅಲ್ಲ, ವಾರದ ಒಂದ್ ದಿವ್ಸ, ತಿಂಗಳಿಗೆ ಒಂದ್ ದಿವ್ಸ ಕೊಡ್ತೀನಿಲ್ಲ ಸ್ಯಾಲ್ರಿ, ಅದನ್ನ ಸೇವಿಂಗ್ ಮಾಡ್ಕೊಬೇಕು. ಪೆಟ್ರೋಲ್ ನಾನು ಅದು ಎಲ್ಲ ಮಾಡ್ತಿದ್ದೆ. ಪೆಟ್ರೋಲ್ಗೆ 500 ಕೊಡೋರು, ನಾವು ಒಂದು 350 ಹಾಕ್ಬಿಟ್ಟು 150 ರೂಪಾಯಿ ಜೋಬಲ್ಲಿ ಇಟ್ಕೊಂತಿದ್ವಿ. ಯಾವಾಗ ವೀಕೆಂಡ್ ಬೇಕಾಗುತ್ತೆ, ಎಲ್ಲಾದ್ರೂ ಹೋಗಕ್ ಬೇಕಾಗುತ್ತೆ ಅಂತ. ಇದು ಸುಮ್ನೆ ಹೇಳ್ತಿಲ್ಲ ಬಾಸ್, 100% ಪಕ್ಕ ಹಿಂಗೆ ಮಾಡ್ಕೊಂಡೆ ಅವ್ನಿಗೆ ಬೆಳೆಸಿರೋದು ಬಾಸ್. ಈಗ ಮದ್ವೆ ಆಗೋವರೆಗೂ ದುಡ್ಡು ನೋಡಿ ಅಲ್ಲ, ಈಗ ಫಿಲ್ಮ್ ಮಾಡಿದ್ದೀನಿ, ಒಂದು ಕಂಪ್ನಿ ಅವನ ಇದಕ್ಕೆ ಒಂದು ಮಾಡಿದ್ದೀನಿ. ಈಗ ಮನೆ ವೆಹಿಕಲ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಆಗಿದೆ ಅವನಿಗೆ. ಮನೆ ಕಟ್ಟಬೇಕಷ್ಟೇ, ಸೈಟ್ ಎಲ್ಲ ತಗೊಂಡು. ನೆಕ್ಸ್ಟ್ ಅವನ್ ಲೈಫ್ ಅವ್ನಿಗೆ ಬಿಟ್ಟಿದ್ದೀನಿ. ಈಗ ಯು ಡಿಸೈಡ್ ಅಂಡ್ ಯು ರನ್ ಯುವರ್ ಶೋ. ಈಗ ನಿಮ್ ಜವಾಬ್ದಾರಿ, ನೀವು ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಯು ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಈ ದಿಕ್ಕು ಹೋಗ್ತೀಯೋ, ಈ ದಿಕ್ಕು ಹೋಗ್ತೀಯೋ, ಯಾವ ದಿಕ್ಕು ಹೋಗ್ತೀಯೋ, ಅದು ನಿನ್ನ ತಲೆ, ನಿನ್ನ ಶ್ರಮ, ನಿನ್ನ ಡೆಡಿಕೇಶನ್, ನಿನ್ನ ಇಂಟ್ರೆಸ್ಟ್. ಅಂಡ್ ವಾಟ್ ಅವರ್ ದ ಬ್ಯಾಂಕ್ ಬ್ಯಾಲೆನ್ಸ್ ಪುಣ್ಯದ್ದು ಅವ್ರು ಮಾಡಿರ್ಬೇಕು ತಾನೆ. ನನಗೆ ನಮ್ಮ ಅಮ್ಮನ ಆಶೀರ್ವಾದನೇ, ನಮ್ಮ ತಂದೆದು ಆಶೀರ್ವಾದ ಇದೆ, ಬಟ್ ನನಗೆ ನಮ್ಮ ಅಮ್ಮನ ಆಶೀರ್ವಾದ ಫುಲ್ ಇತ್ತು ನನಗೆ. ಅದಕ್ಕೆ ಎಲ್ಲೋದ್ರೂ ಸಕ್ಸಸ್ಸೇ ದೇವ್ರು ಇಲ್ಲಿ ತನಕ ಕೊಟ್ಟಿದ್ದಾನೆ ಗುರುಗಳೇ. ನಾವು ವಾಟ್ ಐ ಹ್ಯಾವ್ ಡನ್ ಎನಿಥಿಂಗ್, ಎವ್ರಿಥಿಂಗ್ ಇಸ್ ಫಿನಿಶ್ಡ್. ಲೆಟ್ ದೆಮ್ ಟೇಕ್ ಕೇರ್. ಫಿಲಿಮ್ ಮಾಡಬೇಕು. ಇದಕ್ಕಿಂತ ಮುಂಚೆನೆ ನಮ್ಮ ತಮ್ಮನೇ ನಿಮ್ಮ ಅಪ್ಪ ಎಲ್ಲಿ ರಿಲೀಸ್ ಮಾಡ್ತಾನೆ ಬಿಡಲ್ಲ, ಅವ್ನು ಮಾಡಲ್ಲ ಅಂತಾನೆ ಹೇಳಿದಾನೆ. ಅವನಿಗೂ ಹಂಗೆ ಇತ್ತು ನಂಬಿಕೆ, ಮಾಡದ ಇವನು ಅಂತ. ಸರ್ ನಾನು ಟೈಮ್ ಕಾಯ್ತಿದ್ದೆ ಗುರುಗಳೇ. ನಾನು ಮಾಡಿರ್ಬೇಕಾದ್ರೆ ಪಿಕ್ಚರ್ ನನ್ಗೆ ಗೊತ್ತಿಲ್ಲ ಏನು ಅಂತ, ಯಾವಾಗ ಹೊಡಿಬೇಕು, ಯಾವಾಗ ರಿಲೀಸ್ ಮಾಡ್ಬೇಕು ಅಂತ. ಅವನು ಆಮೇಲೆ ಏನೋ ಇಷ್ಟು ಖರ್ಚು ಮಾಡ್ತಿದ್ಯಾ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಾನು ದುಡ್ಡು ಹಾಕಿನಿ, ನಾನು ದುಡ್ಡು ತಗೊಂಡು ನೀನು ಸುಮ್ ಕೂತ್ಕೊಂಡೆ. ನೀನು ಅದಕ್ಕೆ ಬರ್ಬೇಡ, ನೀನು ಇದಕ್ಕೆ ಖರ್ಚು ಮಾಡ್ತೀಯ, ಯಾಕೆ ಖರ್ಚು ಮಾಡ್ತಾ ಇದೆಯಾ, ನಾಳೆ ನನ್ಮೇ ನೀವು ಆರ್ ಅನ್ ಆರ್ಟಿಸ್ಟ್. ನನಗೆ ಹೆಚ್ಚಾದ್ರೂ ನಂದೆ, ಕಡಿಮೆ ಆದ್ರೂ ನನ್ನ ತಲೆ ಮೇಲೆ, ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂದೆ. ನನ್ಗೆ ಅದು ಭಯ ಶುರು ಆಗ್ಬಿಡೋದು. ಅನ್ಕೊಂಬಂದಿದ್ದು ಇದಕ್ಕೆ ಒಂದು 20 ಲಕ್ಷ ಖರ್ಚು ಮಾಡ್ಬೇಕು ಅಂತ ಒಂದು ಸಾಂಗ್ಗೆ. ಆ ಸಾಂಗ್ 1.5 ಕೋಟಿ ಖರ್ಚು ಮಾಡಿದ್ದಾರೆ, ಯಾಕಂದ್ರೆ ಆ ಸಾಂಗ್ ಕೇಳ್ತು ಅಂತ ಅಂದ್ಬಿಟ್ಟು. ಇಟ್ಸ್ ನಾಟ್ ಲೈಕ್ ವೇಸ್ಟ್ ಕಾಸ್ಟ್ ಅಂತಲ್ಲ. ಅಗೋರಿ ಸಾಂಗ್ ಒಂದು ಮಾಡಿದ್ವಿ. ಓಕೆ, ಟೆಂಪಲ್ ಅಲ್ಲಿ ಮುಂದೆ ಇಟ್ಬಿಟ್ಟು ಅದೇ ಕಾನ್ಸೆಪ್ಟೇ ಮಾಡ್ಬೋದಿತ್ತು. ಬಟ್ ಅವ್ನು ಎಕ್ಸ್ಪ್ಲೈನ್ ಮಾಡಿದ್ದಿಲ್ಲ, ಈ ತರ ಸೆಟ್ಟರ್ ಮಾಡೋದು ಚೆನ್ನಾಗಿರುತ್ತೆ, ಹಾಕ ಮಗ ಅಂದೆ ನಾನು. ಕಾಡಲ್ಲಿ ಒಂದು ದೇವಸ್ಥಾನದ ಲೊಕೇಶನ್ ತೋರಿಸ್ಬಿಟ್ಟು ಒಂದು ಲಿಂಗ ಮಾತ್ರ ಸೆಟ್ ಹಾಕ್ಬಿಟ್ಟು ಮಾಡ್ಬಿಡೋಣ ಒಂದು ಸಾಂಗ್ಗೆ. ಎಲ್ಲಿ 1.25 ಕೋಟಿ ಬೇಡ ಬೇಡ. ನೋಡಿದ್ರೆ ಸೆಟ್ಟು 200 by 200 100 feet ಬ್ಲೂ ಮ್ಯಾಟು ಸರೌಂಡು ಸೆಟ್ಟು, ಅದು ಇದು ನೋಡಿದ ತಕ್ಷಣ ನನಗೆ ಅದು ಭಯ ಇದೆ. ಅದು ಅದು ಅವ್ರೊಬ್ಬರಿಗೆ ಆ ತಾಕತ್ತಿರೋದು. ಅಂದ್ರೆ ತಾಕತ್ತಂದ್ರೆ ಇಟ್ ವಾಸ್ ಮೈ ಕಾನ್ಸೆಪ್ಟ್. ಓಕೆ, ವಿಲ್ ವರ್ಕ್ ಇಟ್ ಔಟ್, ವಿಲ್ ಡೂ ಇಟ್ ಅಂತ. ಒಂದು ಆಡಿಯೋ ರೆಕಾರ್ಡಿಂಗು ಅಷ್ಟೇ ಗುರುವೆ. ಎಲ್ಲರೂ 2 ತಬ್ಲಾ ಅಂದರೆ 6 ಜನ ಅಂತಿದ್ದೆ, 10 ಜನ ಅಂತಿದ್ದೆ. ಐ ವಾಂಟ್ ದಟ್ ಹೆವಿ ಗ್ರ್ಯಾಂಡ್ ಇರ್ಬೇಕು. ನಿತಿನ್ ಶಂಕರ್ ಅಂತ ಬಾಂಬೆ ರಿದಮ್ ಪ್ಲೇಯರ್, ಅವರು ರಿದಮ್ ಕಂಪೋಸರ್, ರಿದಮ್ ಪ್ಲೇಯರು. ಎಲ್ಲ ಸಾಂಗ್ ಅವ್ರಿಗೆ ಕಳಿಸ್ಬಿಟ್ಟು ಮಾಡಿಸ್ತಿದ್ದೆ. ಅವರು ನಾರ್ಮಲ್ ಹಿ ಟೇಕ್ಸ್ 1.5 to 2 lakhs ಪರ್ ಸಾಂಗ್. ಈಗ ನನಗೊಂದು ರೇಟ್ ಫಿಕ್ಸ್ ಆಗಿತ್ತು. ಥೋಡಾ ಜಾದಾ ಕರೋ ಅಂತಿದ್ದ. ಬಾಸ್, ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ 20 years, ಪ್ಲೀಸ್ ಡೂ ಇಟ್ ಅಂತಿದ್ದೆ. ಯಾಕೆ ಅಂದರೆ ಇಲ್ಲೇ ರಿದಮ್ ಪ್ಲೇಯರ್ಸ್ ಇದ್ದಾರೆ. ಯು ನೋ ಎವ್ರಿಥಿಂಗ್, ಯು ಹ್ಯಾವ್ ಅ ಸ್ಟುಡಿಯೋ, ಯು ನೋ ಎವ್ರಿಥಿಂಗ್, ಬಟ್ ಐ ವಾಂಟೆಡ್ ಟು ದ ಟೋನ್ ಆಫ್ ದಟ್ ಥಿಂಗ್. ಆ ಥರ ಆ ತಬ್ಲಾಗು ಈ ತಬ್ಲಾಗು ಡಿಫ್ರೆನ್ಸ್ ಗೊತ್ತಿರುತ್ತೆ ಅಷ್ಟೇ. ಕರೆಕ್ಟ್, 100%. ನೀನು ನನಗೆ ಸಾಂಗ್ RP ಸರ್ 6 ವೈಲಿನ್ಸ್ ಬೇಕು ಅಂದ್ರು. ಯಾಕೆ ಸರ್ 6 ವೈಲಿನ್ಸು? ಇಲ್ಲಿ ಬೆಂಗಳೂರಲ್ಲಿ ಮಾಡಂಗಿದ್ರೆ 6 ವೈಲಿನ್ನು, ಚೆನ್ನೈ ಕರ್ಕೊಂಡೋಗಿ 40 ವೈಲಿನ್ನು ಚೆಲ್ಲೋ ಎಲ್ಲ ಹಾಕಿರೋದು ಒಂದು ಸಾಂಗ್ ಬಿಟ್ಟು. ಇನ್ಸ್ಟ್ರೂಮೆಂಟ್ ಇದ್ರೊಳಗೆ ಮ್ಯೂಸಿಕ್ ಮಾತ್ರ ಯಾವುದ್ರಲ್ಲೂ ಇಲ್ಲ, ಆ ಥರ ಮಾಡಿದ್ವಿ. ಒಂದು ಸಾಂಗ್ RP ಪಟ್ನಾಯಕ್, ಒಂದು ಸಾಂಗ್ ಗುರುಕಿರಣ್ ಅಗೋರಿ ಸಾಂಗು ಸ್ವಲ್ಪ ಮಾಸ್ ಥರ, ಮೆಲೋಡಿ ಸಾಂಗ್ RP ಪಟ್ನಾಯಕ್ ಕೊಟ್ಟೆ.
ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ದ ಬೆಸ್ಟ್ ಆಫ್ ದ ಬೆಸ್ಟ್ ಪೀಪಲ್ ಇನ್ ಚೆನ್ನೈ ಹ್ಮ್ ಅವ್ರ ಹತ್ರ ಬೇಸಿಕ್ ಮಾಡಿಸಿ ಅದಕ್ಕೆ ಓಲ್ಡ್ ಡಬ್ಸ್ ಏನೇನು ಬೇಕೋ ಮಾಡಿಸಿ ಮಾಡಿರೋದು. ಸೊ ವೇರ್ ವಿ ಥಿಂಕ್ ಅವರ್ ಮ್ಯೂಸಿಕ್ ಶುಡ್ ಬಿ ನಂಬರ್ 1 ಅಂತ. ನಾ ಮ್ಯೂಸಿಕ್ ಹಿಟ್ ಆತಂದ್ರ ಸಿನಿಮಾ ಭಾಳ ಪುಷ್ ಸಿಗ್ತದೆ. ಆ್ಯಕ್ಚುಲಿ ಒಂದು ಸಾಂಗ್ ಮೆಲೋಡಿ ಸೂಪರ್ ಹಿಟ್ ಆಗಿದೆ ಸರ್. ಆ ಗೋರಿ ಸಾಂಗ್ ಬಿಡಿ, ನಾನು ಮಾಡಿದ್ದೆ ಫಸ್ಟ್ ಏನು ಮಾಡಿದೆ ಅಂದರೆ ಶೂಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಆ ಗೋರಿ ಸಾಂಗ್ ರೆಕಾರ್ಡ್ ಮಾಡಿ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟೆ. ಆಮೇಲೆ ನಾವು ಶೂಟಿಂಗ್ ಹೋಗಿದ್ದು. ಓ ಅದೊಂದ್ ಸ್ವಲ್ಪ ಇನ್ವಿಟೇಷನ್ ತರ ಸಿನಿಮಾ ಸ್ಟಾರ್ಟ್ ಆಗಿದೆ. ಆಗುತ್ತೆ hype. ಆಗಿದೆ ಅಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಇನ್ವಿಟೇಷನ್. ಅದೇ ಸಾಂಗ್ 1.5 ಕೋಟಿ ಖರ್ಚು ಅಂತ ಹೇಳಿ ನಾನು ನಿಮ್ಗೆಲ್ಲ ಇವು ಭಾಳ ಹೆದರಿಕೆ ಆಕೈತೆ ನಿಮಗೆ. 100% ಸರ್. ಅವನ್ದೆಲ್ಲ ಒಂದ್ ಸ್ವಲ್ಪ ಸ್ಯಾಲರಿಡ್ ಜನ ನೀವು, ಸ್ಯಾಲರಿಡ್ ಜನ ಸ್ಯಾಲರಿ ಜನ ಹೆಂಗಪ್ಪ ಕರೆಂಟ್ ಬಿಲ್ಲು ಮನೆ ರೆಂಟ್ ಹೇಗ್ ಮಾಡ್ಲಿ? ಇಷ್ಟು ಉಳಿದಿದೆ ನೋಡಪ್ಪ, 2 ಹೊತ್ತು ಊಟ ಸಾಯಂಕಾಲ ಮಾಡ್ಬೋದು ಬೇಕಂದ್ರೆ ಆಚೆ ಅಷ್ಟು ಉಳಿದಿದೆ ಅಂತ ಅನ್ಕೊಳ್ಳೋರ್ಗೆ ಕರ್ಕೊಂಡ್ ಬಂದ್ಬಿಟ್ಟು 1.5 ಕೋಟಿಗೆ ಸಾಂಗ್ ಮಾಡಿ ಅಬ್ಬಾ 1.5 ಕೋಟಿ ಸಾಂಗ್. ಮೊನ್ನೆ ಅಂದ ಒಂದು ಮಾತು ರಿಲೀಸ್ ಮಾಡ್ತಾ ಇದ್ದೀನಿ, ಹಿಂಗೆ 1 ಕೋಟಿ ಕೊಟ್ಬಿಟ್ಟು ನಾನು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಥೋ ನನ್ನ ಮಗನೇ ಅಂದೆ ನಾನು. ಆಯ್ತು ಹೋಗಿ ಕೆಲಸ ನೋಡ್ಕೊ ಹೋಗೋದು, ಬರೀ 1 ಕೋಟಿ ಇದೆಯಾ ಅಷ್ಟೇ ನೀನು ಅಂದೆ ನಾನು. ಬಟ್ ಹೆಂಗಿದ್ರು ಸಣ್ಣವ್ರಿದ್ದಾಗ ಇವ್ರೆ ಸರ್ ಸರ್ ಬೇಡವಾ ಬೇಡವಾ? ಕೆಲವು ನೀವು ಹಾಕಕ್ಕೂ ಆಗಲ್ಲ, ಬರೀ ಬೀಪ್ ಮಾತಾಡ್ಬಿಡ್ತಾರೆ. ಅದು ಎಡಿಟಿಂಗ್ ನಾ ಮಾಡ್ಕೊಂತೇನೆ, ನೀವ್ ಹೇಳ್ರಿ. ಇಲ್ಲ ಇಲ್ಲ ಅಂದ್ರೆ ಏನೋ ಪವಾಡ್ಗಳು. ಸ್ವಾಮೀಜಿ ಇದ್ದಂಗೆ ಅವನು 8ನೇ ಕ್ಲಾಸಲ್ಲಿ ಒಂದು ಪವಾಡ ಮಾಡ್ದ. ತ್ರಿಚಿಗೆ ಕಳಿಸಿದ್ದೆ ಓದಕ್ಕೆ, ಅಲ್ಲೊಂದು ಪವಾಡ ಮಾಡ್ದ. ಚೆನ್ನೈಲಿ ಕಳಿಸಿದಾಗ ಅಲ್ಲೊಂದು ಪವಾಡ ಮಾಡ್ದ. ಪವಾಡ ಪುರುಷ. ಎಲ್ಲ ನೋಡಿ ನನ್ನ ಮಗನೇ ನಾನು ಯೋಚನೆನೂ ಮಾಡಿಲ್ಲ ಇವೆಲ್ಲ ಅಂತಂದ್ಬಿಟ್ಟು ಕರ್ಕೊಂಬಂದು ಕೂಡಿಸ್ಬಿಟ್ಟು ಇಲ್ಲಿ ನೋಡ್ಕೊಳಪ್ಪ ಕಂಪ್ನಿಯಿಂದ ಬಿಟ್ಟೆ ಗುರುಗಳೇ. ಒಂದ್ ಹೇಳ್ರಿ, ಒಂದೇನಾರು ಅದು ಡೀಟೇಲ್ ಬೇಡ. ಒಂದು ಸುನೀರಿ ಅಯ್ಯೋ ಪ್ಲೀಸ್ ಪ್ಲೀಸ್ ಹಂಗೆಲ್ಲ ಕರೆಕ್ಟ್ ಕೊಟ್ಟಾರ 32 years ಸ್ಯಾಲರಿ ಕರೆಕ್ಟ್ ಆಗಂದ್ರೆ ಈಗ ಅವ್ರ ಸೈಡ್ಗೆ ಅದ ಕರೆಕ್ಟಾ? ಅಯ್ಯೋ ಸರ್ ಇದು ಇನ್ನೊಂದು ಡೈಲಾಗ್ ಹೊಡ್ದ, ಇದು ಹೇಳ್ತೀನಿ ಅದನ್ನು. ಏನೋ ನೋಡ್ಕೊಳ್ಳೋ ಕಂಪ್ನಿ ಅಂದ್ರೆ ಎಲ್ಲೋ ಹೋಗಿದ್ದೆ 2 ದಿನ ಅಂತೆ. ಅಣ್ಣ ನೀನು ಏನೂ ಮಾಡಿಲ್ಲ, ಬರೀ ಕಷ್ಟಪಟ್ಟು ದುಡ್ದಿದ್ಯಾ, ನೀನೇನೂ ಮಾಡೋಕ್ಕಾಗಿಲ್ಲ. ಈಗ ನಾನು ಅದೇ ಮಾಡ್ರಿ ಯಾರು ಎಂಜಾಯ್ ಮಾಡೋದು ಬರೋ ಇನ್ಕಮ್ನ ಅಂದ ಅವ್ರಂದ್ರು. ಹೌದು. ಓಹೋ, ಸೊ ಇನ್ಕಮ್ಗೆ ನೀನು ತಲೆ ಹಾಕಿದೀಯಾ? ಓಕೆ ಅಂದೆ. ಅದಕ್ಕೆ ಇನ್ನೊಂದು ಚೆಕ್ ಮಟ್ಟಿಟ್ಟೆ. ಏನು ಅವನಿಗೆ ಸೆಪ್ರೇಟ್ ಕಂಪ್ನಿ ಮಾಡಿಕೊಟ್ಟೆ. ಈಗ ದುಡಿ, ಇದು ನಿನ್ ಪ್ಲೇಟ್, ಕಂಟೆಂಟ್ ಹಾಕು ದುಡಿ. ಕಂಟೆಂಟ್ ಓಡ್ಲಿಲ್ಲ, ನಿನ್ ತಲೆ ಸರಿ ಇಲ್ಲ. ಕರೆಕ್ಟ್ ಆತಪ್ಪ? ಯು ಆರ್ ನಾಟ್ ಡೂಯಿಂಗ್ ಮನಿ ದೇರ್, ಯು ಆರ್ ನಾಟ್ ಅನ್ಫಿಟ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಯು ಡೂ ಇಟ್, ಯು ಅರ್ನ್. ಸ್ಟುಡಿಯೋ ಫುಲ್ ಫ್ರೀ, ಕ್ಯಾಮರಾ ಫುಲ್ ಫ್ರೀ, ದುಡ್ಡು ಅದಕ್ಕೂ ಸುಗೋ, ನೀನ್ ನೋಡ್ಕೋ ಅಂತ ಇವಾಗ ಬಿಟ್ಟಿರೋದು. ಈಗ ನಾನು ಲೆಕ್ಸಸ್ ತೊಗೊಂಡಿದ್ದೀನಿ, ಅವನಿಗೆ ಜೀಪ್ ಕೊಡ್ಸಿದ್ದೀನಿ ಅಲ್ಲ ಹೇಳಿದ ಮಾತಿಗೆ. ನೀನು ಅದಕ್ಕೆ ಮೇಲೆ ತಗೊಬೇಕಾ? ದುಡಿ ತಗೋ. ಯಾರು ಬೇಡ ಅಂದಿದ್ದಾರೆ? ನಾನು ಬೇಡ ಅನ್ನಲ್ಲ. ನಿನಗೆ ಮಿನಿಮಮ್ ಏನು ಬೇಕು ಅದು ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಟ್ಸ್ ಜಾಬ್ ಪ್ಲೇಸ್. ಅದಕ್ಕೆ ಫಿಲಿಮ್ ಕೂಡ ಯಾವುದು ಈಗಲೂ ಹೇಳ್ತಾ ಇದ್ದೀನಿ, ಅವನಿಗೋಸ್ಕರ ಅಂತ ಮಾಡಿಲ್ಲ. ನನ್ನ ಕಂಟೆಂಟು ನಾನು ದುಡ್ಡು ಹಾಕಿದ್ದೀನಿ, ನಾನು ದುಡ್ಡು ಎತ್ತಬೇಕೀಗ. ಸರ್ ಆರ್ಟಿಸ್ಟ್ ಅಷ್ಟೇ, ಆರ್ಟಿಸ್ಟ್ ಅಷ್ಟೇ. ದುಡ್ಡು ಹೆಂಗೆ ಎತ್ತಬೇಕು, ಹೆಂಗೆ ಬರಬೇಕು, ಏನು ಮಾಡಬೇಕು. ಸ್ಯಾಟ್ಲೈಟ್ ನಮ್ಮ ಕೆಲವರು ಫಸ್ಟು ಸ್ಯಾಟ್ಲೈಟ್ ಕೊಟ್ಬಿಡು, OTT ಕೊಟ್ಬಿಡು ಅಂದರು. ಇಷ್ಟು ರಿಸ್ಕ್ ತೊಗೊಂಡು ಪಿಕ್ಚರೇ ಮಾಡಿದ್ದೀನಿ. ಅವ್ರ ಹತ್ರ ಹೋಗ್ಬಿಟ್ಟು ಏನೋ ಕೊಡೋದಕ್ಕೆ ನಾನು ಕೇಳ್ಬೇಕಾ? ಪಿಕ್ಚರ್ ನೋಡಲಿ ಬಿಡಿ, ಸಕ್ಸಸ್ ನೋಡ್ಬಿಟ್ಟು ಕೊಡಲಿ. ಕರೆಕ್ಟಾ ಬಾಸ್? ಈಗ ₹1 ಕೊಡ್ತಾರೆ, ಆಮೇಲೆ ₹5 ಬರ್ಬೋದು ನನಗೆ. ಆ ₹1 ಅದರ ರಿಸ್ಕ್ ತೊಗೊಂಡಿದ್ದೀನಿ, ಅದು ಯಾಕೆ ತಲೆ ಕೆಡ್ಸ್ಕೊಬೇಕು ಅಂದೆ ನಾನು. ಇಷ್ಟ ರಿಸ್ಕ್ ತೊಗೊಂಡ್ಬಿಟ್ಟೇನೆ, ಇನ್ನೇನಿಕ್ ಬೇಕು ಅಂತ. ದಟ್ ವಾಟ್ ದಿಸ್ ಫಿಲ್ಮ್ ಕೇಮ್ ಇನ್ ಟು ಇದು ಎಕ್ಸಿಸ್ಟೆನ್ಸ್. ನೆಕ್ಸ್ಟ್ ಅಣ್ಣವರೆಲ್ಲ ಕೆಲವು ಇದರಿಗೆ ನಾನು ಏನು ಕೆಲಸ ಗೊತ್ತಿಲ್ಲ, ನಾನು ಗೊತ್ತಿರೋದು ಆ್ಯಕ್ಟಿಂಗ್ ಒಂದೇ ಅಂದ. ನಾನು ಒಂದ್ಸರಿ ನಿಲ್ಸು ಅಂತ ಹೋಗಿಲ್ಲ ಅಲ್ಲಿ. ಏನು ಏನೋ ಡೈರೆಕ್ಟ್ರೆ ನನ್ನ ಮುಂದೆ ನಿಂಗೆ ಅಂತವನೆಂದ. ಸುಮ್ಮನಿರಿ ಸರ್ ಅವನು ಯಾಕೋ ಹಿಂಗಂತ ಇದೆಯಾ, ಯಾಕೆ ಏನಕ್ಕೆ ಬರೀ ಪಿಕ್ಚರ್ ನಿಂಗೆ ಸ್ಟುಡಿಯೋಲ್ವ ನೋಡ್ಕೊಳ್ಳೋದಿಕ್ಕೆ ಸಂಬಳ ಕೊಡ್ತಾ ಇಲ್ವಾ ಅಂತ ಹೇಳ್ಬಾರ್ದು ಅಂದ್ಬಿಟ್ಟು ಅವ್ನು ಹಿಂಗೆ ಇಟ್ಕೊಂಡು ಕೂತ್ಕೊಂಡು ಅವನು ಸುಮ್ಮನಿರಿ ಸರ್ ಇಂಟರ್ವ್ಯೂ ಆಗ್ತಾ ಇದೆ ಸರ್, ಬೇಡ ಸರ್, ಸೆಟ್ ಆಗಲ್ಲ ಸರ್.
ಪೊಲೀಸ್ ಸುಮ್ಮನಿರು ಒಂದೆ, ಅವ್ನು ಇನ್ನೊಂದು ಸರಿ ಹೇಳ್ಬಾರ್ಕೋಬೇಡ ಅನ್ನೋ ಒಂದೆ. ಕೆಲವು ಕಡೆ ಶೋ ನನಗೆ ಏನು ಗೊತ್ತಿಲ್ಲ, ನಾನು ಆ್ಯಕ್ಟಿಂಗ್ ಬಿಟ್ಟರೆ ನಾನು ಆ್ಯಕ್ಟಿಂಗೇ ನನ್ನ ಲೈಫ್ ಅಂತ ಶುರು ಮಾಡ್ತಾರಲ್ಲ ಸರ್ ಡ್ರಾಮಾದ್ದು. ನೀನು ಅಸಲು ನನ್ನ ಮುಂದೆ ತೆಗ್ದ ಅಲ್ಲಿ ಸೈಡ್ಗಿಡೊಂದೆ. ಆಕ್ಟಿಂಗ್ ಇಸ್ ಮೈ ಪ್ಯಾಷನ್. ಸರ್ ನನಗೆಲ್ಲ ಕೆಲವು ಇಂಟೀರಿಯರ್ಸು ಎಲ್ಲ ಗೊತ್ತಿದೆ, ಬಟ್ ಮ್ಯೂಸಿಕ್ ವಾಸ್ ಮೈ ಪ್ಯಾಷನ್. ಈ ಮ್ಯೂಸಿಕ್ ಬಿಟ್ಟರೆ ನಾನು ಏನು ಆ ಕಡೆ ಈ ಕಡೆ ಮಾಡಕ್ ಹೋಗಿಲ್ಲ ಬಸ್. ಎಲ್ಲ ಗೊತ್ತಿದ್ರು ಒಳಗಡೆ ನೋಡೋದು ಇದು ನನಗೆ ವರ್ಕೌಟ್ ಆಗಲ್ಲ ಅನ್ನೋದು. ನನ್ನ ಕೆಲಸ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ, ಸ್ಟಾರ್ ಸುವರ್ಣಗೊಂದು ಸುವರ್ಣ ಸಂಕಲ್ಪ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಆಲ್ ದಿಸ್ ಸಿಸ್ಟರ್ ಕನ್ಸರ್ನ್ ಓನ್ಲಿ. ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಿದ್ದೇ ಮಾಡ್ತಾ ಇದ್ದೀನಿ. ಅದು ಬಿಟ್ಟು 40 years ಐ ಹ್ಯಾವ್ ಡನ್ ಓನ್ಲಿ ದಿಸ್ ಬಾಸ್. ಈಗ ಮಸಲ್ ಮೆಮರಿ ಈಗ ಇದೆಲ್ಲ ಗೊತ್ತಾಗ್ಬಿಡತ್ತೆ, ಇನ್ಸೈಡ್ ಔಟ್ ಇಂಡಸ್ಟ್ರಿ ಗೊತ್ತಾಗ್ಬಿಟ್ಟೈತೆ ಈಗ. 100%. ಈಗ ನೀವು ಸ್ಟಾರ್ಟ್ ಮಾಡ್ಬೇಕು ನಿಮ್ದು ಇಂಡಸ್ಟ್ರಿ ಇನ್ಸೈಡ್ ಔಟ್ ತಿಳ್ಕೊಂಡು. ಶಾಪಿಂಗ್ ಮಾಡೋದೈತಿ, BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಐತೆ ನಮ್ಮ ಕರ್ನಾಟಕದಾಗ. ನಿಮಗೆ ಬರೀ ಅನ್ಕೊಂಡಿರ್ಬೋದು ನೀವು ಸೀರೆ ಅಷ್ಟೇ ಸಿಗ್ತಾವಿಲ್ಲ ಅಂತೇಳಿ. ಭಾಳ ಮಂದಿ ಅನ್ಕೊಂಡಿದ್ದು ನಾ ಕೇಳೇನಿ, ಬಟ್ ಅದು ಸುಳ್ಳು. ಎನಿ ಟೈಪ್ ಆಫ್ ಅಪ್ಯಾರಲ್ ನಿಮಗೆ ಅಲ್ಲಿ ಸಿಗ್ತೈತಿ. ದಾವಣಗೆರೆ ಮತ್ತು ಬೆಳಗಾವಿದಾಗ ಇವು ಸ್ಟೋರ್ಸ್ ಅದಾವೆ, ಹೋಗಿ ವಿಸಿಟ್ ಮಾಡಿರಿ. ಕ್ಯಾಜುವಲ್ ಇರ್ಬೋದು, ಟ್ರೆಡಿಷ್ನಲ್ ಇರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗೆ ಕ್ಯಾಜುವಲ್ ಇರ್ಬೋದು. ಎನಿ ಟೈಪ್ ಎವ್ರಿ ಫ್ಯಾಷನ್ ನೀಡ್ ಇಲ್ಲೇ ಕೇಟರ್ ಮಾಡ್ತಾರೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ರಿಲೇಟೆಡ್ ಸಾಮಾನು ನಿಮಗೆ ಇಲ್ಲಿ ಸಿಗ್ತಾವೆ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳಿ ನಾವು ಒಂದಿದ್ದು ಎಕ್ಸ್ಟ್ರಾ ಒಂದು ಶೌಟ್ಔಟ್ ಕೊಡ್ಬೇಕಂತ ಹೇಳಿ ಇದು ಆ್ಯಡ್ ಬ್ರೇಕ್ ಇದೆ. ಬೆಳಗಾವಿ ಮತ್ತು ದಾವಣಗೆರೆದಾಗ ಅದಾರ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇವ್ರಿಗೆ ಶೌಟ್ಔಟ್ ಬ್ಯಾಡ್ರಿ, ಇವ್ರು ಅಷ್ಟು ಫೇಮಸ್ ಅದಾರ ಮೊದಲಿಂದ. ಬಟ್ ನನ್ನ ಕಡೆಯಿಂದ ಒಂದು ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು. ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಭಾಳ ಖುಷಿ ಆಕೈತೆ. ನೀವೇನ್ ಹೆದರ್ತೀರ ನಿಮ್ ಫಾದರಿಗೆ? ಭಯ ಇಲ್ಲ? ಭಯ ಇಲ್ವಾ? ಅಯ್ಯೋ, ಅದು ಬಿಟ್ರೆ ಬೇರೆ ಏನಿಲ್ಲ. ಇಲ್ಲ ಏನಂದ್ರು ನಾನು ನಮ್ಮ ವೈಫ್ ಏನಾದ್ರು ಮಾತಾಡ್ತಿದ್ರೆ ಡೋರ್ನ ಜೋರಾಗಿ ಹಾಕೊಂಡು ಹೋಗೋದು. ನೋಡು ಅವ್ನು ಇದೇ ಕಲ್ತಿರ್ದು ಏನು ಗೊತ್ತಿಲ್ಲ ಅವ್ನಿಗೆ ಅಂದೆ. ಏನೋ ಮಾತಾಡ್ತಿದ್ರೆ ಅರ್ಧದಲ್ಲಿ ಎದ್ಬಿಟ್ಟು ಜೋರ್ಗೊಂಡು ಡೋರ್ ಹಾಕೊಂಡು ಹೋಗ್ಬಿಡೋದು. ಯಾರು ಮಾಡಲ್ಲ ಸರ್, ನೀವು ಮಾಡಿಲ್ಲ ಮತ್ತೆ ಎಲ್ಲ ನೋಡು ಇದೇ ಕೆಲಸ. ಎಲ್ಲ ಮಾತಾಡಕ್ಕೆ ಆಗಲ್ಲ ನೋಡು, ಬಾಗ್ಲ ಹಾಕೊಂಡು ಹೋಗೋನೆ ನಿನ್ ಮಗ ಇಷ್ಟೇ ಅನ್ನೋ ಒಂದೆ. ಎಲ್ಲಾರ ಮನೇದ ಮದರ್ ಇವ್ರಿಗೆ ಸಪೋರ್ಟ್ ಏನ? ಫುಲ್ಲು ಮಗ ಅಲ್ಲ, ತಾಯಿ ಮಗ. ಭಯ ಅಂದ್ರೆ ಸಣ್ಣ ಕಡಿಮೆ ಮಾತಾಡ್ತಿದ್ರಿ ಏನ? ಇವತ್ತಿಗೂ ಕಮ್ಮಿನೇ ಮಾತಾಡೋದವ್ರಿದ್ದಾಗ. ಹೌದು, ಇವತ್ತಿಗೂ ಅದು ಭಯ ಅಂತಲ್ಲ. ಹೇಳ್ದೆ ಡೈರೆಕ್ಟರ್ಗೆ, ನೀನ್ ಬರ್ಬೇಕಾಗಿತ್ತಲ್ಲೇನೋ ನನ್ನ ಮಗನೇ, ಅವನು ನನ್ನ ಬಿಟ್ಟಿದ್ಯಾ ಅಂತಂದೆ. ಎಷ್ಟೆಲ್ಲರೂ ನಾನು ಇವ್ನು ಕೂತಿರೋದು ಕಡಿಮೆ. ನಾನು ಅವನು ಒಂಥರ ಸರ್, ಟು ಬಿ ಫ್ರಾಂಕ್ ಹೇಳ್ತೀನಿ, ಜೆಮ್ ಆಫ್ ಅ ಪರ್ಸನ್. ಏನು ಹೇಳಿದ್ನೋ ಅದನ್ನು ಮಾಡಿದ್ನ ವಿನಃ ಎಕ್ಸ್ಟ್ರಾ ಮಾಡಕ್ಕೆ ಹೋಗಿಲ್ಲ ಸರ್. ಇದು ಖರ್ಚು ಇವತ್ತಿಗೂ ಡಾಲ್ಬಿ ವೀನಸ್ ಅಂತ ಒಂದು ಕನ್ವರ್ಷನ್ ವಿಷನ್, ಡಾಲ್ಬಿ ವಿಷನ್, ದೇ ಟೇಕ್ 25 lakhs ಫಾರ್ ಅದರ್ ಫಿಲ್ಮ್ಸ್. ನನಗೊಂದು ಯಾವುದೋ ಕನ್ನಡ ಯಾರೂ ಮಾಡಿಲ್ಲ, ನೀವು ಮಾಡಿ ನಾನು ಈ ರೇಟಿಗೆ ಮಾಡ್ಕೊಡ್ತೀನಿ ಅಂತಂದರು. ಏನೋ ಹಿಂಗೆ ಹೇಳ್ತಾರೆ ಸರ್, ನಮ್ಮ ಟೈಟ್ ಆಗುತ್ತೆ ಸರ್ ರಿಲೀಸ್ ಟೈಮ್ಗೆ, ಬೇಡ ಸರ್ ಅಂದ. ಯೋಚನೆ ಮಾಡೋದು ದುಡ್ಡಲ್ಲೇ ಕೆಸ್ಕೊಂಬೇಡ, ಮಾಡೋಣ ಅಂದೆ. ಆ ಒಂದು ಆಡಿಲ್ ಹಾಕೋದಕ್ಕೆ ಆ ಕನ್ವರ್ಷನ್ ಮಾಡೋಕೆ ಬೇರೆ ಕಡೆಗೂ ಯೂಸ್ ಆಗುತ್ತೆ. ಅಂಡ್ ಸೌಂಡಿಂಗ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಆಲ್ ಡಾಲ್ಬಿಲ್. ಅಷ್ಟು ಯಾರಿಗೂ ಗೊತ್ತಾಗಲ್ಲ ಸರ್ ಡಾಲ್ಬಿ ಅಷ್ಟು ಡಿಫ್ರೆನ್ಸು. 10-15 ಲಕ್ಷ ವೇಸ್ಟು ಸರ್ ಅದಕ್ಕೆ. ನೀನು ಅದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನೀನು ಕನ್ವರ್ಷನ್ ಏನು ಬೇಕೋ ಕೊಡು, ನಾನು ಆಮೇಲೆ ನೋಡ್ತೀನಿ ಅಂತಂದೆ. ಸೊ ಟಿಲ್ ಟುಡೇ ಈ ವಾಸ್ ಲೈಕ್ ದಟ್ ಓನ್ಲಿ. ಈ ವಾಸ್ ಲೈಕ್ ದಟ್ ಓನ್ಲಿ. ಅಂದರೆ ಹೆಚ್ಚಿಗೆ ಮಾಡಬೇಡಿ, ಬೇಡ ಅದು ಇದಕ್ಕೂ ಇದು ಮಾಡಿ, ಅನ್ನೆಸೆಸರಿ ಬೇಡ. ಎಲ್ಲ ಹೇಳ್ತೀಯ ಡಿಜಿಟಲ್ ಇಷ್ಟು ಕೊಟ್ಟಿದೆಯಲ್ಲೋ ಬಿಲ್ಲು ಅಂದೆ. ಸರ್ ಅದೇ ಸರ್ ಇವ್ ನಡೀತಾ ಇರೋದು ಅಂತಾನೆ. ಅವ್ರು ಬರ್ಬೇಕಿತ್ತು ಇವತ್ತು ಆಕ್ಚುಲಿ, ಕೆಲಸ ಬಿಸಿ ಆದ್ರೆ. ಇಲ್ಲ 3 ಗಂಟೆಗೆ ರಿಲೀಸ್ ಇದೆಯಣ್ಣ, ನೀವು ಹ್ಯಾಂಡಲ್ ಮಾಡ್ಬಿಡಿ, ಅದೊಂದು ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ನನ್ನ ಮಗನೇ ಅವ್ರು ಹಂಗೆ ಹಿಂಗೆ ಬಿಲ್ಡಪ್ ಎಲ್ಲ ಕೊಟ್ಟೆ, ಬಾರೋ ನೀನು ನನ್ನ ಮಗನೇ ಅಂತ. ಎದ್ರ ಬಗ್ಗೆ ಬಿಲ್ಡಪ್? ಕ್ಯಾರೆಕ್ಟರೈಸೇಷನ್ ಅಂದ ಅಲ್ಲ, ಅವ್ರು ಹೇಳಿದ್ದು ಅವ್ರದ್ದು ಬಹಳ ಡಿಮ್ಯಾಂಡು ಹಂಗೆ ಹಿಂಗೆ ಅಂತ. ನಡೆಯಪ್ಪ ನಾನು ನೋಡ್ಕೊಂಬತ್ತೀನಿ ಅಂತಂದೆ. ಪ್ರೆಷರ್ ಬಿತ್ತದ. ಅಲ್ಲ ನೆಗೆಟಿವ್ ಹೇಳಿಲ್ಲ ಗುರು, ಪಾಸಿಟಿವ್ ಹೇಳ್ದ. ಯಾರು ಹೇಳಿದ್ರು ಐ ನೋ ದ ಇನ್ ಫಿಂಗರ್ ಟಿಪ್ಸ್. ನಿಮ್ಮ ಹೆಸರು ನನಗೆ ಗೊತ್ತಿರ್ಲಿಲ್ಲ, ಯಾರು ಅವರು, ನೀವು ಹೋಗಿ ನೋಡ್ಕೊಂಬನ್ನಿ ಗುರುಗಳೇ ಅಂತ. ಆಯ್ತಪ್ಪ ಅಂತ ಬಂದೆ ನಾನು. ಎಂಜಾಯ್ ಮಾಡತ್ತಿಲ್ಲ? ಸೂಪರ್. ನೀವು ಫಸ್ಟ್ ಹೇಳಿದ್ದು ಪಾಯಿಂಟ್ ಇಲ್ಲಿ ತಲೆಗೆ ಹೊಡಿತು ಸರ್. ಏನ್ ಸರ್? ಇಟ್ಸ್ ನಾಟ್ ಅನ್ ಇಂಟರ್ವ್ಯೂ, ಇಟ್ಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಥಿಂಗ್ಸ್ ಅಂತ ಹೇಳಿದ್ರಲ್ಲ. ಸೊ ವಿ ಟುಕ್ ಇಟ್ ಲೈಕ್ ದಟ್. ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್. ಯಾಕಂದ್ರೆ ಹಿಂಗೆ ಮಾತಾಡಿದಾಗ ಈಗ ಒಂದ್ ಫ್ಯಾಮಿಲಿದಾಗ ಕುಂತ ಮಾತಾಡ್ದಂಗೆ, ಲಿವಿಂಗ್ ನಿಮ್ದು ಹಾಲ್ದಾಗ ಕುಂತ ಮಾತಾಡ್ದಂಗೆ ನಂಗಂತೂ ಫೀಲಿಂಗ್ ಬರತೈತಿ. ಹೌದು, ಇಟ್ ಇಸ್ ನಾಟ್ ಇಂಟರ್ವ್ಯೂ ಆಕ್ಚುಲಿ. ಬೆಸ್ಟ್
ಎಲ್ರು ಶುರು ಮಾಡೋದೇನೆ ನಿಮ್ ಪಿಕ್ಚರ್ ಮಾಡೋದಾಗ ಏನ್ ಅನ್ಸುತ್ತೆ ಶುರು ಮಾಡ್ತಾರೆ ಅಲ್ಲಿ. ಅದೇ ಕಥೆ ಹೇಳಕ್ ಬಂದಾಗ ಸರ್ ಅಲ್ಲಿಂದ ಬರ್ತಾನೆ ಹಿಂಗ್ ಬಂದು ಕೂತ್ಕೊಂತಾನೆ ಅಂತಾರಲ್ಲ, ಆ ಬಂದು ಕೂತ್ಕೊಳ್ಳೋಷ್ಟ್ರಲ್ಲಿ ನನ್ನ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಪೇಷನ್ಸ್ ಪೇಷನ್ಸ್ ಇಲ್ಲ. ಅಷ್ಟೆಲ್ಲ ಕೇಳ್ಬೇಕಲ್ಲ. ಫುಲ್ 1.5 hour ನರೇಶನ್ ಮಾಡ್ಬೇಕಂದ್ರೆ ಎಷ್ಟು ಬೇಕು? ಸರ್ ಅವ್ನು 15 minutes ಅಲ್ಲಿ ಹೇಳಿರೋದು ಕತೆ. ಸರ್ ನನ್ಗೆ 15 ನಿಮಿಷದಲ್ಲಿ ಕತೆ ಹೇಳ್ದೆ. ಆಮೇಲೆ ನಾನು ಒಂದು ಅರ್ಧ ಗಂಟೆ ತೊಗೊಂಡೆ ಅವ್ನಿಗೆ, ಈ ಪೋರ್ಷನ್ ಹೆಂಗೆ ಎಕ್ಸ್ಪ್ಲೇನ್ ಮಾಡು ಅಂತ. ಈ ಪೋರ್ಷನ್ ಎಕ್ಸ್ಪ್ಲೇನ್, ಎಂಡಿಂಗ್ ಏನು ಹಿಂಗೆ ಮಾಡಿ, ಅವಾಗ ಇಟ್ಕೊಂಡು ಅವ್ನು ಎಂಡಿಂಗ್ ಏನೋ ಹಿಂಗೆ ಮಾಡಿದ್ದೆ ನನ್ನ ಮಗನೇ ಅಂತ ಅವಾಗ ಚೇಂಜ್ ಮಾಡು. ಅಂದ್ರೆ ಬಟ್ ರೆಗ್ಯುಲರ್ಲಿ ಎಷ್ಟು ಡ್ಯೂರೇಷನ್ ಬೇಕಾಗ್ತೈತಿ ಸರ್? ಕೆಲವರು ಆಕ್ಚುಲಿ ಕತೆ ಹೇಳ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಸಾಕು ಸರ್ ಹೇಳಕ್ ಕರೆಕ್ಟಾಗಿ. 2.5 ಗಂಟೆ ಹೇಳಿದ್ರೆ ಅವ್ನು ಕತೆ ಹೇಳೋನಲ್ಲ ಸರ್ ಅವನು. ಸ್ಕ್ರಿಪ್ಟ್ ಹೋದ ಇಲ್ಲ, ಅದ್ರದ್ದೊಂದು ಇನ್ಸಿಡೆಂಟ್ ಇದೆ. ಒಬ್ಬ ಬಂದಿದ್ರು ಕತೆ ಹೇಳಕ್ಕೆ ಇವ್ರ ಹತ್ರ. ಅವ್ರು ಹಿಂಗ್ ಕೂತ್ಕೊಂಡು, ಯಾವಾಗಿದೆ ಇದು ಚಂದ್ರಲೋಟ ಒಂದು 10 years ಬ್ಯಾಕ್ ಅಂತ. 10 years ಬ್ಯಾಕ್. ಏನ್ ಸೌಂಡ್ ಶುರು ಮಾಡ್ದ ಮಜಾ ಕೇಳಿ. ಅವನು ಸರ್ ಹಿಂಗ್ ಆರ್ಟಿಸ್ಟ್ ಹೀರೋ ಹಿಂಗ್ ಡೋರ್ ಹಿಂಗ್ ಓಪನ್ ಆದೆ, ಟಾನ್ ಟಾನ್ ಟನ್ ಟಾನ್ ಟಾನ್. ಇವ್ರು ಕತೆ ಹೇಳ್ತೀಯ, ರೀರೆಕಾರ್ಡಿಂಗ್ ಹೇಳ್ತೀಯ, ತಿಗಾ ಮುಚ್ಕೊಂಡು ಕತೆ ಹೇಳಯ್ಯ ನೀನೇನಯ್ಯ. ಅವ್ನು ಶಾಕ್ ಆಗ್ಬಿಡ್ತು, ಏನ್ ಗುರು ಹಿಂಗ್ ಮಾತಾಡ್ಬಿಟ್ರಲ್ಲ. ಅವ್ರು ಅವಾಗ ಈಗಲೂ ಅದೇ ಇಟ್ಟು, ಅವಾಗ ಡಬಲ್ ಇಟ್ಟು ಅವ್ನ ಕತೆ ಎಲ್ಲ ಹೇಳಕ್ ಸೌಂಡ್ ಹಂಗ್ ಬರುತ್ತೆ, ಆ ಬಾಗಿಲು ಮುಚ್ಕೊಳ್ಳುತ್ತೆ. ಬಾಗಿಲು ಮುಚ್ಚೋದು ಎಫೆಕ್ಟ್ ಸೌಂಡ್. ನಿಂದೇನ ಯಾಕಂದ್ರೆ ಡೈಲಾಗ್ ಹೇಳು, ಲೈನ್ ಹೇಳು, ಏನಕ್ಕೆ ಅವ್ನು ಬರ್ತಾನೆ ಅದನ್ನ ಹೇಳಿ ನೀನು. ಅವ್ನು ಬಾಗ್ಲಿ ಹಿಂಗ್ ಹಾಕಿದ ತಕ್ಷಣ ಅಂತ ಸೌಂಡ್ ಬರ್ತೇನೆ. ಇವ್ರು ನೋಡಿದ್ರು ನನ್ನ, ಅವ್ನ ಅಂದಿದ ತಕ್ಷಣ ನಾನು ಇವ್ರನ್ನ ನೋಡಿದಾಗ ಗೊತ್ತು ಏನ್ ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಎಕ್ಸ್ಪೀರಿಯನ್ಸ್ ಕಮ್ಮಿ ನನ್ನ ಜೊತೆಗೆ ನೋಡಿದೆ, ಗೊತ್ತು ಇವಾಗ 100% ಉಗಿಸ್ಕೊಂತದಂತ. ಹಿಂಗ್ ನೋಡಿದ್ರೆ ತಿಕ್ಕ ಮುಚ್ಕೊಂಡು ಕತೆ ಹೇಳ ನೀನೇನ ಕೂತ್ಕೊಂಡು ಸೌಂಡ್ ಬರುತ್ತೆ ಬಾಗ್ಲ ಹಾಕಿದ್ರೆ. ಕತೆ ಹೇಳಕ್ ಬಂದಿದ್ಯಾ ನೀನು ರೀರೆಕಾರ್ಡಿಂಗ್ ಮಾಡಕ್ ಬಂದಿದ್ಯಾ ಇಲ್ಲಿ ಅಂತ. ಅವ್ನು ಕೂತ್ಕೊಂಡವನು ಅರ್ಧ ಗಂಟೆ ಅವ್ನು ಚೇತರಿಸ್ಕೊಂಡ ಏನ್ ಹೇಳ್ಬೇಕು ಅನ್ನೋದು ಅವ್ನು ಕನ್ಫ್ಯೂಸ್ ಆಗ್ಬಿಡ್ತು. ಇಲ್ಲ, ದಿಸ್ ಇಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಬಾಸ್. ನನ್ನ ಕಂಪ್ನಿಯಲ್ಲಿ ಒಂದು ನಿಮ್ಗೆ ಗೊತ್ತು ಉತ್ತರ ಕರ್ನಾಟಕ ನಲತಂಗದೇವಿ ಫಸ್ಟ್ ಹರಿಕತೆ, ಗುರಾಂಜಾಡು, ಆಮೇಲೆ ಆಟಿಯರ್ ದುಡ್ಡಿಂದರ್ಪ, ಏನ್ ಹೆಸರು ದುಡ್ಡಿಂದರ್ಪ, ರೈತನ ಮಕ್ಕಳು, ತೆಲುಗು ಡ್ರಾಮಾ. ಆ ಡ್ರಾಮಾ ಅದನ್ನೆಲ್ಲ ನಾನು 3 hours ಡ್ರಾಮಾನ ಎನ್ ಬಸವರಾಜ್, ಗುಡಿಗೇರಿ ಎನ್ ಬಸವರಾಜ್ ಹೆಸರು ಕೇಳಿರ್ಬೇಕು ನೀವು. ಅವ್ರದ್ದು ಇಡೀ ಡ್ರಾಮಾ ನಮ್ದೇನೆ. ಅಷ್ಟು ಡ್ರಾಮಾ ನಾನು ತಗೊಂಡಿದ್ದೀನಿ. ಅವ್ರದ್ದು 3 hour ಡ್ರಾಮಾನ 1 hour ರೆಡಿ ಮಾಡಿ ನಾನು ಆಡಿಯೋ ರಿಲೀಸ್ ಮಾಡಿದೆ. ಅದೇ ಸ್ಕ್ರೀನ್ ಪ್ಲೇ ತಾನೇ ಗುರು ಎಕ್ಸ್ಪೀರಿಯನ್ಸ್. ನಾನು ಇಲ್ಲ ಗುರುಗಳ ಇದು ಸ್ಟೇಜಲ್ಗೆ ಎಫೆಕ್ಟ್ ಆಗುತ್ತೆ, ಇದು ನನ್ನ ಆಡಿಯೋ ಹಿಂಗೆ ಬರಬಾರ್ದು ಅಂತ ಅಂದ್ಬಿಟ್ಟು ಆವಾಗೇ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಕತೆ ಬೇರೆ ಆಗ್ಬಿಟ್ಟಿರೋದು. ನಾನು ಬರೀ ಆಡಿಯೋ ಇಟ್ಕೊಂಡೆ ಇಷ್ಟು ಹೊಡ್ಕೊಂಬಂದಿರೋದು. 50,000 ಕಂಟೆಂಟ್ಸ್ ಇದೆ ಬಸ್ ನನ್ನ ಹತ್ರ. ಅದಲ್ಲಿಗೆ 90% ಈಸ್ ಆಫ್ ಉತ್ತರ ಕರ್ನಾಟಕ. ದಾವಣಗೆರೆ ಟು ನೀವು ಬೀದರ್, ಗುಲ್ಬರ್ಗ, ಯಾವ ಏರಿಯಾ ಹೇಳಿ, ಯಾವ ಟೆಂಪಲ್ ಹೇಳಿ, ಯಾವ ಮಠ ಹೇಳಿ, ಇಟ್ ಈಸ್ ವಿತ್ ಅಸ್. ಕಂಪ್ನಿ ಹುಟ್ಟಿದ್ ಬೆಂಗಳೂರು, ಬದುಕಿದ್ದೆ ಉತ್ತರ ಕರ್ನಾಟಕ ಬಸ್. ಇವತ್ತಿಗೂ ಪ್ರವಚನ ಎಲ್ಲ ಹೋಗುತ್ತೆ. ಈಗ ಈ ಪದ ಅದೆಲ್ಲ ಇಲ್ಲಿ ಯಾರು ಕೇಳ್ತಾರೆ ಗುರುಗಳೇ? ಭಜನಾ ಪದ ಎಲ್ಲ ಅಲ್ಲಿ ಎಷ್ಟು ಡೆಡಿಕೇಟೆಡ್ ಆಗಿ ಕೇಳ್ತಾರೆ. ಇಲ್ಲಿ ಶೋಕಿ, ಇಲ್ಲಿ ಬೆಂಗಳೂರು ಜನ, ಮೈಸೂರು ಜನ ಶೋಕಿ. ನಾರ್ತ್ ಕರ್ನಾಟಕ ಆರ್ಟ್ ಅಂಡ್ ಇದಕ್ಕೆ ಇವತ್ತಿಗೂ ಯಾರೋ ಒಬ್ರು ಪಿಕ್ಚರ್ ನಾರ್ತ್ ಕರ್ನಾಟಕ ಕ್ಲಿಕ್ ಆದ್ರೆ ಸಾಕು ಅಂದ್ರೆ, ಅಯ್ಯೋ ನಾರ್ತ್ ಕರ್ನಾಟಕ ಹೋಮ್ ಟೌನ್ ಇದ್ದಂಗೆ ನಮಗೆ ಅಂತ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಅಲ್ಲಿ. ಆಮೇಲೆ ಥಿಯೇಟರ್ ಸೆಟಪ್ ಯಾವುದು ಪ್ರಾಬ್ಲಮ್, ಫೋನ್ ಮಾಡಿದ್ರೆ ಗುರುವೇ ನೀವು ಕೇಳೋದೇ ಬೇಡ, ಆಲ್ರೆಡಿ ಬುಕ್ ಮಾಡಿದ್ದೀನಿ ಅಂತಾರೆ ಅವ್ರು. ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಪ್ರೀತಿ 100%. ಇಲ್ಲ ಸರ್, ಬದುಕಿದ್ದು ಹುಟ್ಟಿದಲ್ಲಿ ಸ್ಟಾರ್ಟ್ ಆಗಿದ್ದ ಅಲ್ಲೇ ಅಲ್ವಾ ಸರ್? ನಲತಂಗದೇವಿ ಸ್ಟಾರ್ಟ್ ಆಗಿದ್ದ ಅಲ್ಲಿಂದ ಇವತ್ತಿಗೂ. ಗುಡಿಗೇರಿ ಬಸ್, ಆಮೇಲೆ ಶಂಭು ಬಳಿಗಾರ, ಇಳಕಲ್ ಪ್ರೊಫೆಸರ್ ತೊಗರಿ ತಿಪ್ಪಣ್ಣ, ಇವ್ರದೆಲ್ಲ 1985 ಅಲ್ಲಿ ಸ್ಟಾರ್ಟ್ ಮಾಡಿದ್ ಲೈಫ್. ನಿಮ್ ತಂದೆನೋ ನಿಮಗೆ ಹಿಂಗ ಇವ್ರಿಗೆ ಹೆಂಗ್ ನೀವು ಟ್ರೀಟ್ ಇಲ್ಲ ಪಾಪ ಅವರೊಂದು ಸರ್, ಅವರು ವೆರಿ ಸಾಫ್ಟ್. ಹತ್ತಿ ಅವ್ರು ಹತ್ತಿ ಇದ್ದಂಗೆ. ನಾನು ಐರನ್ ಅಂತ. ಬರೀ ಐರನ್ ಅಲ್ಲ ಅಪ್ಪಾಜಿ, ಹಾಟ್ ಐರನ್ ವಿಚ್ ಕಾಂಟ್ ಬಿ ಬೆಂಟ್. ಹಾಟ್ ಐರನ್ ಬೆಂಡ್ ಮಾಡ್ಬೋದು, ಈ ಹಾಟ್ ಐರನ್ ಬೆಂಡ್ ಮಾಡಕ್ಕಾಗಲ್ಲ. ಇಲ್ಲ, ಚಾನ್ಸ್ ಇಲ್ಲ. ಐ ಹ್ಯಾವ್ ಸೀನ್ ಅಪ್ ಅಂಡ್ ಡೌನ್ಸ್ ಎವ್ರಿಥಿಂಗ್ ಬಾಸ್. ಸಕ್ಸಸ್, ಫೇಲ್ಯೂರ್, ಲಾಸು, ಪ್ರಾಫಿಟ್, ಏನೇನ್ ಸರ್. ಎಲ್ಲೂ ಇಲ್ಲ ಅಂದ್ರೂ ಮಠದಲ್ಲಿ ಹೋಗಿ ಮಲಗಿದ್ದೀನಿ ಗುರುವೆ. ನಿಮ್ಗೆ ಗೊತ್ತು, ಕಾರ್ ಅಂಬಾಸಿಡರ್ ಕಾರ್ ಹೋಗ್ತಾ ಇದ್ದೆ, ರೂಮ್ ಯಾಕೋ ಸರಿ ಇಲ್ಲ ಅಂತಂದ್ರೆ ಮಠದಲ್ಲಿ ಅಲ್ಲಿ ಜಗ್ಲಿ ಮೇಲೆ ಮಲ್ಕೊಂಡು ಮಾಡ್ಕೊಂಬಂದಿದ್ದೀನಿ. ಕ್ಯಾಸೆಟ್ಸ್ 15 days ಟ್ರಾವೆಲಿಂಗ್ ನಂದು, 15 days ಸ್ಟುಡಿಯೋಲ್ಲಿ ರೆಕಾರ್ಡಿಂಗು. ದಿಸ್ ವಾಸ್ ಮೈ 15 to 10 years 15 years ವರ್ಕ್. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ನಿಲ್ಲಿಸ್ಬೇಕು ಅಂದ್ರೆ ಇಷ್ಟು ವರ್ಕ್ ಮಾಡಿದೀವಿ ಬಾಸ್. ಈಗ ನಿಮ್ಗೆ
ಆಸ್ಕಿಂಗ್ ಯು 2 ಕೋಟಿ ನಿಮ್ದೊಂದು ಲಾಸ್ ಆಯ್ತು ಇವತ್ತು ಗೊತ್ತಾಯ್ತು ಮಧ್ಯಾಹ್ನ 12 ಗಂಟೆಗೆ 2 ಕೋಟಿ 10 ಲಕ್ಷನೂ ಬರಲ್ಲ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ವಾಟ್ ವಿಲ್ ಬಿ ಯೋರ್ ನೆಕ್ಸ್ಟ್ ಸ್ಟೆಪ್? ನಾ ಇಮ್ಯಾಜಿನು ಮಾಡಂಗಿಲ್ಲ. ಅಲ್ಲ ಆಯ್ತು ಅಂತ ಇಟ್ಕೊಳ್ಳಿ, ವಾಟ್ ವಿಲ್ ಬಿ ಯೋರ್ ನೆಕ್ಸ್ಟ್? ಪ್ರಾಫಿಟ್ ನೋಡಿಲ್ಲ, ಲಾಸ್ ಎಲ್ಲಿಂದ ನೋಡ್ಲಿಲ್ಲ. ಅಲ್ಲ, ವಾಟ್ ವಿಲ್ ಬಿ ಯೋರ್ ನೆಕ್ಸ್ಟ್ ಸ್ಟೆಪ್? ಆಯ್ತು, ನಾ ಫುಲ್ ಒಂದ್ 4 ತಾಸು ನಂಬಾಗಿ ಹುಚ್ಚಾಗಿ ಏನಪ್ಪಾ ಮುಂದಂತ ಟೆನ್ಷನ್ ಆಗಿ 4 ತಾಸಲ್ಲ ನನಗೆ ಗೊತ್ತಿರಂಗೆ ನಾರ್ಮಲ್ ಆಗಿ 1 ವರ್ಷ. 2 ಕೋಟಿ ಅಪ್ಪಾಜಿ, ನಾಟ್ 20 lakhs ಸರ್, 2 crores. 20 lakhsಗೂ ಜಾಸ್ತಿನ. ಅದೇ ಹೇಳ್ತಿರೋದು, 2 crores. ಹೌದು, ರಿಕವರ್ ಮಾಡಕ್ಕೆ ಮತ್ತೆ ನೋಡ್ಬೇಕು. ಫ್ರೈಡೆ ಗೊತ್ತಾಯ್ತು, ಮಂಡೇಗೆ ಗಾರ್ಗ ಓಕೆ ಮಾಡ್ತಾರೆ. ಫ್ರೈಡೆ ಗೊತ್ತಾಯ್ತು ಹೋಗಲ್ಲ ಫಸ್ಟ್ ಶೋ ಅಂತ. ಸಂಡೇ ಆ್ಯಡ್ ಕಟ್ ಮಾಡ್ಬಿಟ್ಟೆ, ಪೇಪರ್ ಆ್ಯಡ್ ಹಾಕ್ಬೇಡ ಅಂತ. ಎಲ್ಲ ಥಿಯೇಟರ್ಸ್ಗೂ ಒಂದೇ ವಾರ ಸಾಕು, ಕಿತ್ಬಿ ಸಾಕು ಅಂದೆ. ಮಂಡೇ ಕೇಳ್ತಾರೆ, ಟ್ಯೂಸ್ಡೇ ಓಕೆ ಮಾಡ್ತಾರೆ ಗಾರ್ಗನ್. ಮಾಡೋಣ ಅಂದೆ. ನಾನು ಅವಾಗ್ಲೇನೆ ಹೇಳ್ಬಿಟ್ಟೆ, ಬೇಡ ಯಾಕೋ ಈಗ ತಾನೇ ಹೋಗಿದೆ, ಸ್ವಲ್ಪ ಹಿಂಗ್ ಉಸಿರಾಡೋಣ ಒಂದ್ ಸ್ವಲ್ಪ, ಮಾಡೋಣ ಆಗತ್ತೆ, ಅದಕ್ಕೆ ತಾಕತ್ತಿದೆ. ನಿಮ್ ತಾಯಿ ಅಂದ್ರೆ ಅವ್ರ ಹೆಂಗ್ ನೋಡ್ತಾರೆ ಇವೆಲ್ಲ? ನೀವ್ ಹಿಂಗ ಇಮಿಡಿಯೇಟ್ ಹಂಗೆಲ್ಲ ಡಿಸಿಷನ್ಸ್ ತಗೊಳೋದು? ಇಲ್ಲ, ಶಿ ವಾಸ್ ವೆರಿ ಮಚ್ ಸರ್. ಇವತ್ತು ಸಪೋರ್ಟ್, ಅಷ್ಟು ಸಪೋರ್ಟಿವ್ ಒಬ್ರು ಲೇಡಿನ ನಾನು ಇವತ್ತವರೆಗೂ ನನಗೂ ಮದುವೆ ಆಗಿದೆ, ಅವರಷ್ಟು ಸಪೋರ್ಟ್ ನಾನು ಹೆಂಡತಿ ಮಾಡ್ತಾನೆ ನನಗೂ ಗೊತ್ತಿಲ್ಲ, ಆಗಲ್ಲ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ. ಇಲ್ಲ, ಶಿ ವಾಸ್ ಸಮಥಿಂಗ್ ಎಲ್ಸ್ ಫಾರ್ ಮೀ. ಅವಳ ಸ್ಟ್ರೆಂಗ್ತೆ ನಾನು. ನಿಮ್ದು ಮದುವೆ ಯಾವಾಗಿದ್ದು? 1987. ಕಂಪನಿ ಸ್ಟಾರ್ಟ್ ಆಗಿ 2-3 yearsಗೆ. 2-3 yearsಗೆ. ಸೊ ನಿಮ್ ಸ್ಟ್ರಗಲಿಂಗ್ ಡೇಸ್ ನೋಡಿ ಶಿ ಸೀನ್ ಎವ್ರಿಥಿಂಗ್. ಎವ್ರಿಥಿಂಗ್. ಶಿ ಹಸ್ ಸೀನ್ ಎವ್ರಿಥಿಂಗ್. ಒಳ್ಳೆ ಟೈಮ್ ಬಂದಾಗ ಇವಾಗ ಅಟ್ಮೋಸ್ಟ್ ಒಳ್ಳೆ ಟೈಮು ಎಲ್ಲ ಕೈಲಿದೆ ಅಂದಾಗ ಅಟ್ಮೋಸ್ಟ್ ಸಕ್ಸಸ್ ಅಲ್ಲಿ ಇದ್ದಾರೆ ಇವತ್ತು. ಅದೇ ಹೇಳಿದೆ, ಅಟ್ಮೋಸ್ಟ್ ಸಕ್ಸಸ್ ಅಲ್ಲಿ ಇದ್ದಾರೆ ಇವತ್ತು. ಬಟ್ ಶಿ ಇಸ್ ನಾಟ್ ದೇರ್. ಅವ್ರು ಮೇಲೆ ನೋಡ್ತಿರ್ತಾರೆ. ಒಂದು ಫಸ್ಟ್ 85-86 ಅಲ್ಲಿ ನಮ್ಮ ತಾಯಿ, ನಮ್ಮ ಮದರ್ ಅವ್ರು ಹೋದ್ರು. ಅವಾಗ ಒಂದು ಅರ್ಧ ನಮ್ಮ ಪ್ರಾಬ್ಲಮ್ನ ತಗೊಂಡೋಗ್ಬಿಟ್ರು. ಇವಳು ಕಣ್ಣಾರೆ ನೋಡಿದ್ಲು, ಎಲ್ಲ ಮಾಡಿದ್ಲು, ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬಿಟ್ಲು. ಅಂದ್ರೆ ಸ್ಟ್ರಗಲ್ ನೋಡಿದಾಗ ಅದ ಒಳಗ್ ಇರ್ತೈತಲ್ಲ, ಇವ್ರು ನೋಡ್ಬೇಕು, ನಮ್ ಸಕ್ಸಸ್ ಇವ್ರು ನೋಡ್ಬೇಕು, ಫಸ್ಟ್ ಇವ್ರು ನೋಡ್ಬೇಕಂತ ಇದ್ದೇ ಇರ್ತೈತಿ ಯಾವಾಗ್ಲೂ. ಆ ಲೆಕ್ಚರ್ಸ್ ಆಗ್ಲಿ, ಆ ವಿಲ್ಲ ನೋಡಿದಿದ್ರೆ ಎಷ್ಟು ಖುಷಿ ಪಟ್ಟಿರೋಳು. ಎಂತಕನ ಆ ಜರ್ನಿ ಅವ್ರು ನೋಡ್ಯಾರ, ಅವ್ರಕ್ಕಿಂತ ಜಾಸ್ತಿ ನೋಡ್ರಂಗಿಲ್ಲ ಯಾರು. ಮತ್ತೆ ಆ ಸ್ಟ್ರಗಲ್ ಇಲ್ಲ ಅವ್ರಕ್ಕಿಂತ ಜಾಸ್ತಿ 100% ಯಾರು. ಟು ಬಿ ವೆರಿ ಫ್ರ್ಯಾಂಕ್, ಅವ್ರು ಬಿಟ್ಟು ಬೇರೆ ಯಾರು ಇದ್ದಿದ್ರು ಇವ್ರ ಜೊತೆ ಇರ್ತಾರಲಿಲ್ಲ. ಅದೊಂಥರ ಐರನ್ ಲೇಡಿ ಅನ್ಬೋದು. ದಟ್ ಅಷ್ಟು ಗಟ್ಟಿ, ಅಂದ್ರೆ ಅಷ್ಟೇ ಸಾಫ್ಟ್. ಎಲ್ಲೂ ಬಂದು ನೀವು ಅವ್ರ ಸೌಂಡೇ ಕೇಳ್ತಿರ್ಲಿಲ್ಲ. ಎಷ್ಟು ಜನಕ್ಕೆ ಊಟ ಹಾಕಿರೋದು ಸರ್. ಇವರು ಡ್ರಾಮಾ ರೆಕಾರ್ಡಿಂಗ್ ಮಾಡಕ್ ಹೋಗ್ತಾ ಇದಾರೆ, ಟೆಲ್ ಅಬೌಟ್ ಅದು ಮನೆಯಿಂದ. ಇದು ಆ್ಯಕ್ಚುಲಿ ನಾನು ಒಂದು 100 episodes ಶೂಟ್ ಮಾಡಿದ್ದೀನಿ ನಾನು, ಡೈರೆಕ್ಟ್ ಮಾಡಿ. ಶೂಟಿಂಗ್ಗೆ ಹೋಟ್ಲಿಂದ ತರಿಸ್ಬಿಟ್ರೆ ನಾನೇ ಮಾಡಿ ಕಳಿಸಿದ್ದು. ನಮ್ಮ ಹತ್ರ ಒಂದು ಸ್ಟಾಫ್ ಇದ್ದವ್ರು ಮಾಡಿ ಕಳಿಸ್ತಾ ಇದ್ರು. ಸ್ವಲ್ಪ ಸ್ಟ್ರಗಲ್ ಟೈಮ್ ಅದು. ಹೋಟ್ಲಲ್ಲಿ ಹೋದ್ರೆ ಬಜೆಟ್ ಜಾಸ್ತಿ, ಯಾಕೆ 100 ಜನಕ್ಕೆ ನಾನು ಮಾಡ್ತೀನಿ, ಆ ಥರ ಮಾಡಿದ್ರು. ಇವತ್ತಿಗೆ ಸಕ್ಸಸ್ಗೆ ಹಿಂಗೆ ಕೂತಿದ್ದೀನಿ ಅಂದರೆ ಅವಳ ಆಶೀರ್ವಾದನೂ ಇದೆ, ಅವಳ ಸಪೋರ್ಟ್ ಇದೆ. ಈ ಪಿಕ್ಚರು ಅಷ್ಟೇ. ನನ್ನ ಒಂದ್ಸರಿ ಹೇಳ್ದಾಗ ಬೈತಿದ್ದೆ, ನೋಡೋ ನೀನು ಹೇಳಿದಕ್ಕೆ ಪಿಕ್ಚರ್ ಮಾಡಿದ್ದೀನಿ, ಇದೊಂದೇ ಪಿಕ್ಚರೋ, ನೆಕ್ಸ್ಟ್ ನಿನ್ನ ಕೆಲಸ ನೀನು ನೋಡ್ಕೊಳ್ಳೋ ಅಂದಳು. ನನಗೆ ಇದಾದ್ಮೇಲೆ ಇನ್ನೊಂದು ಮಾಡಬೇಕು, ಅವ್ನು ನಿಲ್ಲಿಸ್ಬೇಕು ನೀವು ಅಂತ ರೋಪ್ ಆಗ್ತಿದ್ಲು ನನಗೆ. ಈ ಫಿಲ್ಮ್ ನಾನು ಮಾಡಬೇಕು ಈ ಲೆವೆಲ್ ಅಂದ್ರು ಅವಳದು ಒಂದು ಆಸೆ ಅಂತ ಮಾಡ್ತೀನಿ. ದುಡ್ಡು ಬರೋದು ಹೋಗೋದು ಸೆಕೆಂಡ್ರಿ. ಈಗ ದೇವ್ರು ನನಗೆ ಕೊಟ್ಟಿದ್ದಾನೀಗ. ವೈ ಐ ಶುಡ್ ನಾಟ್ ರಿಲೀಸ್ ಇಟ್ ನೀಟ್ಲಿ? ಕರೆಕ್ಟ್. ಹೆಂಗ್ ಬೇಕೋ ರಿಲೀಸ್ ಮಾಡ್ಬೋದು ಇದನ್ನ. ಪೇಪರ್ ವ್ಯೂಗೆ ಹಾಕ್ಬಿಟ್ರೆ ನಾಳೆ ರಿಲೀಸ್ ಮಾಡಿ ಹಾಕ್ಬಿಡ್ತಿದ್ದೆ ನಾನು. ಅದು ರೆಡಿ ಇತ್ತು ನನ್ನ ಹತ್ರ ಫೈಲ್, ವಿತೌಟ್ ಸ್ಪೆಂಡಿಂಗ್ ಎನಿಥಿಂಗ್. ಎಷ್ಟು ಬರುತ್ತೋ ಬರಲಿ ಸಾಕು. ಇದು ಓನ್ ಕ್ಯಾಪಿಟಲ್ ಹಾಕಿರೋದು. ನನಗೆ ಬಂದು ಅಂದರೆ ಲೈಕ್ ಪ್ಲಸ್ ಆದರೂ ನನಗೇನು ಎಫೆಕ್ಟ್ ಆಗಲ್ಲ, ಮೈನಸ್ ಆದರೂ ನನಗೇನು ಎಫೆಕ್ಟ್ ಆಗಲ್ಲ. ಪ್ಲಸ್ ಆದರೆ ಚೆನ್ನಾಗಿದ್ದೇ ಇರುತ್ತೆ, ಅದು ಬೇರೆ ಪ್ರಶ್ನೆ. ಮೈನಸ್ ಆದರೂ ಇಟ್ ವಿಲ್ ನಾಟ್ ಟಚ್ ಮೈ ರೆಗ್ಯುಲರ್ ಬಿಸ್ನೆಸ್. ಬಟ್ ವಿ ಹ್ಯಾವ್ ಟೇಕನ್ ಮಚ್ ಇಂಟ್ರೆಸ್ಟ್ ಫಾರ್ ದಿಸ್ ಬಾಸ್ ಇನ್ ಆಲ್ ಆ್ಯಂಗಲ್ಸ್. ಎಲ್ಲಿಗೆ ರೀಚ್ ಆಗಬೇಕು, ಯಾವ ಊರು ಪಬ್ಲಿಸಿಟಿ ಹೆಂಗೆ ಮಾಡಬೇಕು. ದೇವ್ರನ್ನ ಕೇಳ್ಕೊಳ್ಳೋದು ಒಂದೇ, ಒಂದು ಸಕ್ಸಸ್ ಕೊಡಿ ಇವಾಗ ಅವ್ರಿಗೆ ಅಂತ. ನನಗಲ್ಲ, ಇದು ಪ್ರಾಡಕ್ಟ್ ಕಷ್ಟಪಟ್ಟಿದ್ದೀವಿ, ಅದು ಒಂದು ಹಿಟ್ ಆಗಬೇಕಷ್ಟೇ. ಅದು ಒಂದಕ್ಕೆ ಒದ್ದಾಡ್ತಿರೋದು. ನಿರ್ದೇಶಕರಿಗೂ ಒಂದು ಒಳ್ಳೆ ಹೆಸರು ಬಂದು ಸರ್, ಅದೆಲ್ಲ ಅವ್ರವ್ರ ಬ್ಯಾಂಕ್ ಬ್ಯಾಲೆನ್ಸ್. ಅವ್ರು ಚಲೋ ಕೆಲಸ ಮಾಡಿದ್ರೆ ಅವರಿಗೂ ಅಟೆನ್ಷನ್ ಸಿಗ್ತದೆ. ಅವ್ರವ್ರ ಪುಣ್ಯದ ಪ್ರಕಾರ ಡ್ರಾ ಆಗತ್ತಿದು. ನಾನು ಎಷ್ಟು ಪುಣ್ಯ ಮಾಡಿದ್ರೆ ನನ್ಗೆ ಅಷ್ಟು ಡ್ರಾ ಆಗತ್ತೆ ಈಗ ದುಡ್ಡು. ಕರೆಕ್ಟ್.
ಅದು ಕರೆಕ್ಟಾ ತಪ್ಪ? ಕರೆಕ್ಟ್. ಎಲ್ಲ ನಮ್ ಕೈಯಾಗ ಇರಂಗಿಲ್ಲ, ಎಲ್ಲ ಅಷ್ಟೇ. ನೋ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ಬಟ್ ವಿ ಆರ್ ವರ್ಕಿಂಗ್ ಇನ್ ಆಲ್ ಆಂಗಲ್ಸ್. ಕರೆಕ್ಟ್. ಟಿಲ್ ದ ರಿಲೀಸ್ ಅಷ್ಟೇ ನಿಮ್ ಕೈಯಲ್ಲಿ ಇರೋದು. ರಿಲೀಸ್ ಆದ್ಮೇಲೆ ಸರ್ 6th ಆದ್ಮೇಲೆ ನಂದಲ್ಲ ಪಿಕ್ಚರ್. 12:30 1 ಗಂಟೆಗೆ ಇಟ್ ಇಸ್ ನಾಟ್ ಅವರ್ ಫಿಲ್ಮ್. Not our ಅಂಟಿಲ್ ದೆನ್ ವಿ ಕ್ಯಾನ್ ಡೂ ವಾಟ್ ಎವರ್ ವಿ ಹ್ಯಾವ್ ಟು ಡೂ. ದಟ್ಸ್ ಇಟ್. ಅಷ್ಟಾದ್ಮೇಲೆ ನಮ್ದಲ್ಲ ಅದು 6th ಆದ್ಮೇಲೆ ಆಡಿಯನ್ಸ್ ಇಂದದು ಆಡಿಯನ್ಸ್. ನಿಮ್ ಅಷ್ಟೇ ಸಲುವಾಗಿ. ಅಷ್ಟೇ. ಆಮೇಲೆ ಅವ್ರ ಮಾರ್ಕೆಟಿಂಗ್ ನಾನು ತಾಲೆ ಹಾಕಕ್ಕೂ ಹೋಗಲ್ಲ ಅಂತ ಹೇಳಿದೀನಿ. 6ನೇ ತಾರೀಕು ಆದ್ಮೇಲೆ ನನ್ನ ಕೈಗೆ ಸಿಕ್ಕಲ್ಲ ಅಂತ ಹೇಳಿದೀನಿ. ಆ ಪ್ರಮೋಷನ್ ಈ ಪ್ರಮೋಷನ್ ಏನಿದೆಯೋ ಮುಂಚೆ, ಆಮೇಲೆ ನಿಮ್ದು. ಆಮೇಲೆ ಜನ ತಾನೇ ಚೆನ್ನಾಗಿ ಅಲ್ಲ, ಅದೇನೆ. ಹೇಳ್ತಾ ಹೋಗ್ತಾರೆ. ಟಿಲ್ ದೆನ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಕರೆಕ್ಟ್. ಮೊನ್ನೆ ಹಂಗೆ ಇದೆಲ್ಲ ಡಿಸ್ಕಷನ್ ನಡೆಯುವಾಗ ನೋಡೋ, ನಾನು ಸಿನಿಮಾ ಮಾಡಿರೋದು, ನಾನು ಸಿನಿಮಾ ಮಾಡಿದ್ರು ಮಗ ಅಂತ. ನಾನು ಎಲ್ಲೂ ಬಂದು ನನ್ನ ಮಗನಿಗೆ ಸಿನಿಮಾ ಮಾಡಿ ನಾನು ಎಲ್ಲೂ ಹೇಳೋದಿಲ್ಲ. ಸಿನಿಮಾ ಹಿಟ್ಟಾದ್ರೆ ಮಗ ಅಂತ ಹೇಳ್ತೀನಿ ಅಂತ ಅಂದ್ರು. ನಾನು ಅಲ್ಲೇ ಪಕ್ಕದಲ್ಲಿ ಕೌಂಟ್ರು, ಸಿನಿಮಾ ಹಿಟ್ಟಾದ್ರೆ ಮಗ, ಸಿನಿಮಾ ಹಿಟ್ಟಾಗಿಲ್ಲ ಅಂದ್ರೆ ಬೋಳಿ ಮಗ ಅಂತ ಹೇಳ್ಬಿಟ್ರೆ ಅಂತ ಅಂದೆ. ಅಲ್ಲ, ಏನಾದ್ರೂ ಅವನ ಮೇಲೆ ಹೋಗಲ್ಲ ಇದು. ಯಾಕಂದ್ರೆ ನನ್ನ ಪ್ಯಾಷನ್ ನಾನು ಮಾಡಿರೋದು ಪಿಕ್ಚರ್ ಇತ್ತು. ನನ್ನ ಮಗನಿಗೋಸ್ಕರ ಪಿಕ್ಚರು ನಾನು ಅವ್ನು ಉದ್ಧಾರ ಆಗ್ಬೇಕು ಅನ್ನೋ ಚಾನ್ಸೇ ಇಲ್ಲ. ಒಪ್ಪನಾಗಿ ಹೇಳ್ತಾ ಇದ್ದೀನಿ. ಕಂಪನಿ ಇದೆ, ಅವ್ನು ನೋಡ್ಕೊಬೇಕು, ಅವ್ನ ಡ್ಯೂಟಿ ಇದೆ. ಪಿಕ್ಚರ್ ಮಾಡೋದು ಅವ್ನ ಪ್ಯಾಷನ್. ಓಕೆ, ಡನ್. ಕಂಟಿನ್ಯೂ ಮಾಡೋದು ನಿಂದು, ಬಿಡೋದು ನಿಂದು. ನಂದು ಇದು ಒಂದೇ. ಹ್ಯಾಂಡ್ ಹೋಲ್ಡಿಂಗ್ ಮಾಡಂಗಿಲ್ಲ, ಚಾನ್ಸೇ ಇಲ್ಲ ಸರ್. ಅದಕ್ಕೆ ಮಾಡಿ ಈಗಲೇ ಕೊಟ್ಬಿಟ್ಟಿದ್ದೀನಲ್ಲ. ನಾನಂದೆ, ನನ್ನನ್ನು ಕಾಸು ಕೇಳಬೇಡ, ನೀನು ನಾನು ಕೇಳಲ್ಲ. ಅದು ನೀನು ನಾನು ಕೇಳಲ್ಲ. ಒಂದ್ ಲೆವೆಲ್ ಆದ್ಮೇಲೆ ನನ್ಗೆ ವಾಪಸ್ ಕೊಡ್ಬೇಕು ನೀನು ಅಂತೂ ಹೇಳಿದಾರೆ. ಅದು ಅದಾದ್ಮೇಲೆ ರೋಲ್ ಕಾಲ್. ಏನು ರೋಲ್ ಕಾಲ್ ಸಾಲ ತರ ತೀರಿಸ್ಬೇಕು ವಾಪಸ್. ಹೌದು. ಏನೋ ತೀರಾ ಜಾಸ್ತಿ ಬಂದ್ರೆ ಬಿಡ್ತೀವಿ. ಯಾರನ್ನ ನೆಕ್ಸ್ಟ್ ಪಿಕ್ಚರ್ ಅನ್ಕೊಂಡ್ರೆ, ಪಾಪ ಇಲ್ಲಿ ನನ್ನ ಮಗ ಅವನು ಸೈನ್ ಹಾಕ್ಬಿಟ್ಟು ದುಡ್ಡು. ಅದಾದ್ಮೇಲೆ ಸ್ಟೋರಿ ಅದು ಇವಾಗ ಅನ್ಫೋಲ್ಡ್ ಗೊತ್ತಿಲ್ಲ. ಅಂದ್ರೆ ಸೇಫರ್ ಝೋನು ಬಂತು ಹೋದ ಹಂಗ ಅಲ್ಲಿ ನೋಡ್ಕೊ, ಅಲ್ಲಿ ಕೂತ್ಕೊ, ಬಂತ ಬಾ ಬಾಬಾ ಕೂತ್ಕೊ. ಏನು ಬೇಡಪ್ಪ, ಖರ್ಚು ಮಾಡಿರೋದು ಕೊಡು ಅಂತ ಹೇಳ್ತೀನಿ. ಕೊಡಕ್ಕಾಗತ್ತ ಸರ್? ನಿಮಗಾಗ್ತದೆ ಸ್ಯಾಲರಿ ಇಲ್ಲ, ಆ ಸ್ಯಾಲರಿ ಖರ್ಚು ಸರ್. ಇನ್ನು 6 ತಿಂಗಳು ಸ್ಯಾಲ್ರಿ ಇಲ್ಲ. ಕಂಪ್ನಿ ಅವಂದೇ ಅಂದ್ಮೇಲೆ ಅವನೇ ದುಡ್ಕೊಂಡು ಅವನೇ ತಿನ್ಬೇಕು. ಅವ್ರ ಸ್ಯಾಲರಿ ಕೊಡ್ಬೇಕೀಗ. ಈಗ ಕೊಡ್ತಾ ಇದೀನಿ ಸರ್. ಅಲ್ಲ, ಅವ್ರ ಕಂಪನಿ ಇನ್ ಮೇಲೆ ಅವ್ರ ಸ್ಯಾಲರಿ ಕೊಡ್ಬೇಕು. 100%. ಅಪ್ಪನಿಗೆ ಗುರುದಕ್ಷಿಣೆ. ಎಷ್ಟು ಪ್ರೆಷರ್ ಅನ್ಸತ್ತೆ ನಿಮಗೆ ಇಷ್ಟೆಲ್ಲ ಕೇಳಿ? ಇಲ್ಲ ಸರ್, ಪ್ರೆಷರ್ ಅನ್ನೋದಕ್ಕಿಂತ ಒಂದ್ ಮಾತು ಫ್ರಾಂಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಅವರು ರೆಡಿ ಮಾಡ್ಬಿಟ್ಟಿದ್ದಾರೆ. ಮೆಂಟಲಿ ರೆಡಿ ಮಾಡಿ, ಆಮೇಲೆ ಅದಕ್ಕೆ ಏನ್ ತಾಕತ್ ಬೇಕೋ ಅವ್ರು ತುಂಬಿಸ್ಬಿಟ್ಟಿದ್ದಾರೆ ಸರ್. ಅವ್ರು ಅಂದ್ರೆ ಇವತ್ತಿಗೂ ಅಷ್ಟೇ, ನಮ್ಗೆ ಇವ್ರು ಏನೋ ಇವತ್ತಿಗೂ ನನ್ಗೆ ಸಾಂಗ್ ಇದೆ, ಇದು ಯಾರ ಹತ್ರ ಡೌಟ್ ಇದೆ, ಯಾರ ಕೈಲಿ ಅವ್ರು ಕೇಳ್ತೀವಿ. ನಾನು ಏನೇ ಮಾಡಿದ್ರು ಅವ್ರು ಕೇಳಿದ್ರಂಗಂತೂ ಮುಂದೆ ಹೋಗೋದಿಲ್ಲ. ಇದಿದೆ ಯಾರ ಕೈಲಿ ನಮ್ಮ ತಲೆಯಲ್ಲಿ ಯಾರೋ ಒಬ್ರು ಇದ್ರು ಇವ್ರು ಅದೇ ಹೆಸರು ಹೇಳಿದ್ರೆ ಓಕೆ, ಅವ್ರ ಹತ್ರನೇ. ಇಲ್ವಾ ಬೇರೆ ಅಂದ್ರೆ ನಾವು ಬೇರೆಯವ್ರ ಹತ್ರನೇ ಮಾಡಿಸೋದು. ಯಾಕಂದ್ರೆ ವೆನ್ ಹಿ ಈಸ್ ಸೋ ಪರ್ಫೆಕ್ಟ್, ವೈ ಶುಡ್ ಐ ಕೇರ್ ಫಾರ್ ಇಟ್? ಸೋ ಪರ್ಫೆಕ್ಟ್ ಅನ್ನೋದೇ ಎಕ್ಸ್ಪೀರಿಯನ್ಸ್ ಬಾಸ್. ಅಷ್ಟೇ. ಪರ್ಫೆಕ್ಟ್ ಅನ್ನಕ್ಕೆ ನಾವು ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಡ್ಸ್ಕೊಂಡ್ ಬಂದಿರೋದು. ಸೊ ಪ್ರೆಷರ್ ಅಂತ ಇಲ್ಲ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವತ್ತು ನನಗೆ ಒಂದು ಏನಕ್ಕೆ ಈಸಿ ಆಗುತ್ತೆ, ಒಂದು ಸಾಂಗ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡಿ ಅವ್ರು ತೋರಿಸಿದಾಗ ಏನಕ್ಕೆ ಈಸಿ ಆಗುತ್ತೆ ಅಂತಂದ್ರೆ, ಅದು ಸುಮ್ಮನೆ ಬಂದಿಲ್ಲ. ನೋಡ್ಕೊಂಡು ಕಲ್ತು ತಲೆ ಮೇಲೆ ಓಡೋದು ತಗೊಂಡ್ಬಂದಿರೋದು. ನಥಿಂಗ್ ಹಸ್ ಕಮ್ ಈಸಿ ಅಂತ ಅವಾಗಲೇ ಹೇಳಿದ್ರೆ ಸೇಮ್ ವೇ. ಸೊ ಅದಕ್ಕೊಂದು ವ್ಯಾಲ್ಯೂ, ದೇರ್ ಇಸ್ ನೋ ಪ್ರೆಷರ್. ವ್ಯಾಲ್ಯೂ ಬಂದ್ಬಿಡ್ತೈತಿ. ಹೌದು 100%. ಪ್ರೆಷರ್ ಅನ್ನೋದಿಲ್ಲ. ಅಂದ್ರೆ ಚಾಲೆಂಜಸ್ ಸಿಗುತ್ತೆ. ಯಾಕಂದ್ರೆ ನೀವು ಏನೇ ಮಾಡಿದ್ರು ಅಪ್ಪನ್ ಮೀರ್ಸಕ್ಕಾಗೋದಿಲ್ಲ ಈ ಬಿಸ್ನೆಸ್ ಅಲ್ಲಿ. ಯಾವ್ದೋ ಆಡಿಯೋ ಅಲ್ಲಿ ಅವ್ರನ್ನ ಮೀರಿಸಿ ನಾನು ಮಾಡ್ತೀನಿ, ಅದು ಚಾನ್ಸ್ಲೆಸ್. ಈ ಜನ್ಮ ಆಗೋದಿಲ್ಲ, ಮುಂದಿನ ಜನ್ಮ ನೋಡ್ಬೋದು, ಟ್ರೈ ಮಾಡ್ಬೋದು. ಬಟ್ ಇದರಲ್ಲಿ ಅವ್ರನ್ನ ಮೀರಿಸಿ ನಾನು ಆ ಟ್ಯೂನ್ ಸರ್, ಯಾವುದೋ ಒಂದು ಟ್ಯೂನ್ ಹಿಂಗೆ ಕೇಳಿಸ್ತಾರೆ, ನಾನು ಮನ್ಸಲ್ಲಿ ಏನಿದು ಎಲ್ಲ ಅಂತ ಅನ್ಕೊಳ್ಳೋದು. ಅವ್ರ ಮಕ್ಕದಲ್ಲೇ ಗೊತ್ತಾಗ್ಬಿಡುತ್ತೆ. ಲೌಡ ಥರ ಇದೆ ಅನಿಸ್ತದೆ ಅಲ್ವಾ ಅಂತಾರೆ. ನಾಳೆ ಕೇಳಿಸ್ತೀನಿ ನೋಡು ಅಂತ. ಇದೇ ಮೆಲೋಡಿ ಸಾಂಗ್ ಎಲ್ರು ಬೇಡ ಅಂದವ್ರೇನೆ. ಹೌದು. ನಾನು ಮೆಲೋಡಿ ಟ್ಯೂನ್ ಅವ್ರು ಕೆಟ್ಟಾಗ ಇಲ್ಲ ಅದು ಹಳೆ ಟೈಪ್ ಇದೆ ಅಂತ ಸ್ವಲ್ಪ ಸುಮ್ಮನೆ. ನಾನು ಇವಾಗಿಂದಲ್ಲ, ನಾನು ಇವರು ಹೊಸದ್ ಕೇಳಲ್ಲ. ಈಸ್ ನಾಟ್ ಅಪ್ಡೇಟೆಡ್ ವಿತ್ ಫಿಲ್ಮ್ಸ್, ನ್ಯೂ ಮ್ಯೂಸಿಕ್. ಡಸಂಟ್ ಲೈಕ್ ಸೋ ಮಚ್. ಯಾಕಂದ್ರೆ ಎಲ್ಲ ಬಂದು ಎಲೆಕ್ಟ್ರಾನಿಕ್ ಅನ್ನೋದು. ನಿಮಿಷ ಏನ ಈಸ್ ನಾಟ್ ಅಪ್ಡೇಟೆಡ್ ವಿತ್ ನ್ಯೂ ಅಲ್ಲ ಅಪ್ಡೇಟೆಡ್ ಅಂತ ಅಲ್ಲ, ಅವ್ರು ಕೇಳಲ್ಲ. ಯಾಕಂದ್ರೆ ಅವ್ರಿಗೆ ಆ ಕ್ವಾಲಿಟಿ ಇಷ್ಟ ಆಗ್ತಿಲ್ಲ. ನಾವೇ ಅದನ್ನು ಅಲ್ಲ ಹೇಳಿದ್ ಮಾತಿಗೆ. ಈಗ ಏನೇ ಆದ್ರೂ ಸರ್, ಸರಿಗಮ ಪದನಿಸನೆ ಎಲ್ಲಾನು ಕರೆಕ್ಟ್. ಆ ಮ್ಯೂಸಿಕ್ ಅದ್ ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ. ಅದ್ರೊಳಗಡೆನೆ ಬರ್ಬೇಕು. ಅದು ಬಿಟ್ಟು ಪುಪ್ಪು ಪಾಪ ಅದೆಲ್ಲ ಯಾವನ್ ಕೇಳ್ತಾನೆ ಸರ್? ಇವತ್ಗೂ ಮೆಲೋಡಿನೇ. ಅವರು ಈ ಟ್ಯೂನ್ ಕೇಳಿಸ್ದಾಗ ನಾನು ಶಶಿ ಮಗ ಆಗಲ್ಲ ಮಗ, ಉಣ್ಸ್ಕೊಂಡು ಹೋಗ್ಬಿಡ್ತೀವಿ, ಚಾನ್ಸೇ ಇಲ್ಲ, ಯಾಕೋ ಇವ್ರಿನ್ನು ಅಲ್ಲಿಂದೇ ತೆಗಿತಾ ಇದಾರೆ ಅಂತ ಅನ್ಸ್ತಾ ಇದ್ದಂಗೆ ನೆಕ್ಸ್ಟ್ ಒಂದ್ ಬಿಟ್ಟು ಕೊಟ್ರು ಅದ್ರದ್ದು.
ಬೇಡವಾ ಹೇಳು ತೆಗ್ದ್ಬಿಡೋಣ ಎಲ್ಲ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಂತ ಅದು ರಾ ಇರುತ್ತೆ ಸರ್. ಕನೆಕ್ಷನ್ಸ್ ಹೆಂಗೆ ಮಾಡಬೇಕು ಅಂತ ಈ 8 bars ಆರ್ ಪಿ ಪಟ್ನಾಗೆ ಸರ್ ಫಸ್ಟ್ 8 bars ಓಕೆ, ನೆಕ್ಸ್ಟ್ 8 bars ಇಸ್ ಯು ಶುಡ್ ಡೂ ಸಮಥಿಂಗ್ ಎಲ್ಸ್ ಆ್ಯಂಡ್ ದ ಓಲ್ಡ್ ಲಿಂಕ್ ಇಟ್ ದ ಅದರ್ 8 bars ಅಂದೆ. ಅಷ್ಟೇ ಚೇಂಜ್ ಮಾಡಿದ್ದು ನಾನು. ನನಗಲ್ಲಿ ಏನು ಮಿಸ್ಟೇಕ್ ಅಂತ ಗೊತ್ತಿದ್ದು ಚೇಂಜ್ ಮಾಡಿಸ್ಕೊಟ್ಟೆ. ಅದು ಇವತ್ತಿಗೂ ನಾನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಅಷ್ಟೇ, ನಾನು ಒಂದು ಟ್ಯೂನ್ ಓಕೆ ಮಾಡೋದು ಹೆಂಗೆ ಅಂದರೆ ಅಯ್ಯೋ ಓಕೆ ಅನ್ನಲ್ಲ, ನೀನು ಕೊಡು ಅಂತೀನಿ. ಅದಕ್ಕೆ ಡಮ್ಮಿ ಲಿರಿಕ್ ಬರ್ಸ್ಬಿಟ್ಟು ಹಾಡಿಸ್ಬಿಟ್ಟು 3 ಗಂಟೆಗೆ ಒಂದ್ಸರಿ ಎದ್ಬಿಟ್ಟು ಕೇಳ್ತೀನಿ. ನಮಗ್ ಕೇಳಿಸುತ್ತೆ ಸರ್ ರೂಮಲ್ಲಿ ಒಂದ್ಸರಿ 3 ಗಂಟೆ 4 ಆಮೇಲೆ ತಿರುಗಿ ಅರ್ಲಿ ಮಾರ್ನಿಂಗ್ ಕೇಳ್ತೀನಿ, ಲೇಟ್ ನೈಟ್ ಕೇಳ್ತೀನಿ, ಎಲ್ಲಾ ತರ ಕೇಳಿ ಆವಾಗ ನಂಗೆ ಡೈಜೆಸ್ಟ್ ಆಗ್ಬೇಕು ಆ ಟ್ಯೂನು. ಇದು ಸ್ಯಾಡಿಸ್ಟ್ ಕಿವಿ, ಏನ್ ಕೇಳಿದ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲನೇ ಅನ್ನೋದು. ಯಾಕೆ ಅಷ್ಟು ಕೇಳ್ಬಿಟ್ಟಿದ್ದೀನಿ. ಅದ್ರ ಒಳಗಡೆ ಎತ್ತಬೇಕು ಅಂದ್ರೆ ಟ್ಯೂನು ಹಿಂಗೆ ನಡುಕತ್ತೆ ಸರ್ ಓಕೆ ಮಾಡಕ್ಕೆ. ಐ ಆಮ್ ನಾಟ್ ಜೋಕಿಂಗ್ ವಿತ್ ಯು. ಒಂದು ಟ್ಯೂನ್ ಓಕೆ ಮಾಡಕ್ಕೆ ಏನಾಗುತ್ತೆ, ಏನ್ರಿ ನೀವು ಇಂಥ ಡಬ್ಬಾ ಸಾಂಗ್ ಮಾಡ್ಬೇಕಂತ ಎದುರುಗಡೆ ಬೈಗೋರು ಇದ್ದಾರೆ ನನಗೆ. ಸಾಂಗ್ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಏನ್ ಇಂಥದ್ದು ಸೆಲೆಕ್ಟ್ ಮಾಡಿ ಅಂತಾರೆ. ಅದ್ರ ಭಯ ನನಗೆ. ಐ ಡೋಂಟ್ ವಾಂಟ್ ಟು ನೇಮ್, ಇದು ಹೇಳ್ಬೋದಾ ಇಲ್ವೋ ಗೊತ್ತಿಲ್ಲ, ಬಟ್ ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಸನ್. ಓಕೆ, ಅವರು ಇವ್ರ ಜೊತೆ ಸೇರ್ಕೊಂಡು ಅವ್ರ ಸಿನಿಮಾಗ ಮ್ಯೂಸಿಕ್ ಮಾಡೋವರೆಗೂ ಎಲ್ಲ ಸಾಂಗ್ಸು ಅಲ್ಟಿಮೇಟ್ ಹಿಟ್. ಯಾವಾಗ ಇವರಿಂದ ಫಾಲೋ ಔಟ್ ಆಗಿ ಆಚೆ ಬಂದು ಅವ್ರು ಮಾಡಿದ್ರೆ ಇವತ್ತವರೆಗೂ ಒಂದು ಸಾಂಗ್ ಇಟ್ಟಿಲ್ಲ. ಅಂದ್ರೆ ಇಟ್ಸ್ ಅ ಟೀಮ್ ವರ್ಕ್. ಇಟ್ ಇಸ್ ನಾಟ್ ಅಬೌಟ್ ಲೈಕ್ ಇವ್ರಿಗಿಂದಾನೇ ಅದಾಯ್ತು ಅಂತಲ್ಲ, ಬಟ್ ಇವ್ರು ಅದ್ ಹೆಂಗಂದ್ರೆ ನೀವು ಏನೇ ಅಡುಗೆ ಮಾಡಿ ಸರ್ ಉಪ್ಪು ಇಷ್ಟೇ ಹಾಕ್ಬೇಕಾಗಿರೋದು, ಹಾಕಿಲ್ವಾ ಅಡುಗೆ ನೀವು ಎಂತ ನೀವು ಸಾಫ್ರಾನ್ ಕಾಶ್ಮೀರಿಂದ ತರಿಸಿ ಒರಿಜಿನಲ್, ಬಟ್ ಉಪ್ಪು ಬಿದ್ದಿಲ್ಲ ಅಂದ್ರೆ ಹಿಂಗ ಆ ಸಾಲ್ಟ್ ಮ್ಯೂಸಿಕ್ಗೆ ಟೀಮ್ ವರ್ಕ್, ಆ ಟೀಮ್ ವರ್ಕ್ ಅದು ಎಕ್ಸ್ಪೀರಿಯನ್ಸ್ ಅಷ್ಟೇ ಗುರುಗಳೇ. ಅಂಡ್ ಪ್ರತಿಯೊಂದು ನಾನೇ ಕೂತ್ಕೊಂಡೇ ಮಾಡಿಸ್ತಿದ್ದೆ. ಈಗ ಡೊಳ್ಳಿನ ಪದ ನಿಮ್ಮ ಉತ್ತರ ಕನ್ನಡಕ್ಕೆ ಬರೋರು ಒಂದು 50 ಸಾಂಗ್ ಬೇಕು ಅನ್ನೋರು, ಅವನೇನು ಮಾಡ್ತಾ ಒಂದು 20-25 ಸಾಂಗ್ ಒಳ್ಳೆ ತೊಗೊಂಡು ಇನ್ನು 25 ಸಾಂಗ್ ಡಬ್ಬ ತಗೊಂಬರೋನು. ನಾನು ನಮ್ಮ ಶಶಿ ಅಂತ ಒಬ್ಬ ಹುಡುಗ ಇದ್ದ ನಮ್ಮ ಜೊತೆಗೆ, ಹೇಳೋ ರೆಕಾರ್ಡ್ ಹೇಳ್ತಾ ಹೋಗೋರು. ಬಿಫೋರ್ ರೆಕಾರ್ಡಿಂಗ್ ಐ ಯೂಸ್ ಟು ಲಿಸನ್ ಆಲ್ ದ ಟ್ಯೂನ್. ಒಂದು ಪಲ್ಲವಿ ಕೇಳ್ತಿದ್ದೆ, ಶಶಿ ಲಿಸ್ಟ್ ಮಾಡು ಅಂತಿದ್ದೆ. ನಾನೇನು 25 ಅಂತಿದ್ನೋ ನಮ್ಮ ಹುಡುಗ ಅದೇ ಹೇಳ್ತಿದ್ದ. ಈ 25 ರೆಕಾರ್ಡಿಂಗ್ ಮಾಡೋ, 25 ಬೇಡ ಅಂತಿದ್ದೆ. ಹಂಗೆ ಐ ವುಡ್ ಹ್ಯಾವ್ ಟೇಕನ್ ದ ಬೆಸ್ಟ್ ಔಟ್ ಆಫ್ ದ ಬೆಸ್ಟ್. ಬಟ್ ಯು ಅಗ್ರಿ ವಿತ್ ಎಕ್ಸ್ಪೀರಿಯನ್ಸ್, ತಪ್ಪು ಆಗ್ಬೋದು ಒಮ್ಮೊಮ್ಮೆ, ತಪ್ಪು ಡಿಸಿಷನ್ ಆಗುತ್ತೆ ಸರ್, ಆಗುತ್ತೆ. ದೇವರಾಗಲ್ಲ ನಾವು, ಮನುಷ್ಯರು. ತಪ್ಪಾಗೇ ಆಗ್ಬೇಕು, ತಪ್ಪಾದ್ರೇನೆ ಅದಕ್ಕೆ ವ್ಯಾಲ್ಯೂ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಗೊತ್ತಾಗತ್ತೆ ನಮ್ಗೆ, ಕಲಿಬಹುದು. ಹಾ. ಇಲ್ಲ, ತಪ್ಪು ಮಾಡಿದ್ರೆ ಕಲೆ ಹಾಕೋ ಅದೇ ಅಯ್ಯೋ ನಾನು ಮಾಡಿದೆಲ್ಲ ಕರೆಕ್ಟ್ ಅಂದ್ಬಿಟ್ರೆ ದೇವ್ರಾಗ್ಬಿಡ್ತೀವಿ ಗುರುಗಳೇ. ಆಗೋದು ಬೇಡ. ಅಲ್ಲ ಬೇಡ ಬೇಡ, ಅಯ್ಯೋ ಹ್ಯೂಮನ್ಸ್ ಪ್ರಾಬ್ಲಮ್. ಇಲ್ಲಿಗೆ ಬರ್ಬೇಕು ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ 7 ಗಂಟೆ 1 ಅವರ್ ಅನ್ಕೊಂಡೆ. 10:15 1:45 ತೋರಿಸ್ತು. ಯಾರು ತಪ್ಪೀಗ? ನನ್ ತಪ್ಪು. ಟ್ರಾಫಿಕ್ ಐಡಿಯಾ ಬರ್ಲಿಲ್ಲ ನನಗೆ. ಮತ್ತೆ ಊರಾಗಿದ್ದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಮತ್ತೆ ಯಾವ್ದು ಏರಿಯಾ ಇದು ಅಂತಂದ್ರೆ HSR ಲೇಟ್ ಆದ್ರೆ ನಾನು ಬೇಗ ಬಿಟ್ಬಿಡ್ತಿದ್ದೆ ನಾನು. ಮಿಸ್ಟೇಕ್ಸ್ ಹ್ಯಾಪನ್, ಬಟ್ ಮನುಷ್ಯ ಅಂದ್ರ ಅದ ಅಲ್ಲ. ಬಟ್ ಸ್ಟುಡಿಯೋ ಎಷ್ಟು ಜಾಗ ಬಸ್ ಇದು? 2400 ಇರ್ಬೇಕು. ನಿಂಗೆ ಗೊತ್ತಿಲ್ಲಲ್ಲ? 2400 ಸಮಥಿಂಗ್ ಕೇಳಿದ್ದೆ. ಇಟ್ಸ್ ಎ ಗುಡ್ ಥಿಂಗ್ ಅಲ್ವಾ? ವೆರಿ ಬ್ಯೂಟಿಫುಲ್ ಪ್ಲೇಸ್. ಆಮೇಲೆ ಶೂಟ್ ಆದ್ಮೇಲೆ ಶೋ ಯು ಅರೌಂಡ್. ಬಟ್ ಈಗ ಇಷ್ಟೆಲ್ಲ ನೀವು ಹೇಳಿದ್ರಿ ನಿಮ್ಮ ಮಗನ ಬಗ್ಗೆ ಎಲ್ಲ ಹಿಂಗ ಹಂಗ ಅಂತೇಳಿ, ಬಟ್ ಅವ್ರ ಬಗ್ಗೆ ಒಂದು ಕಾಂಪ್ಲಿಮೆಂಟ್, ನನ್ನ ಮಗನ ಬಗ್ಗೆ ನಂಗೆ ಇದಿಷ್ಟ, ಅವ್ನ್ ಇದು ಒಂದು ವ್ಯಾಪಾರ ಝೀರೋ ಇರ್ತೈತಿ. ಏನಾರ ಇದ್ದಾರೆ ಮಗ ಅಂದ್ರ ಅದು ಹೇಳಾಯ್ತು ಝೀರೋ ಅಂತ ತಂದೆ ಹೇಳ್ಕೊಳಂಗಿಲ್ಲ. ಅದ್ ಇರ್ತೈತಿ ಒಳಗ್ ಒಂದ್ ಕಡೆ, ಏನೋ ಚಲೋ ಮಾಡಾತನ, ಖುಷಿ ಐತಂತೆ. ಒಂದು 2 hours ಕೊಟ್ರೆ ಹುಡುಕ್ಬೋದು ಸರ್. ಸಾಕಾ ಸರ್? 2 hours ಇರುತ್ತೆ. ಒಂದು 2 hours ಕಲಿಬೇಕು. ಏನಂತ ಹೇಳ್ಬೇಕು ಸರ್, ನಮ್ದು ಹೆಂಗೆ ಅಂದ್ರೆ ಸರ್, ಒಂದ್ ಮಾತು ಫ್ರಾಂಕ್ ಆಗಿ ಹೇಳಿ, ಟಾಮ್ ಅಂಡ್ ಜೆರಿ ಸರ್, ಆಯ್ತಾ? ಇಬ್ರು ಕಂಡ್ರು ಆಗಲ್ಲ, ಬಟ್ ಯಾವತ್ತು ಟಾಮ್ ಅಂಡ್ ಜೆರಿ ನೀವು ಇಡೀ ಕಾರ್ಟೂನ್ ನೋಡಿದಾಗ ಗೊತ್ತಾಗುತ್ತೆ ಜೊತೆಗೆ ಇರ್ತಾರೆ. ಸೊ ಇದು ಹೆಂಗೆ ಅಂತಂದ್ರೆ, ಯಾವ್ದಾದ್ರು ಇಶ್ಯೂ ಪೀಕ್ ಹೋದಾಗ ಅವ್ರಿಗೆ ನಾನ್ ಬೇಕು, ನನಗೆ ಅವ್ರು ಬೇಕು. ಪೀಕ್ ಹೋದಾಗ ಅಲ್ಲಿವರೆಗೂ ನಾವು ಇಬ್ರು ಕಿತ್ತ ಸರ್. ಅಯ್ಯೋ ಸೆಟ್ ಅಲ್ಲಿ ಹತ್ಬಿಟ್ಟವನ್ ಸರ್ ಶಶಿ ಡೈರೆಕ್ಟರು. ನಮ್ಮ ನೀವಿಬ್ರು ಕಿತ್ತಾಡಕ್ ನನ್ನನ್ನು ಯಾಕೋ ಸಾಯಿಸ್ತಾ ಇದೀರಾ, ನನ್ನನ್ನು ಯಾಕೋ ಮಧ್ಯದಲ್ಲಿ ಈ ತರ. ಬಟ್ ಏನ್ ಎಂಡ್ ಆಫ್ ದ ಡೇ ಅದು ಮಗನೋ ಒಂದು ಪ್ರೀತಿ ಇದ್ದೇ ಇರುತ್ತೆ. ಅದೇ ನಾನು ಇಷ್ಟು ಮಾಡಿದ್ ಏನಕ್ಕೆ ಅನ್ನೋದು ಅವ್ರು ಇವಾಗ ಹೇಳ್ಬೋದು ಸರ್. 1 ನಿಮಿಷ, ನಾನು ನನಗ್ ಮಾಡಿದ ಸಿನಿಮಾ ನಾನು ಮಾಡ್ರೆ ನನ್ಗೆ ಸರ್, ನನ್ 1 ನಿಮಿಷ. ಅವ್ರಿಗೆ ಬೇರೆ ಫಾರ್ ಎಕ್ಸಾಂಪಲ್ ಯಾರೋ XYZ ಹೀರೋ ಇದ್ರು, 3 ಕೋಟಿ 30 ಲಕ್ಷ ಇದ್ದಿದ್ದು ಅಪ್ಪ ಬಂದ್ರೆ 3 ಕೋಟಿ ಆಗ್ಬೋದಾಗಿತ್ತು. ಫಾರ್ ದಿ ಫಿಲಮ್ 7 ಕೋಟಿ ಯಾಕಾಯ್ತು? ಮಗ ಇದಾನೆ ಅಂತಾನೆ ಆಯ್ತು. ಇಲ್ಲ ಅದು ಓಕೆ, ಬಟ್ ಒಂದ್ ಹೇಳ್ತೀನಿ ಕೇಳಿ, ವ್ಯಾಲ್ಯೂ ಎದುರುಗಡೆ ಇದ್ದವ್ರಿಗೆ ಗೊತ್ತಾಗಲ್ಲ ಅವಾಗ.
ನಾನು ಏನಕ್ಕೆ ಅವ್ನಿಗೆ ಹಿಂಗೆ ಮಾಡಿದ್ದೀನಿ, ಏನಕ್ಕೆ ಹಿಂಗೆ ಇದು ಮಾಡಿದೆ, ಏನಕ್ಕೆ ಬೈದೆ, ಏನಕ್ಕೆ ಮಾಡಿದೆ, ಅದ್ರ ವ್ಯಾಲ್ಯೂ ಆಮೇಲೆ ಗೊತ್ತಾಗುತ್ತೆ. ಸರ್ ಇಲ್ಲ, ಇವತ್ತು ವ್ಯಾಲ್ಯೂ ಗೊತ್ತಾಗಿರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಅವ್ರ ಪಕ್ಕದಲ್ಲೂ ಕೂತ್ಕೊಂತಾರಿಲ್ಲ. ಗೊತ್ತಾಗಿದೆ, ಅದು ಗೊತ್ತಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಒಂದ್ ಸ್ವಲ್ಪ ಈಗೋ ಕ್ಲಾಶಸ್. ಮಗ ನಾನು ಏನೇ ಹೇಳಿದ್ರು ಅವ್ನು ಒಳ್ಳೇದಕ್ಕೆ ಅವ್ನ ಫ್ಯೂಚರ್ಗೆ ಹೇಳ್ತಾರ. ನಾನು ಹ್ಮ್ ಹಿಂಗಿರು 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 ತಿಳ್ಕೊಂಡ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ ಇಲ್ಲಿ ಕಂಫರ್ಟಬಲ್ ಹಿಂಗ್ ಕೂತಿದ್ದೀನಿ. ಸಪೋಸ್ ಏನಾದ್ರು ಕ್ಯಾಮ್ರಲ್ಲಿ ಫುಲ್ ಬಾಡಿ ಇತ್ತಂದ್ರೆ ಕಾಲ್ ಇಳಿಸಿರೋರು, ಇಲ್ಲಿ ಕಾಲ್ ಕೆಳಗಡೆ ನನ್ನ ಮಗನ ಏನ್ ದುರಂಕರದಲ್ಲಿ ಕೂತಿದ್ದೆ ಬೋಳಿ ಮಗನೇ ಅಂತ ಅಲ್ಲಿ ಬೈದಿರು. ಇಲ್ಲಿ ಕಾಣ್ತಲ್ಲ ಕ್ಯಾಮ್ರಲ್ಲಿ ಕಾಲ್ ಮೇಲೆ ಹಾಕೊಂಡ್ರು, ಅದಕ್ಕೆ ಸುಮ್ ಕೂತಿದ್ದಾರೆ. ಇದ್ರ ಕ್ಯಾಮ್ರಾ ಇದ್ರು ತಲೆಗೆ ಇಳಿಸೋ ಕಾಲ್ ಅಂದಿರೋರು. ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅಲ್ಲೂ ತಿತ್ಕೊಂಡೇ ಬಂದಿರೋದು ಸರ್, ಯಾಕಂದ್ರೆ ಅಷ್ಟು ಮಿಸ್ಟೇಕ್ ನಾನು. ಈಗ ನಿಮಗ ಮಗ ಏನ ಮಗಳು ಸರ್, ಮಗಳು? ನಾನು ಬೇಡ್ಕೊಂಡ್ ಕೊಟ್ಟಿರೋದು ಸರ್. ಈಗ ನಿಮ್ಮ ಮಗಳ ಜೊತೆ ಹೆಂಗದಾರ? ಅಜ್ಜ ಮೊಮ್ಮಕ್ಕಳು ಫುಲ್ ಕ್ಲೋಸ್. ನಾನು ಅದೇ ಅನ್ಕೊಂತಿದ್ದೆ, ಇವ್ರು ತೋರ್ಸೋ ಪ್ರೀತಿ ನಮಗೂ ತೋರ್ಸ್ಬಿಟ್ಟು ಚೆನ್ನಾಗಿದ್ದಿರೋದಲ್ಲ ಅಂತ ಅಂದ್ಬಿಟ್ಟು. ಅದು ಅಜ್ಜ ಮೊಮ್ಮಗಳಂತಂದ್ರ ಅದು ಫುಲ್ ಸರ್ ನೋಡ್ದಾಗ ಅಂದ್ರೆ ಫೀಲ್ ಆಗುತ್ತೆ ಸರ್. ಮೊಮ್ಮಗಳಿಗೆ ಆಗಿದೆ. ಇಲ್ಲ ಇಲ್ಲ, ಐ ಆಮ್ ಜಸ್ಟ್ 32. ಅವ್ರಕಿನ್ ಸಣ್ಣವ್ರು ನೀವು. ಡಿಸೆಂಬರ್ ಬರ್ತಿದ್ದಂಗೆ ಟೆನ್ಷನ್ ಆಗತ್ತೆ ನನಗೆ. ಅಯ್ಯೋ ಇನ್ನೊಂದು ವರ್ಷ ಓಲ್ಡ್ ಆದ್ನಾ. ನೀವು 32 ಅಂತಂದ್ರೆ ನೀವು ಜೋಗಿ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾಗ 12 ಇದ್ರಿ ನೀವು. 10. ಯಂಗೆಸ್ಟ್ ಪ್ರೊಡ್ಯೂಸರ್ ಅವಾರ್ಡ್ ಸಿಗ್ಬೇಕು. ಇಲ್ಲ ಸರ್, ಇವತ್ತು ಜೋಗಿ ಮಾಡುವಾಗ ಏನ್ ಎನರ್ಜಿ ಅವ್ರಿಗೆ ಇತ್ತಲ್ಲ, ಈ ಸಿನಿಮಾಗ ಅದೇ ಎನರ್ಜಿಲೇ ಮಾಡಿರೋದು ಅವರು. ಸೇಮ್ ಎನರ್ಜಿ. ಯಾರು ಸರ್ ನನ್ಗೆ ಒಂದು ಪ್ರೊಡ್ಯೂಸರ್ ತೋರಿಸಿ, ಬಿಫೋರ್ ಸೆಟ್ಗೆ ಇವನ್ ಡೈರೆಕ್ಟರ್, ಕ್ಯಾಮ್ರಾ ಟೀಮು, ಆರ್ಟಿಸ್ಟು ಎಲ್ಲಾರು ಬಂದು, ಇಲ್ಲ ಸೆಟ್ ಬಾಯ್ಸ್ ಬರೋಕ್ ಮುಂಚೆ ಸೆಟ್ ಅಲ್ಲಿ ಇರೋರು ಎಲ್ಲ ಲಾಸ್ಟ್ ಗಾಡಿ ಹೋದ್ಮೇಲೆ ಅವ್ರ ಗಾಡಿ ಹೋಗೋದು. ಅಂದ್ರೆ ಇಟ್ ಇಸ್ ಅಲ್ಲ, ಏನಂದ್ರೆ ಎನಿಥಿಂಗ್ ಶುಡ್ ನಾಟ್ ಗೋ ರಾಂಗ್ ಅನ್ನೋದು. Correct. ವಿ ಆರ್ ಇನ್ವೆಸ್ಟಿಂಗ್ ದೇರ್, ಇಟ್ ಶುಡ್ ನಾಟ್ ಗೋ ರಾಂಗ್. ಹೌದು. ಮತ್ ಒಂದ್ ಎಲ್ಲಾರ್ಗು ಜನ ಇದಾರೆ, ಅವ್ರ ಹುಡುಗರು ಇದಾರೆ, ಅವ್ರು ನೋಡ್ಕೊಂತ. ಬಟ್ ಇವ್ರ ಇಲ್ಲ, ನಾನಿದ್ರೆ ಅದ್ರ ಔಟ್ಪುಟ್ಟೇ ಬೇರೆ ಅನ್ನೋದು ಅವ್ರಿಗೆ ಗೊತ್ತದು. ಅದು ಸತ್ಯ ಆಕ್ಚುಲಿ. ಮತ್ತ ಜವಾಬ್ದಾರಿ ಅಂತೂ ಇರ್ತೈತಿ. ಆತನ ಅದೇನಂತಂದಾಗ ಅವ್ರಿಗೂ ಧೈರ್ಯ ಐತಿ. ಲಾಸ್ಟ್ ಅದೇ. ನಿಂತೇನಂತಂದ್ರೆ ಓಕೆ, ಅದೇ ತಾನೆ. ಎಲ್ಲ ಸರಿ ಆದ್ಮೇಲೆ ಹೋಗ್ತೀನಿ. ಬಿಕಾಸ್ ಆಸ್ ಅ ಲೀಡರ್ ಅದ ಒಂದ್ ಸೈನ್ ಅಲ್ಲ. ನಾನ್ ಎಲ್ಲಾರ್ಕಿಂತ ಮುಂಚೆ ನಾ ಎಲ್ಲ ನೋಡ್ಕೊಂತೇನೆ, ಎಲ್ಲಾರು ನಿಮ್ದೆಲ್ಲ ಆದ್ಮೇಲೆ ನಾ ಮನೆಗೆ ಹೋಗ್ತೇನೆ. ಹೌದು. ಬಿಕಾಸ್ ಒಂದ್ ಇಮೇಜ್ ಹೆಂಗೈತಿ, ಲೈಕ್ ರಿಚ್ ಪೀಪಲ್ ಬಗ್ಗೆ. ನಾ ರಿಚ್ ಹೆಂಗಾಗ್ತೇನೆ, ಬಾಳ್ ಮಂದಿ ಹೇಳುದ್ ಕೇಳನ್ನ, ರೊಕ್ಕ ಬಿಸ್ನೆಸ್ ಮಾಡ್ಬೇಕು ಬಿಡ್ಲ, ಆರಾಮ್ ಕಾರ್ದಾಗ ಕುಂತ ಅಡ್ಡಾಡೋದ್ ಇರ್ತೈತಿ. ಆ ಕಾರ್ದಾಗ ಎಷ್ಟು ಕಾಲ್ಸ್ ಬರ್ತಾವ, ಯಾರಿಗ ಎಷ್ಟ್ ಅನ್ಬೇಕು, ಯಾರಿಗ್ ನೋ ಅನ್ಬೇಕು, ಯಾರಿಗ ಎಷ್ಟ್ ಪೇಮೆಂಟ್ ಆಗ್ಬೇಕು, ಇಷ್ಟ ಬಂತ ಹೋಯ್ತಾ. ಅಯ್ಯಯ್ಯೋ, ಆ ಪ್ರೆಷರ್ ಭಾಳ ಮಂದಿ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಹೌದು. ಬಿಕಾಸ್ ಈಗ ನಾವು ಮಿಡಲ್ ಕ್ಲಾಸ್ ಜಾಬ್ ಗೋಯಿಂಗ್ ಪ್ಯಾರೆಂಟ್ಸ್ ಇದ್ದಿದ್ರೆ ಹಾಸಿಗಿದ್ದಷ್ಟು ಕಾಲ್ ಚಾಚ್ಬೇಕು ಅಂದಾಗ ಅದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅದು ಬರ್ತೈತೆ. ಒಂದು ಓಕೆ, ಇವ್ರು BMW ಹೊಂಟ್ರ, ನಾನು ಒಂದ್ ದಿವಸ ಇದ್ರಾಗ ಅಡ್ಡಾಡ್ತೀನಿ. ಬಟ್ ನನಗೆ ವಿಡಿಯೋಸ್ದಾಗ ನೋಡ್ತಿದ್ದೆ, ಅಂಡ್ ನಾ ಭಾಳ ಅಟ್ರಾಕ್ಟೆಡ್ ಅದೇನು ಬಿಸ್ನೆಸ್ಸಿಗೆ. ಐ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ಸೊ ನಂಗೆ ಅದು ಆ ದಾರಿ ಹೋದಾಗ ನಂಗೆ ಗೊತ್ತಾಯ್ತು, ನಾ ಒಬ್ನ ನಂದು ನೋಡ್ಕೊಂತೇನೆ. ನನ್ನ ಕರಿಯರ್ ನಾ ಒಬ್ನ ಸ್ಟಾರ್ಟ್ ಮಾಡ್ದ, ನನ್ನ ಅಂಡರ್ ಒಂದಿಷ್ಟು ಎಡಿಟರ್ಸ್ ಬಂದಾಗ ಓಕೆ, ಆ ಪ್ರೆಷರ್ ಏನು, ಓಕೆ ಸ್ಯಾಲರಿ ಡೇ ಅಂತ ನಂದೆಷ್ಟು ಐತಿ, ಈಗ ಉಳಿದಿದ್ದ ಮನಿ ಖರ್ಚು ನೋಡ್ಕೋಬೇಕು, ಇದು ನೋಡ್ಕೋಬೇಕು. ಅಂಡ್ ಯು ಕ್ಯಾನಾಟ್ ಶೋ ಇಟ್ ಟು ದ ಎಂಪ್ಲಾಯೀಸ್ ಸರಿ ಇರ್ಲಪ್ಪ ಪರಿಸ್ಥಿತಿ ಅಂತ. ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಎವ್ರಿ ಡೇ, ಸೇಮ್ ಎನರ್ಜಿ. ರಾತ್ರಿ ಅಳ್ಕೊಂತ ಮಕ್ಕೊಂಡು ಬೆಳಗ್ಗೆ ಏನ್ ಮಾಡೋದು ಇವತ್ತು ಅಂತಾನೆ ಹೋಗ್ಬೇಕು. ಅದೇ ಸರ್, ನೀವು ಇವಾಗ ಏನ್ ಹೇಳಿದ್ರಲ್ಲ, ಅವ್ರು ಲಿಟ್ರಲಿ ಇದಲ್ಲ, ಸೈಕಲ್ ಅಲ್ಲೇ ಹೋಗಿ ಕ್ಯಾಸೆಟ್ ಮಾಡಿದ್ದವ್ರು. ಕರೆಕ್ಟ್. ಸೈಕಲ್ ಅಲ್ಲಿ ಕೆಲವು ಜಾಗದಲ್ಲಿ ಹುಬ್ಳಿಗೆಲ್ಲ ಅವ್ರು ಹಿಂಗ ಹೋಗಿರೋದು, 2 ಬಾಕ್ಸ್ ಬಸ್ಸಲ್ಲಿ ಹಾಕೊಂಡು ಬಸ್ಸಲ್ಲಿ ಹೋಗಿ ಮಾರ್ಕೊಂಡ್ ಬಂದಿದ್ದು. ಇವತ್ತು 1 ಕೋಟಿ ಲೆಕ್ಸಸ್ ಅಲ್ಲಿ ಓಡಾಡ್ತಾರೆ. ಹೌದು, ಈಸಿ ಅಲ್ಲ ಸರ್ ಅದು. ಇವತ್ತು ನಾನು ಆತರ ನಾನು ರೀಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಚಾನ್ಸೇ ಇಲ್ಲ. ಅಲ್ಲ, ಅವ್ರ ಮುಂದೆ 101% ಒಪ್ಕೊಂತೀನಿ. ಯಾಕಂದ್ರೆ ಅದೇನೋ ಹೇಳ್ತಾರಲ್ಲ, ದೇವ್ರು ಒಬ್ರಿಗೆ ಒಂದು ಶಕ್ತಿ ಕೊಡ್ತಾರೆ, ಅವ್ರು ಅದನ್ನ ಅಲ್ಲಿಂದ ಆ ಫ್ಯಾಮಿಲಿನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಾರೆ ಅಂತಾರೆ. ಸೊ ನೀವು ಒಂದು ಫ್ಯಾಮಿಲಿ ಹಿಂಗೆ ಹೋಗ್ತದೆ ಅಂದ್ರೆ ಆ ಫ್ಯಾಮಿಲಿ ಒಬ್ಬ ಉಟ್ಕೊಂತಾನೆ, ಇಲ್ಲಿ ಇದ್ದಿದ್ದ ಫ್ಯಾಮಿಲಿನ ತಗೊಂಡೋಗಿ ಇಲ್ಲಿ ಇಡ್ತಾನೆ ಅಂತ. ಅದು ಜನರೇಷನಲ್ ಇದೆ. ಗಾಡ್ಸ್ ಗ್ರೇಸ್ ಸರ್, ಅಷ್ಟೇ. ಅಲ್ಲ, ನಾವು ಅನ್ನೋದೆಲ್ಲ ಸುಳ್ಳು ಸರ್. ನಮ್ ಪ್ರಯತ್ನ ಮಾಡ್ಕೊಂಡ್ ಬಂದ್ವಿ, ಆ ದಾರಿ ಕೊಟ್ರು. ಪ್ರಯತ್ನ ಮಾಡಿದವ್ರಿಗೇನೆ ದೇವರ ಆಶೀರ್ವಾದ ಕೊಡೋದಲ್ಲ, ಪ್ರಯತ್ನ ಮಾಡ್ಲಾರ್ದಾಗ ಒಂದು ಕೊಡಂಗಿಲ್ಲ. ಯಾಕಂದ್ರೆ ಬಾಳ ಮಂದಿ, ನಾ ಅದ್ರ ಬಿಲೀವ್ ಮಾಡ್ತೇನೆ, ದೇವ್ರಿಗೆ ನಾನು ನಂಬ್ತೇನೆ. ಬಟ್ ನಾನು ಫೋನ್ ನೋಡ್ಕೊಂತ ದೇವ್ರ ಅದಾನಂತಾದ್ರೆ ದೇವ್ರು ಅಲ್ಲೇ ಇರ್ತಾರ, ನಾವು ಇಲ್ಲೇ ಇರ್ತೇವಿ, ಹಂಗಾಗ್ಬಿಡ್ತೈತಿ. ಕೆಲಸ ಮಾಡಿದಾಗ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಟು ಬಿಡ್ತಾರಲ್ಲ, ನಂಗದು ತಿಳಿಯಂಗಿಲ್ಲ. ಭಾರ ಹಾಕಿ ಕೆಲಸ ಮಾಡಿ, ಭಾರ ಹಾಕಿ ಕರೆಕ್ಟ್ ಕೆಲಸ ಮಾಡೋಕಿನ್ ಮುಂಚೆನ ಭಾರ ಹಾಕಿ, ಆಯ್ತಪ್ಪ ಈಗ ನೀವು ಗಾರ್ಗಾ ಫಿಲ್ಮ್ ಈಗ ಆಯ್ತು, ನಾನು ಫಿಲ್ಮ್ ಮಾಡಿ ದೇವ್ರಿಗೆ ಬಿಟ್ಬಿಟ್ಟೆ ಅಂತ ಕುಂದ್ರಕ್ಕಾಗಲ್ಲ. ದಟ್ ಈಸ್ ಯು ಹ್ಯಾವ್ ಟು ಬಿ
ನಮಗೂ ಕೆಲಸ ಮಾಡಿ ಅಗೇನ್ ವಿ ಹ್ಯಾವ್ ಟು ದೆನ್ ಗಾಡ್ ಎಕ್ಸಾಕ್ಟ್ಲಿ ಅವ್ರ ಕೈ ಹಿಡೋರು ಇಡ್ತಾರೆ ದೇವ್ರ. ಆನ್ ದಟ್ ಪಾಲಿಸಿ only we are working now. ಬಟ್ ನೀವೇನಾರ ದ ಬೆಸ್ಟ್ ಥಿಂಗ್ ಅಬೌಟ್ ಯುವರ್ ಫಾದರ್ ವರ್ಕ್ ವೈಸ್ ಅಲ್ಲ, ವರ್ಕ್ ವೈಸ್ ಸರ್, ವರ್ಕ್ ವೈಸ್ ಅಲ್ಲ ಪರ್ಸ್ನಲಿ ಮನೆಯಲ್ಲಿ ಹೀಗೆ ಮಾತಾಡ್ತಾರೆ, ಲೈಕ್ ಹೌ ಇಟ್ ಟ್ರೀಟ್ಸ್ ಪೀಪಲ್ ಆರ್ ಎನಿಥಿಂಗ್. ಸರ್ ದಟ್ ರೆಸ್ಪೆಕ್ಟ್ ವಾಟ್ ಈ ಗಿವ್ಸ್ ಟು ಎವ್ರಿ ಒನ್ ಸರ್, ಲೆಟ್ ಇಟ್ ಬಿ ಅ ಸ್ಮಾಲ್ ಪರ್ಸನ್. ಇವಾಗ ಒಂದು ಸರ್ ನಾನು ಇವತ್ತು ಹಾಡಕ್ಕೆ ಬಂದೀನಿ, ನಾನು ಟ್ರೈ ಮಾಡ್ಬೋದಾ, ದ ಪರ್ಸನ್ ಗೆಟ್ಸ್ ದ ಸೇಮ್ ರೆಸ್ಪೆಕ್ಟ್ ಆ್ಯಂಡ್ ಈವನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಿಲ್ ಆಲ್ಸೋ ಗೆಟ್ ದ ಸೇಮ್ ರೆಸ್ಪೆಕ್ಟ್ ಸರ್. ಇಟ್ಸ್ ನಾಟ್ ಲೈಕ್ ಅವನ ಸ್ಥಾನ ನೋಡಿ ಅವನಿಗೆ ಆ ಯೋಗ್ಯತೆಗೆ ತಕ್ಕಂಗೆ ನಾನು ಮರ್ಯಾದೆ ಕೊಡ್ತೀನಿ, ಎಲ್ರಿಗೂ ಒಂದೇ ಮರ್ಯಾದೆ. ಒಂದೇ ಮರ್ಯಾದೆ. ಅದು ದಟ್ ಇಸ್ ಐ ಲರ್ನ್ ದಟ್ ಫ್ರಮ್ ಓನ್ಲಿ ದೆನ್ ಹಿ ಜಸ್ಟ್ ಟೆಲ್ಸ್ ಮಿ ಅದನ್ನ ಇದ್ರೇನೆ ನಾವು ಮುಂದೆ ಹೋಗಕ್ಕಾಗೋದು. ದಟ್ ಐ ಲರ್ನ್. ಈವನ್ ಡಸಂಟ್ ನೋ ದಟ್ ಐ ನೋ ದಿಸ್, ಬಟ್ ಐ ನೋ ಇಟ್. ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಯಾಕಂದ್ರೆ ನಂಗೆ ಎದಕ್ಕೆ ಈ ಕಾನ್ವರ್ಸೇಷನ್ ಸೇರಾತೈತೆ ಅಂತಂದ್ರೆ, ನಂದು ನಮ್ಮ ತಂದೆನೂ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ, ಎಲ್ಲರೂ ಬರೀ ಬೆದರ್ಸ್ತಿದ್ರು, ಇದು ಮಾಡ್ತಿದ್ರು. ಬಟ್ ನೀವ್ ಹೇಳ್ದಂಗೆ ದೊಡ್ಡವರಾದ್ಮೇಲೆ ಯಾಕೆ ಹಂಗೆ ಮಾಡಾತಿದ್ರು, ಯಾಕೆ ಹಂಗೆ ಬೈಯಾತಿದ್ರೆ, ಒಂದಿಷ್ಟು ನಾ ಇನ್ನೂ ಅಗ್ರಿ ಮಾಡಂಗಿಲ್ಲ. ಬಟ್ ಒಂದಿಷ್ಟು ಅವ್ರು ಎದಕ್ ಬೈದ ನಾ ಸಿಟ್ಟಾಗಿ ಹೋಗಿದ್ದೆ, ಅವ್ರು ಎದಕ್ ಹೇಳತ್ತಿದ್ರೆ, ಅವ್ರು ಎದಕ್ ಟೆನ್ಷನ್ ಇಟ್ಕೊಂಡು ಮನೆಗೆ ಬರ್ತಿದ್ರೆ. ನಮಗ್ ಒಂದು ಕಂಪ್ಲೇಂಟ್ ಇತ್ತು ಮಕ್ಕಳಿದ್ದ, ನನಗೆ ಬರೀ ಟೆನ್ಷನ್ ಇಟ್ಕೊಂಡು ಮನೆಗೆ ಬರ್ತಾರ, ಅವ್ರು ಚೆನ್ನಾಗಿ ಮಾತಾಡ್ಸಂಗಿಲ್ಲ ಮಕ್ಕಳ ಜೊತೆ ಅಂದ್. ಹೊರಗೆ ಏನು ಒಂದು ಯುದ್ಧ ಆಟಾಡಿ ಬಂದಾರ ಅದು ನಮಗ್ ಗೊತ್ತಿರ್ತಿರ್ಲಿಲ್ಲ. ಈಗ ನಾವ್ ಆ ಜಾಗಕ್ಕೆ ಬಂದೇನಿ, ಈಗ ನಮ್ಮ ಮನೆ ಜವಾಬ್ದಾರಿ ಪೂರಾ ನನ್ ಮೇಲೆ ಬಿದ್ದೈತಿ. ಮೈ ಫಾದರ್ ಇಸ್ ಬೆಡ್ ರಿಡನ್, ಅವ್ರಿಗೆ ನೋಡ್ಕೋಬೇಕಂತ ಅಂದಾಗ ಹುಬ್ಳಿಯಲ್ಲಿ ಇದಾರೆ. ಸೊ ವೆನ್ ಆ ಜವಾಬ್ದಾರಿ ಎಲ್ಲ ನೋಡಿದಾಗ ಓಕೆ, ಹೊರಗೆ ಎಂತ ಯುದ್ಧ ನಡೆದಿತ್ತು, ಆ ಯುದ್ಧದಾಗ ಇವ್ರು ಎಷ್ಟು ಇಂಜೂರ್ ಇಟ್ಕೊಂಡು ಮನೆಗೆ ಬರ್ತಿದ್ರು. ಅವ್ರು ನಮ್ ಜೊತೆ ಮಾತಾಡ್ತಿರ್ಲಿಲ್ಲ. ಅದೊಂದು ಕಂಪ್ಲೇಂಟ್ ಇದ್ರ ದಿವ್ಸ ಮನೆಗೆ ಊಟ ಬರ್ತಿತ್ತು, ಊಟಕ್ಕಿತ್ತು, ನೆರಳಿತ್ತು, ಚಾದರ್ ಇತ್ತು. ನನಗೆ ಮಳಿ ಬಂದಾಗ ನಾ ತೊಯ್ಸ್ಕೊಂಡ ನಂಗೆ ಅದ ನಾ ಮನಿಗ್ ಹೊಂಟೇನಿ. ರೋಡ್ ಮೇಲೆ ಮಕ್ಕೊಂಡ್ರ ಜನ, ಅವ್ರ ಕಡೆ ಚಾದರ್ ಎಲ್ಲ ಹೊಚ್ಕೊಳಕ್ ಬೆಚ್ಚಗಿರಾಕಿಲ್ಲ. ನಾ ತೊಯ್ಸ್ಕೊಂಡ್ ಹೋದ್ಮೇಲೆ ಮನಿಗ್ ಹೋದಾಗ ಒಂದ್ ಟವೆಲ್ ಕೊಡೋರ್ ಅದಾರ, ಮೈ ಒರೆಸ್ಕೊಂಡ್ ಬೆಚ್ಚಗ್ ಮಕ್ಕೋಬಹುದು, ಅಷ್ಟ ಸಾಕಲ್ಲ. ನಮ್ ಫಾದರ್ ಹೇಳ್ತಾರೆ ನಂಗೆ, ಸಣ್ಣ ಮನಿ ಕಟ್ಟಿಸ್ಬಿಟ್ಟನ್ ಮಗ, ನನ್ ಕೈಯಾಗ ಆಗ್ಲಿಲ್ಲ ಅಂತ. ಸಣ್ಣ ಮನಿ ಐತಲ್ಲ ಸಣ್ಣದ. ಐ ಟೆಲ್ ಮೈ ಫಾದರ್, ನೀವು ಮನಿ ಕಟ್ಸ್ಕೊಟ್ರಿ, ಈಗ ಏನ್ ಆಸ್ತಿ ಮಾಡೋದ್ರ ಆ ಕೈಯಾಗ, ಇಫ್ ಐ ಹ್ಯಾವ್ ದ ಪವರ್, ಐ ಹ್ಯಾವ್ ದ ಸ್ಟ್ರೆಂತ್, ಐ ವಿಲ್ ಡೂ. ಎಕ್ಸಾಕ್ಟ್ಲಿ. ನಿಮ್ದೇನೈತಿ ಮಾಡ್ಕೊಟ್ರಿ, ಊಟ ಐತಿ, ಮೈಕೈ ಐತಿ, ನಾಲಿಗೆ ಐತಿ, ಕಣ್ಣು ಐತಿ, ಕಿವಿ ಐತಿ, ಹಾಕೈತಂದ್ರೆ ನಮಗ್ ಬಿಟ್ಟಿದ್ದು, ಇಲ್ಲ ಅಂದ್ರೆ ಇಲ್ಲ. ಆಫ್ಟರ್ ಸರ್ಟನ್ ಏಜ್ ಸನ್ ಟು ಸನ್ ಮಾತಾಡ್ಬೇಕಂತಾರ ನಮ್ಗೆ ಗೊತ್ತಾಗ್ಬಿಡ್ತದೆ. ಓಕೆ, ಈಗ ಇಲ್ಲ, ಇಫ್ ಯು ವಾಸ್ ನಾಟ್ ದೇರ್ ಇನ್ನೂ ಹೇಳ್ತಿದ್ದೆ, ಬಟ್ ಐ ಕಾಂಟ್. ತುಂಬಾ ಇದೆ ಸರ್ ಆತರ ಮಾತಾಡ್ಬೇಕು ಅಂತಂದ್ರೆ. ಹಿಂಸೆ ಆಗುತ್ತೆ. ಹಿ ಇಸ್ ಗಾನ್ ಥ್ರೂ ಶಿಟ್. ಜೊತೆಗೆ ಇರೋರೇ ಹೊಡೆದ್ಬಿಟ್ರು ಎಲ್ಲ. ಅಯ್ಯೋ, ನಾನು ಹೇಳಿಲ್ವಾ, ನನ್ ಮೋಸ್ಟ್ ಪ್ರಾಬ್ಲಿ ಅವ್ರ ಜಾಗದಲ್ಲಿ ನಾನು ಇದ್ದಿದ್ರೆ, ವೆರಿ ಫ್ರಾಂಕ್ಲಿ ಸೇಯಿಂಗ್, ಸದೋಗ್ಬಿಡ್ತಿದ್ದೆ ನಾನು, ಸತ್ತೋಗ್ಬಿಡ್ತಿದ್ದೆ, ಬದುಕಕ್ಕೆ ಆಗ್ತದೆ, ಎದೆ ಇಟ್ಕೊಂಡ್ಬಿಡ್ತಿದ್ದೆ. ಏನಾದ್ರೂ ಕೇರ್ ಮಾಡ್ತಿರ್ಲಿಲ್ಲ ಗೌಡ್ರೆ. ಮನೆ ನಾನು 1-2 ಕೋಟಿ ಲಾಸ್ ಆಯ್ತು ಅಂತ, ಪರವಾಗಿಲ್ಲ ಬಿಡು, ದುಡಿತೀನಿ, ಆಗುತ್ತೆ, 100% ಆಗುತ್ತೆ, ಯಾಕಾಗಲ್ಲ. ಜೊತೆಲಿರೋ ಅಂದ್ರೆ ಸುಮಾರು ಹತ್ರನೇ ನಂಬಿಸಿ. ಅಂದ್ರೆ ನಾನು ಅದೇ ದಟ್ ಐ ಕಾಂಟ್ ಮ್ಯಾಚ್ ಫಾರ್ ದ ಲೈಫ್ ಟೈಮ್. ಮೊನ್ನೆ ಹೇಳಿದೆ, ಏನಾಗುತ್ತೆ ಹೋಗ್ಲಿ ಬಿಡು, ಪರವಾಗಿಲ್ಲ, ಡೋಂಟ್ ವರಿ, ಐ ಹ್ಯಾವ್ ಕೆಪಾಸಿಟಿ ಟು ಡೂ ಇಟ್, ಡೋಂಟ್ ವರಿ ಅಂತ. ಸೆಲ್ಫ್ ಕಾನ್ಫಿಡೆನ್ಸ್, ನೋ, ಗಾಡ್ಸ್ ಗ್ರೇಸ್. ಅದೊಂದು ಮಾತ್ರ ನನಗೆ ಯಾವತ್ತೂ ಹಿಂಗ್ ಮಾಡಿಲ್ಲ. ನಾನು ಇದಿಲ್ವಾ ಇನ್ನೊಂದು ಯೋಚನೆ ಮಾಡ್ತಾನೆ ಇರ್ತೀನಿ ಮಾಡೋದಕ್ಕೆ. ಕರೆಕ್ಟ್ ಅಲ್ಲಿ ಹೊಡೆದಿರ್ತೈತೆ ಯಾವಾಗಲೂ, ಕಾನ್ಸ್ಟೆಂಟ್ಲಿ. ನಾ ನೆಕ್ಸ್ಟ್ ಲೆವೆಲ್ ಐತದ ಎಪಿಸೋಡ್ ಆಕ್ಚುಲಿ ನನಗಂತೂ. ಬಿಕಾಸ್ ನಾ ಇನ್ನೂ ಭಾಳ ಸಣ್ಣ ಹೋದೇನಿ ಇದೆಲ್ಲ ಹೇಳಕ್ಕೆ. ಬಟ್ ನಿಮ್ ಥಾಟ್ ಪ್ರೊಸೆಸ್ ನನ್ನ ಥಾಟ್ ಪ್ರೊಸೆಸ್ ಭಾಳ ಮ್ಯಾಚ್ ಆಗತೈತಿ. ಈಗ ಎದಕ್ಕಂತಂದ್ರೆ ನೀವೇನ್ ಹೇಳಿದ್ರಲ್ಲ, ಒಂದು ಫ್ಯಾಮಿಲಿ ಇದು ಮಾಡೋದಂತೇಳಿ, ಐ ಫೀಲ್ ಐ ಆಮ್ ದ್ಯಾಟ್ ಫಾರ್ ಮೈ ಫ್ಯಾಮಿಲಿ. ನಾ ಹಂಗೆ ಅಪ್ರೋಚ್ ಮಾಡ್ತೀನಿ. ನನಗ ಚೇಂಜ್ ಮಾಡೋದೈತಿ. ನಮ್ಮ ಮನ್ಯಾಗ ಜಗಳಾಡ್ತೇನೆ ನಾನು, ಹಾಸಿಗೆದಷ್ಟು ಕಾಲ್ ಚಾಚ್ಬೇಕಂತೀರಿ, ಬೇಡ, ಅಡ್ಜಸ್ಟ್ ಮಾಡ್ಕೊಂಡು ಭಾಳ ಜೀವನ ಸ್ವಲ್ಪ ಮಾಡೋಣ, ಮೋಸ ಮಾಡೋದು ಬೇಡ ಮಂದಿಗೆ, ಬಟ್ ಸ್ವಲ್ಪ ರಿಸ್ಕ್ ತಗೊಂಡೆ ಚೇಂಜ್ ಮಾಡ್ಕೊಳ್ಳೋಣ ಅಂತದ. ರಾತ್ರಿ ಊಟಕ್ಕೆ ಹೆಂಗೆ ರೇಷನ್ ಬರ್ತೈತಿ ಅವೆಲ್ಲ ಹಳೆ ಕಾಲ ಇರ್ಲಿ. ನಮ್ಮಪ್ಪ ಎಷ್ಟಾತ್ ಮಾಡಿದ್ರೆ, ಬೇಕಾಕಿನ್ಕಿನ್ ಜಾಸ್ತಿನೂ ಮಾಡಿದ್ರೆ. ಬಟ್ ಐ ಬಿಲೀವ್ ರೊಕ್ಕ ಕಳ್ಕೊಬಹುದು, ಎಲ್ಲ ಕಳ್ಕೊಬಹುದು, ಧೈರ್ಯ ಕದ್ಯಾಕ ಆಗಂಗಿಲ್ಲ ಯಾರಿಗೂ. ಧೈರ್ಯ ನಾವ ಹುಟ್ಟಿಸ್ಕೋಬೇಕು, ಇದು ಮಾಡ್ಬೇಕಂತೇಳಿ. ಬಟ್ ನಂಗೆ ಸೇರ್ತು ಇನ್ನೊಬ್ರು ನಂಗೆ ಸೇಮ್ ಮೈಂಡ್ ಸೆಟ್ ಇದ್ದವ್ರು, ಸಿಮಿಲರ್ ಇದ್ದವ್ರು ಸಿಕ್ಕರು. ಬಟ್ ಐ ಡೋಂಟ್ ನೋ ಹೌ ಮಚ್ ಐ ವಿಲ್ ಬಿ ಏಬಲ್ ಟು ಡೂ. ಐ ವಿಲ್ ಡೆಫಿನೆಟ್ಲಿ ಟ್ರೈ. ಬಟ್ ಒನ್ ನೆಕ್ಸ್ಟ್ ಲೆವೆಲ್ ಇತ್ತು ರೀ ಇದು, ಬೇರೆ ಲೆವೆಲ್ ಹೋಗ್ಬಿಡ್ತೀನಿ. ನೀವು ಆಕ್ಚುಲಿ ದೇವರನ್ನ ಹೇಳ್ತೀನಿ ಕೇಳಿ,
ನೀವು ಮಾತಾಡ್ತೀವಿ ಇನ್ನೂ ಟೇಕ್ ಆನ್ ಮಾಡಿಲ್ಲ ಅನ್ಕೊಂಡೆ ನಾನು. ಹಾ ನಾನು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅಲ್ಲ ನಾನು ಹಂಗೆ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ನನಗೆ, ಓಹೋ ಯು ಆಲ್ರೆಡಿ ಸ್ಟಾರ್ಟೆಡ್ ಅಂತ. ನಾವ್ ಇಂಟ್ರೊಡ್ಯೂಸ್ ಎಲ್ಲ ಮಾಡಂಗಿಲ್ಲ ನಾವು. ಅಲ್ಲ ಅದಕ್ಕೆ ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ಕಿತ್ಕೊಂಡೆ ಗೊತ್ತಾಯ್ತಾ. ಹೇಳಿದ್ರಿ ಬಟ್ ಇದು ಮೋಸ್ಟ್ಲಿ ಸೌಂಡ್ ಚೆಕ್ ಇರ್ಬೇಕು, ತಿರುಗಿ ಇನ್ನೊಂದ್ಸರಿ ರೀಟೇಕ್ ಮಾಡ್ತೀರಾ ಅನ್ಕೊಂಡೆ ಸ್ಟಾರ್ಟಿಂಗು. ಆಮೇಲೆ ಓಹೋ ಅಣ್ಣ ಈ ರೂಟಲ್ಲಿ ಅವನ ಕರೆಕ್ಟ್ ಬಾಪ ಅನ್ಬಿಟ್ಟು ನಾನು ಶುರು ಮಾಡ್ಕೊಂಡಿದ್ದು. ಸೊ ನಮ್ದ್ರಾಗ ಎದಕ್ ಇಂಟ್ರೊಡ್ಯೂಸ್ ಮಾಡಂಗಿಲ್ಲ ಇಲ್ಲ ಕರೆಕ್ಟ್, ಕಾನ್ಶಿಯಸ್ ಆಗ್ಬಿಡ್ತಾರೆ. ಇಲ್ಲ ಕರೆಕ್ಟ್ ಬಸ್. ಸೊ It was not like interview or anything like pot show or anything like that. This is the kind actually. ಯಾಕಂದ್ರೆ ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವು ನೋಡಿರಿ ಇಂಡಸ್ಟ್ರಿದಾಗ ಏನೋ ನಡೀತದ ಅಂತ ಹೇಳಿ. ಸೊ ನಾನು ಅದನ್ನೇ ಹೇಳಿದ್ ಗುರುವೇ, ಇವರೆಲ್ಲ ಲಿಸ್ಟ್ ಕೊಟ್ಬಿಟ್ಟು ಹಿಂಗೆ ಇವು ನಮ್ಮನ್ನ ಎಲ್ಲಕ್ಕಿಂತ ನಾನೇ ಜೋರಾಗಿದ್ದೀನಲ್ಲ, ನಾನೇ ಯಾಕೆ ಶುರು ಮಾಡಬಾರ್ದು ಅಂದೆ ನಾನು. ನಮ್ ಡೈರೆಕ್ಟ್ರಿ ಒಂದು ಪಾಡ್ಕಾಸ್ಟ್ ಶುರು ಮಾಡಿ ನನ್ನ ಮಗನೇ ಸೆಟಪ್ ರೆಡಿ ಮಾಡ್ಬೋದು, ನಾನೇ ಶುರು ಮಾಡ್ತೀನಿ ಹಿಂದೆ. ಅಂಡ್ ಸರ್ ಟ್ರಸ್ಟ್ ಮೀ, ಅಶ್ವಿನಿ ರಾಮ್ ಪ್ರಸಾದ್ ಹೆಸರೇ ಶುರು ಮಾಡ್ತೀನಿ ಬಾ ನನ್ನ ಮಗನೇ ಹಿಂದೆ. ಅಪ್ಪಾಜಿ ಟ್ರಸ್ಟ್ ಮೀ, ನಾವ್ ಹೆಂಗಿದ್ರೆ ಫಸ್ಟ್ ಸ್ವಾಮೀಜಿನ ಕೈ ಹಾಕ್ತೀನಿ. ಅವ್ರು ಮಾಡಿದ್ರೆ ಅದು ಒನ್ ಆಫ್ ದ ಟಾಪ್ ಅಲ್ಲಿ ಹೋಗಿ ಕೂತ್ಕೊಂಡೆ 100%. ನಾಟ್ ಇಂಟ್ರೆಸ್ಟೆಡ್. ಅವ್ರು ಸುಮ್ಮನೆ ಅವ್ರು ಇಲ್ಲ, ಇದು ಇಟ್ ಕಮ್ಸ್ ಟು ಎಂಟರ್ಟೈನ್ಮೆಂಟ್ ಓನ್ಲಿ. ಬಟ್ ಇಫ್ ಇಟ್ ಡಸ್ ಇಟ್, ಆಮೇಲೆ ಏನ್ ಗೊತ್ತಾ ಒಂದ್ ಪ್ಲಸ್ ಪಾಯಿಂಟ್, ಅವ್ರಿಗೆ ಯಾರು ಫೋನ್ ಮಾಡಿದ್ರು ಬರ್ತೀನಪ್ಪ. ಅಲ್ಲ ಎಲ್ಲರೂ ಕರ್ಕೊಂಬರೋ ಕೆಪಾಸಿಟಿ ಇದೆ. ನಮ್ ಪಾಡ್ಕಾಸ್ಟ್ ಕರೆಸ್ರಿ, ನಂದೊಂದು ಸೆಟಪ್ ರೆಡಿ ಆಗ್ತದೆ. ನಮಗೆ ಹೆಲ್ಪ್ ಮಾಡಿ, ನಿಮಗೆ ಇಂಟ್ರೆಸ್ಟ್ ಇಲ್ಲ ನಮ್ ಪಾಡ್ಕಾಸ್ಟ್. ಇಲ್ಲ ಏನಂದ್ರೆ ನಾವು ನಾರ್ಮಲ್ ಆಗಿ ಇವರು ಕೆಲವರು ಯಾರು ಒಬ್ರು ಮಾಡ್ತಾ ಇದ್ರು, ಹಳೇದಕ್ಕೆ ಯಾಕೆ ಹೋಗ್ತೀಯಾ, ಅವ್ರ ಕತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಕೇಳಕ್ಕೆ, ಫರ್ದರ್ ಏನಿದೆ ಅದನ್ನ ನೋಡು ಒಂದಿನ ಫ್ಯೂಚರ್ ಪ್ರೆಸೆಂಟ್ ಏನೈತೆ ಅವ್ರ ಕತೆ, ಅವ್ರದ್ದು 3 ಎಪಿಸೋಡು, ಅವ್ರ ಎಪಿಸೋಡು. ಕೆಲವ್ರಿಗೆಲ್ಲ ನಾನೇ ಹೇಳಿದ್ದು ನೀನೇ ಮಾಡು ಅಂತ. ಸಿ ಬಿಕಾಸ್ ಇದೇ ಲೈನ್ ಇದೆ, ನೀನ್ ಟ್ಯಾಲೆಂಟ್ ಇದೆ, ಯುಟಿಲೈಸ್ ಮಾಡ್ಕೊ ಅಂತ. ಕೆಲವ್ರು ಏನೋ 3-4 ಜನ ಟ್ರೈ ಮಾಡಿದ್ರು, ಅವ್ರಿಗೆ ಇವತ್ತು ಫೋನ್ ಮಾಡಿ ಅವೇ ಗುರು ಒಂದು ಇಂಟರ್ವ್ಯೂ ಮಾಡು ಅಂತ ಹೇಳಿದ್ ನಾನೇ ಇವಾಗ. ಅಮೇಝಿಂಗ್ ಕಾನ್ವರ್ಸೇಷನ್ ಇವತ್ತಿಂದ. ಬಟ್ ಬಿಫೋರ್ ವಿ ಎಂಡ್, ಗಾರ್ಗಾ ಸಿನಿಮಾ ಬಗ್ಗೆ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಯಾರಿಗೈತಿ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ಬೇಕು, ವಾಟ್ ಆರ್ ದೇ ಗೆಟ್ಟಿಂಗ್ ಒಮ್ಮೆ ಆಡಿಯನ್ಸಿಗೆ? ಅಪ್ಪಾಜಿ ಒಂದು ಮಾತು ಸಿನಿಮಾ ಬಗ್ಗೆ ಹೇಳ್ಬೇಕಂತಂದಾಗ, ಈ ಸಿನಿಮಾ ಸೆಲೆಕ್ಟ್ ಮಾಡಿದ್ದಕ್ಕೆ ರೀಸನ್ ಬಂದು ನಾನು ಸಿನಿಮಾ ಹೀರೋ ಅಲ್ಲ, ಕತೆ ಇಸ್ ದ ಹೀರೋ. ವೆನ್ ನೀವು ಒಂದು ಜನಕ್ಕೆ ನೀವು ಮಾಡುವಾಗ ಕತೆ ಚೆನ್ನಾಗಿದ್ರೆ ಯಾವ ಜನ ಬಂದು ನೋಡ್ತಾರೆ. ಸೊ ಅದೊಂದೇ ಬೇಸಲ್ಲಿ ಗಾರ್ಗಾರ್ನ ಸೆಲೆಕ್ಟ್ ಮಾಡಿದ್ದು. ಯಾಕಂದ್ರೆ ಯಾವಾಗ ಕತೆ ಹೀರೋ ಆಗುತ್ತಲ್ಲ, ಈ ಎಕ್ಸ್ಟ್ರಾ ಸುಮ್ಮನೆ ತುಂಬಿಸೋದು, ಈ ಶೋ ಆಫ್ ತೋರಿಸೋದು, ಈ ಎಲಿವೇಶನ್ಗಳು ಇದೆಲ್ಲ ಕಟ್ಟಾಗಿ ಹೋಗುತ್ತೆ. ಜನ ಏನು ಎಂಜಾಯ್ ಮಾಡ್ಬೇಕು, ಆ ಕತೆ ಎಂಜಾಯ್ ಮಾಡ್ತಾರೆ. ಸೊ ಒಬ್ಬ ಒಳಗಡೆ ಏನ್ ಎಕ್ಸ್ಪೆಕ್ಟೇಷನ್ ಬರ್ತಾನೋ ಇರ್ಬೇಕು ಗೊತ್ತಿಲ್ಲ, ಬಟ್ ಆ ಮನುಷ್ಯ ಒಳಗಡೆ ಬಂದು ಆಚೆ ಹೋಗುವಾಗ ಅಬ್ಬಾ ಏನ್ ಮಾಡಿದಾನ ಗುರು ಸಿನಿಮಾ ಅಂತಾನೆ ಎಲ್ಲಾನು ಮರ್ತು ಕೊಡ್ತಾನೆ. ಸಿನಿಮಾ ಏನ್ ಮಾಡಿದಾನ ಗುರು. ಒಂದು ಒಳಗಡೆ ಬಂದ್ರೆ ಆಚೆ ಬರುವಾಗ ದಿಲ್ ನಾಟ್ ಫೀಲ್ ಬ್ಯಾಡ್, ವರ್ತ್ವೈಲಪ್ಪ. ಸಿ ಎಷ್ಟು ಖುಷಿ ಕೊಡುತ್ತೋ ಅವ್ರವ್ರು ತಗೊಳ್ಳೋದ್ರ ಮೇಲೆ ಹೋಗುತ್ತೆ, ಟು ಬಿ ಫ್ರಾಂಕ್. ಕರೆಕ್ಟ್. ಬಟ್ ಅಟ್ ಲೀಸ್ಟ್ ಫಾರ್ ದ 2 hours ವಿಲ್ ನಾಟ್ ಫೀಲ್ ಬ್ಯಾಡ್. ಇವತ್ತು ಅನ್ನೆಸೆಸರಿ ಟೈಮ್ ವೇಸ್ಟ್ ಆಯ್ತು, ಯಾಕಂದ್ರೆ ಇದಕ್ಕೆ ಬಂದು ಇನ್ನೊಂದಕ್ಕೆ ಯಾಕಂದ್ರೆ ಹೋಗ್ಬೋದಿತ್ತ, ಎಷ್ಟೋ ಸರಿ ನಾವ್ ಹೇಳಿದೀವಿ. ಕರೆಕ್ಟಾ? ಹೌದೌದು, ನಾವು ಯಾವ ಸಿನಿಮಾ ಹೋದಾಗ ನಾವು ಹೇಳ್ತೇವೆ. ಅದು ಅನ್ಸಲ್ಲ ಸರ್, ಅದು ಅನ್ಸಲ್ಲ. ಕ್ಯೂರಿಯಾಸಿಟಿ ಇದೆ. ಏನೇನ್ ರೆಗ್ಯುಲರ್ ಫಾರ್ಮೆಟ್ಗೆ ಹೋಗಿಲ್ಲ ನಾವು. ಆಕ್ಷನ್ನು, ಕಾಮಿಡಿ, ವಿಲನ್ನು ಅದು ಇಲ್ಲ. ಅದು ನೀವು ಹೇಳಕ್ ಹೋಗಿರೋದೇ ಬೇರೆ ತರ. ಇವ್ನು ರೈಟ್ರಂಗ್ ಹೋಗ್ತಾನೆ, ಯಾಕೆ ಹೋಗ್ತಾನೆ, ಏನ್ ಹೋಗ್ತಾನೆ, ಒಂದೊಂದು ಸ್ವಲ್ಪ ಓಪನ್ ಆಗುತ್ತೆ. ಓ ಇವನೇನ ಎಲ್ಲ ಮಾಡ್ತಿರೋದು, ಯಾಕೆ ಮಾಡೋದು ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀವಿ. ಈ ರೀತಿ ತಗೊಂಡೋಗಿದ್ವಿ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ನಾಟ್ ಡೈರೆಕ್ಟ್ಲಿ ಸೇಯಿಂಗ್ ದ ಸ್ಟೋರಿ, ಅಂಡ್ ಇಟ್ ಈಸ್ ನೆರೇಟೆಡ್ ಬೈ 2 people ದ ಎಂಟೈರ್ ಸ್ಟೋರಿ. ನರೇಷನ್ ಪಾಯಿಂಟ್ ಆಫ್ ವ್ಯೂ ಇದು. ಓಕೆ, ಇದು ನರೇಷನ್ ಪಾಯಿಂಟ್ ಆಫ್ ವ್ಯೂ. ನೈಸ್. ವಿ ಹ್ಯಾವ್ ಟ್ರೈಡ್ ಡಿಫರೆಂಟ್ ಸ್ಟೈಲ್ ಆಫ್ ಡೂಯಿಂಗ್ ಇಟ್. ಅದ ನೋಡಿದ ಅದ್ರಾಗೆಲ್ಲ ಹಿಂಗೆಲ್ಲ ಸ್ಕ್ರೀನ್ ಗೀನ್ ಬರೋದು ಎಲ್ಲ ತೋರಿಸಿರಿ. ಇಲ್ಲ, he has done it well. ಡೈರೆಕ್ಟರ್ ಅವ್ರು ಇಲ್ಲ ಇಲ್ಲಿ. ಕರೆಕ್ಟ್. He has done it very well. I am satisfied. ನೈಸ್. ಮೇನ್ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಟೀಮಿಗೆ ಬೇಕು, ಅದಾದ್ಮೇಲೆ ಆಡಿಯನ್ಸಿಗೆ ಹೋಗಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್. ಎಲ್ಲ ಟೀಮ್ ಬಿಟ್ಬಿಡಿ, ಅವ್ರೊಬ್ರು ಸ್ಯಾಟಿಸ್ಫೈ ಆದ್ರೆ ಇಡೀ ಕರ್ನಾಟಕ ಅಲ್ಲ ಹಂಗಂತಲ್ಲ, ಇವು ಅಷ್ಟೆಲ್ಲ ಗ್ರೇಟ್ ಇಲ್ಲ ಪ್ರೆಷರ್ ಆಗುತ್ತೆ ಅಲ್ವಾ ಗುರು? ಇಲ್ಲ, ಏನ್ ಹೇಳ್ದೆ ಹೇಳಿ, ಅವ್ರು ತಪ್ಪು ಕಣ್ಣು ಹಿಡಿಯಕ್ ಕೂತ್ಕೊಂಡ್ರೆ ಮಾತ್ರ. ಇಲ್ಲ, ನಾನು ತಪ್ಪೇ ಇವಾಗ ನೀವು ಇದು ಕಟ್ ಆಗ್ಬಿಟ್ಟು ನಿಮ್ಗೆ ಕೇಳಿ ಸರ್ ನಂದ್ರಿಂದ ಏನಾದ್ರು ಇದೆ ನಿಮ್ದೊಂದ್ 100 ಹೇಳ್ಬಿಡ್ತಾರೆ. ಅಲ್ಲಲ್ಲ, ನಾನು ಹೇಳೋದು ನನಗೆ ನನ್ನ ಬುದ್ಧಿನೇ ಅದು ಒಳ್ಳೇದು ಕಾಣೋದೇ ಇಲ್ಲ. ಬರೀ ನೆಗೆಟಿವೇ ಕಾಣೋದು, ರಾಂಗೇ ಕಾಣೋದು. ಯಾಕೆ ಇವ್ನಿಂಗ್ ಮಾತಾಡ್ದ ಅನ್ನೋದು ಇದೇ ತರ ಬರುತ್ತೆ ನಂಗೆ.
ಅಂದಲೇ ನಾನು ಎಕ್ಸ್ಪರ್ಟ್ ಅಂದ್ರೆ ನಾನು ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿರೋದು, ಸ್ವಲ್ಪ ಪರ್ಫೆಕ್ಟ್ ಆಗಿರೋದು, ನಾಟ್ 100%. 100% ಯಾರು ಯಾರು ಆಗಿಲ್ಲ ಸರ್. ಕರೆಕ್ಟ್. ಸೊ 6th February 6 February 2026 ಇವ್ರು ಮತ್ತೆ ಮುಂದಿನ ವರ್ಷ ಯಾರೋ ಪಾಡ್ಕಾಸ್ಟ್ ಮತ್ತೆ ನೋಡಕ್ ಬಂದಾಗ ಮತ್ತೆ ಆ ಫೆಬ್ರವರಿನೂ ಹೋಗಿ ಅಲ್ಲಿ ತನ ನೋಡ್ಲಿ, 1 year ಓಡ್ಲಿ. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಬಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿತ್ತು ಗುರುಗಳೇ. ಇಷ್ಟು ಮಾಡಿದ್ರು ನಿಮ್ ಜೊತೆ ಒಂಥರ ಇತ್ತು ನನಗೆ. ನಮ್ಮನೆ ಯಾಮರ್ಸ್ಬಿಟ್ರಿ ಸ್ಟಾರ್ಟಿಂಗು, ಹೆಂಗೋ ಶುರು ಮೋಸ್ಟ್ಲಿ ಇದು ರೀಕಟ್ ಮಾಡ್ತಾರಂತ ಹಂಗೆ ಶುರು ಮಾಡಿದ್ರು. ಒಂದ್ 2 ನಿಮಿಷ 3 ನಿಮಿಷ 4 ನಿಮಿಷ ಆದ್ಮೇಲೆ ಗೊತ್ತಾಯ್ತು ಅಣ್ಣ ಇಳಿಸ್ಬಿಟ್ಟು ಅವ್ನು ಬಾವಿ ಒಳಗಡೆ ಅಂತ. ಅವಾಗ ಎಚ್ಚರಿಕೊಟ್ರು, ಓಹೋ ಹಿಂಗೆ ಅಂತ. ಆವಾಗ ಲೈನಿಗೆ ಬಂದು ಪಟ 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 ಹೊಡ್ದು. ಬಟ್ ಡೈರೆಕ್ಟರ್ ಎಲ್ಲ ಬಿಲ್ಡಪ್ ಕೊಟ್ರಂದ್ರಲ್ಲ ನನ್ನ ಬಗ್ಗೆ, ವರ್ತ್ ಇತ್ತು ತಪ್ಪಿತ್ತು ಸರಿ ಇತ್ತು, ಆನೆಸ್ಟ್ಲಿ ಹೇಳ್ರಿ. ಆನೆಸ್ಟ್ ಗುರು, ನೀನು ಸರಿ. ಅದಲ್ಲ ನಾವು ಉತ್ತರ ಕನ್ನಡದ ಹಂಗೆ ಹೇಳ್ರಿ. ಫ್ರಮ್ ಆರ್ ಎಂಡ್ ನಮ್ದು ಸ್ಪಾನ್ಸರ್ ಅದಾರ BS ಚನ್ನಬಸಪ್ಪ ಅಂಡ್ ಸನ್ಸ್ ಅಂತ ಹೇಳಿ ದಾವಣಗೆರೆದವರು. ಅವ್ರ ಕಡೆಯಿಂದ ವಿ ಹ್ಯಾವ್ ಮೊಮೆಂಟೋಸ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಚನ್ನಬಸಪ್ಪ ಅವರ BS ಚನ್ನಬಸಪ್ಪ ಅಂಡ್ ಸನ್ಸ್ ಅವರು ದಾವಣಗೆರೆ ಅವರು. ಗೊತ್ತು 100% ಗೊತ್ತಿರ್ತಾರೆ. ಎಲ್ಲಾರು ಮನ್ಯಾಗ ಇರ್ತಾರ ಅವ್ರ. ಮಾತುಕತೆ ಬೆಳಗಾಮಲ್ಲಿ ಎಷ್ಟು ದೊಡ್ಡದಿದೆ. ಬೆಳಗಾವಿದ ದೊಡ್ಡದೈತಿ. ದಾವಣಗೆರೆದಾಗ ಬಾಳ 9. ನಂದ್ ಹೆಸರು ಸ್ಕಂದಾರ್ ಚಿತ್. ನಿಕ್ ನೇಮ್ ಇಟ್ಬಿಟ್ಟದ ಸ್ಕ್ಯಾಂಡಿ ಅಂತ ಹೇಳಿ. ಅದು ಕ್ಯಾಂಡಿ ಮ್ಯಾನ್ ಅಂತ ಚಾಕ್ಲೇಟ್ ಇತ್ತು, ಸ್ಕ್ಯಾಂಡಿ ಮ್ಯಾನ್ ಅಂತ ಮಾಡ್ಕೊಂಡ್ಬಿಟ್ಟೆ. ಜಾಸ್ತಿ ಅಂತ ತಲೆ ಓಡಿಸಿಲ್ಲ ಅದ್ರಾಗ. ನಾನು ನಮ್ ಡೈರೆಕ್ಟ್ರಿ ನೀವಿಬ್ರೊಬ್ರು ನಾನ್ ಬೇಡ ಸ್ವಲ್ಪ ಕೆಲಸ ಇದೆ ಅಂದೆ. ಇಲ್ಲ ಸಾರ್ ಅವ್ರು ಬಹಳ ಇದು ನೀವು ಇಂಪಾರ್ಟೆಂಟ್ ಅಂದ. ಹಂಗಿದ್ಯಾ, ಓಕೆ ನಡಿ ನಾನು ಬರ್ತೀನಿ. ವರ್ತಿತ್ತ ನಿಮ್ಗೆ ದೇವನಹಳ್ಳಿ ಟು HSR ಟ್ರಿಪ್? ದಿಸ್ ಇಸ್ ನಾಟ್ ಇಂಟರ್ವ್ಯೂನೇ ಅಲ್ಲ ಇದು ಆಕ್ಚುಲಿ. ಈ ನಮ್ದೆಲ್ಲ ಕೆದಕ್ಬಿಟ್ಟು ಹಳೆ ತಗೊಂಡ್ರಿ ಅಷ್ಟೇ. ಏನಿದೆಯೋ ಅದನ್ನ ಹೇಳಿದೆ. ಮಾತುಕತೆ. ಸೂಪರ್. ಶೋ ಹೆಸರೇ ಮಾತುಕತೆ. ಸೂಪರ್. ಸೊ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಒಂದ್ಸರಿ ಸ್ಟುಡಿಯೋಗೆ 100% ಸರ್. ದೂರ ನಿಮ್ಮ ಮನೆಯಲ್ಲಿ? ಬನಶಂಕರಿ. ಓ ಬನಶಂಕರಿ. ನಿಮ್ದು ಇದು ಆಫೀಸ್? ನಾಗರಭಾವಿ ಸ್ಟುಡಿಯೋ ಇರೋದಿಲ್ಲಿ. ನಮ್ದು ಇದು ದೇವನಹಳ್ಳಿ ಮೇನ್ ರೋಡ್ ಆದರ್ಶ ಪಾಮ್ ಮೇಕರ್ಸ್ ಅಂತ ಒಂದು ವಿಲ್ಲಾ ತಗೊಂಡಿದ್ದೀನಿ. ಓಕೆ. ಇವನ್ನೆಲ್ಲ ದೂರ ಇಟ್ಬಿಟ್ಟು